ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿದೆಯಾ ನಿಮ್ಮ ಸಮಸ್ಯೆ ಕ್ರಾನಿಕ್? ಆಗಬೇಡಿ ಯಾವತ್ತು ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CASS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬ ಈಗಾಗಲೇ ಮುಗಿದಿದೆ. ಅದರ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗ ನಮ್ಮ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 55ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮೊಂದಿಗೆ 4 ಗಣ್ಯ ಅತಿಥಿಗಳಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಪ್ರೀ ಬಜೆಟ್ ವಿಶ್ ಲಿಸ್ಟ್ 2020. ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ 4 ತಜ್ಞರು, ಬೇರೆ ಬೇರೆ ಅವರ ಒಂದು ಫೀಲ್ಡಲ್ಲಿ ಪ್ರೊಫಿಷಿಯನ್ಸಿ ಹೊಂದಿದವರು 4 ತಜ್ಞರು ನಮ್ಮೊಂದಿಗಿದ್ದಾರೆ. ನಿಮ್ಮ ಯಾವುದೇ ಸಂದೇಹಗಳಿದ್ದರೆ 08244119090ಗೆ ಕರೆ ಮಾಡ್ಬೋದು. ಪ್ರಪ್ರಥಮವಾಗಿ ಡಾಕ್ಟರ್ ಗೋಪಾಲ್ ಮೊಗೇರಾಯ, ಇವರು NIT ಗೋವಾ ಇದರ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಅನೇಕ ಸಂಸ್ಥೆಗಳಿಗೆ ತಮ್ಮ ಒಂದು ಅಪಾರ ಅನುಭವವನ್ನು ಅಡ್ವೈಸರ್ ಆಗಿ ಕೂಡ ಒಂದು ಕಾರ್ಯನಿರ್ವಹಿಸಿದ ಅಪಾರ ಒಂದು ಅನುಭವ ಇದೆ. ಮತ್ತು ನಾರ್ತ್ ಈಸ್ಟ್ನಲ್ಲಿ ಇವರು ಅನೇಕ ಒಂದು ಶ್ಲಾಘನೀಯ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಪ್ರಸ್ತುತವಾಗಿ NIT ಗೋವಾ ಅದರಲ್ಲಿ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀ ಗೋಪಾಲ್ ಮೊಗೇರಾಯ, ಡಾಕ್ಟರ್ ಗೋಪಾಲ್ ಮೊಗೇರಾಯ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಅಜಿತ್ ಕಾಮತ್, ಇಂಡಸ್ಟ್ರಿ ವಿಷಯದಲ್ಲಿ ಎಲ್ಲರಿಗೂ ಅಜಿತ್ ಕಾಮತ್ರು ಚಿರಪರಿಚಿತರು ಅಂತ ಹೇಳ್ತೇವೆ. ನ ಕಸ್ತೂರಿ ಕಾಮೋದಹ ಶಪಥೇನ ವಿಭಾವ್ಯತೆ ಅಂತ ಹೇಳಿದಾಗೆ ಇವರು ಕೆನರಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅನೇಕ ಅವರು ಬೈ ಪ್ರೊಫೆಷನ್ ಅವರು ಕೂಡ ಇಂಜಿನಿಯರ್ ಆಗಿ ಅವರು ಒಂದು ಇಂಡಸ್ಟ್ರಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅನೇಕ ಒಂದು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಅದರ ಎಲ್ಲ ಇಂಡಸ್ಟ್ರಿ ಮೆಂಬರ್ಸ್ಗೆ ಅವರು ರೆಪ್ರೆಸೆಂಟ್ ಮಾಡಿದ ಒಂದು ಅಪಾರ ಅನುಭವ ಇದೆ. ಇತ್ತೀಚೆಗೆ ಅವರು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೂಡ ಮನವಿಯೆಲ್ಲ ಕೊಟ್ಟಿದ್ದಾರೆ ಬಜೆಟ್ ಮೆಮೊರಾಂಡಮ್ ಬಗ್ಗೆ. ಶ್ರೀ ಅಜಿತ್ ಕಾಮತ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ನಮ್ಮ ಪ್ರತಿಷ್ಠಿತ ಒಂದು ಸಂಸ್ಥೆ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ, ಆ ಪ್ರತಿಷ್ಠಿತ ಸಂಸ್ಥೆಯ ಮಂಗಳೂರು ಶಾಖೆಯ ಅಧ್ಯಕ್ಷರಾಗಿದ್ದಾರೆ CA ಅನಂತ್. CA ಅನಂತ್ ಅವರು ಕಳೆದ 25 ವರ್ಷಗಳಿಂದ ಅನಂತ್ ಆ್ಯಂಡ್ ಕೋ ಅಂತ ನಮ್ಮ ಮಂಗಳೂರು ನಗರದಲ್ಲಿ ಒಂದು ಪ್ರಖ್ಯಾತ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೂ ಇವರು ಕಳೆದ ಒಂದು 5 ವರ್ಷದಿಂದ ನಮ್ಮ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇದರ ಒಂದು ಕಮಿಟಿಯಲ್ಲಿ ಅನೇಕ ಹುದ್ದೆಗಳನ್ನು ನಿರ್ವಹಿಸಿ ಈಗ ಅವರು ಪ್ರಸ್ತುತವಾಗಿ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅದರ ಅಧ್ಯಕ್ಷರಾಗಿ ಮಂಗಳೂರು ಶಾಖೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. C ಅನಂತ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ನಮ್ಮ ನಗರದ ಪ್ರಖ್ಯಾತ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ರಾಜೇಶ್ ಭಟ್, ಇವರು KMC ಪ್ರಸ್ತುತವಾಗಿ KMC ಇದರಲ್ಲಿ ಕಾರ್ಡಿಯಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದಲ್ಲದೆ ಅವರು ಸ್ವತಃ ಒಂದು ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಆಗಿ ಕೂಡ ತಮ್ಮ ಒಂದು ಸ್ವತಃ ಒಂದು ಕ್ಲಿನಿಕನ್ನು ಕೂಡ ಇಟ್ಟಿದ್ದಾರೆ. ಹಾಗೂ ಇವರು ಅನೇಕ ನಾರಾಯಣ ಹೃದಯದಲ್ಲಿ ಕೂಡ ಒಂದು ಅವರು ಹಲವು ವರ್ಷ ಪರಿಣಿತಿಯನ್ನು ಹೊಂದಿ ಈಗ 10,000ಕ್ಕಿಂತ ಹೆಚ್ಚು ಎಂಜಿಯೋಗ್ರಾಮ್ಗಳನ್ನು ಮಾಡಿದ ಒಂದು ಕೀರ್ತಿ ಅವರಿಗೆ ಸಲ್ತದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಡಾಕ್ಟರ್ ರಾಜೇಶ್ ಭಟ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈಗ ವೀಕ್ಷಕರೇ, ಬಜೆಟ್ ಪ್ರೀ ಲಿಸ್ಟ್ 2020 ಇದರ ಬಗ್ಗೆ ನಾವೊಂದು ಬ್ರೀಫ್ ನಾವು ಮಾಡಬೇಕು. ನಾರ್ಮಲ್ ಏನಾಗ್ತದೆ ಅಂದರೆ ಈಗ ಡಿಸೆಂಬರ್ ಜನವರಿ ಆದ ಕೂಡಲೇ ಎಲ್ಲರಿಗೂ ಈಗ ಬಜೆಟ್ ಬರ್ತದಂತ. ಮುಂಚೆ ಏನಾಗ್ತಿತ್ತು ಅಂದರೆ ಮಾರ್ಚಲ್ಲಿ ಬಜೆಟ್ ಮಂಡಿಸ್ತಿದ್ರು. ಮಾರ್ಚ್ನಲ್ಲಿ ಬಜೆಟ್ ಮಂಡಿಸಿದರೆ ಅದು ನಮ್ಮ ಲೋಕಸಭೆಯಲ್ಲಿ ಪಾಸಾಗಿ ಅದು ಇಂಪ್ಲಿಮೆಂಟ್ ಆಗೋ ಕೆಲವು ಸಾರಿ ಏಪ್ರಿಲ್ ಮೇ ಜೂನ್ವರೆಗೆ ಹೋಗ್ತಾ ಇತ್ತು. ಆವಾಗ ಏನಾಗ್ತದೆ, ಇಂಪ್ಲಿಮೆಂಟೇಷನ್ ಫಸ್ಟ್ ಒಂದು 2-3 ತಿಂಗಳು ಪೋಸ್ಟ್ಪೋನ್ ಆಗುವಾಗ ಅದು ಎಫೆಕ್ಟಿವ್ ಇಂಪ್ಲಿಮೆಂಟೇಷನಿಗೆ ತೊಂದರೆ ಆಗ್ತಿತ್ತು. ಅದಕ್ಕೆ ಈ ಹೊಸ ಸರ್ಕಾರ NDA ಗೌರ್ಮೆಂಟ್ ಬಂದಾಗಿನಿಂದ ಅವರು ಅದನ್ನು ಫೆಬ್ರವರಿ 1ನೇ ತಾರೀಕಿಗೆ ಅದನ್ನು ಪ್ರೀಪೋನ್ ಮಾಡಿದ್ದಾರೆ. ಬಹಳ ಒಂದು ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ, ಮುಂಚೆ ರೈಲ್ವೆ ಬಜೆಟ್ ಮತ್ತು
ಜನರಲ್ ಬಜೆಟ್ ಅದು ಬೇರೆ ಬೇರೆಯಾಗಿ ಮಂಡನೆ ಆಗ್ತಾ ಇತ್ತು. ಈಗ 2017 ಇಸ್ವಿಯಲ್ಲಿ ಪ್ರಪ್ರಥಮವಾಗಿ ನಮ್ಮ ಅರುಣ್ ಜೇಟ್ಲಿ ಅವರು ಇರುವಾಗ ರೈಲ್ವೆ ಬಜೆಟ್ ಮತ್ತು ನಮ್ಮ ಜನರಲ್ ಬಜೆಟ್ ಅದನ್ನು ಯೂನಿಯನ್ ಬಜೆಟನ್ನು ಒಟ್ಟಾರೆ ಮಾಡಿ ಒಂದೇ ಬಜೆಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಬಜೆಟಲ್ಲಿ ಮುಂಚೆ ಆಫ್ಟರ್ ದ ಇಂಟ್ರೊಡಕ್ಷನ್ ಆಫ್ GST ಇನ್ ಜುಲೈ 2017, ಈಗ GST ಈಸ್ ಔಟ್ಸೈಡ್ ದ ಪರ್ವ್ಯೂ ಆಫ್ ಅವರ್ ಯೂನಿಯನ್ ಬಜೆಟ್ ಬಿಕಾಸ್ GST ಈಸ್ ಹ್ಯಾಂಡಲ್ಡ್ ಬೈ GST ಕೌನ್ಸಿಲ್. ಸೊ GST ಕೌನ್ಸಿಲ್ನಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಫೈನಾನ್ಸ್ ಮಿನಿಸ್ಟರ್ ಹಾಗೂ ಎಲ್ಲ ರಾಜ್ಯ ಸರ್ಕಾರಗಳ ಒಂದು ಪ್ರತಿನಿಧಿಗಳಿರ್ತಾರೆ. ಅವರ ಡಿಸಿಷನ್ ಪ್ರತಿ ತಿಂಗಳು ಅವರು ಮೀಟ್ ಆಗಿ ಎನಿ ಚೇಂಜಸ್ ದೇ ಟೇಕ್ ಆ್ಯಸ್ ಪರ್ ದ GST ಕೌನ್ಸಿಲ್ ಡಿಸಿಷನ್. ಅದೇ ರೀತಿ ಬೇರೆ ವಿಷಯ ಹೇಳುವುದೇನಂತ ಹೇಳಿದರೆ, ಈ ಬಜೆಟ್ ಅನ್ನೋದು ಮುಂಚೆ ಒಂದು ಏನದು ಹೇಳ್ತಾರೆ, ಇಟ್ ಈಸ್ ಜಸ್ಟ್ ಲೈಕ್ ಎ ಫಾರ್ಮಾಲಿಟಿ ಟೈಪ್ ಆಗ್ತಿತ್ತು. ಇತ್ತೀಚೆಗೆ ನಾವು ನೋಡಿದರೆ ದೇ ಆರ್ ವೆರಿ ಸೀರಿಯಸ್ ಅಬೌಟ್ ವಾಟ್ ದೇ ಆರ್ ಡೂಯಿಂಗ್. ದ್ಯಾಟ್ ಈಸ್ ರಿಯಲಿ ಒಂದು ಎಪ್ರಿಷಿಯೇಬಲ್ ಅಂತ ಹೇಳ್ತೇನೆ. ವೀಕ್ಷಕರೇ, ಕಳೆದ ಬಜೆಟ್ 2019 ನಮ್ಮ ದೇಶದ ಬಜೆಟ್ ಗಾತ್ರ 27 ಲಕ್ಷ ಕೋಟಿ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಆ್ಯಂಡ್ 2013-14 ವಿ ಆರ್ ದ 11th ಲಾರ್ಜೆಸ್ಟ್ ಇಕಾನಮಿ ಇನ್ ದ ವರ್ಲ್ಡ್. ನೌ ವಿ ಹ್ಯಾವ್ ಬೀನ್ ಅಪ್ಗ್ರೇಡೆಡ್ ಟು 6th ಲಾರ್ಜೆಸ್ಟ್ ಇಕಾನಮಿ ಇನ್ ದ ವರ್ಲ್ಡ್. ಮತ್ತು ಅನೇಕ ವಿಷಯಗಳನ್ನು ನಾವು ಈ ಒಂದು ಚರ್ಚೆಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಮತ್ತು ಸರಿಯಾಗಿ ಈ ಒಂದು ಬಜೆಟ್ ಈಗ ಫೆಬ್ರವರಿ 1, 2020 ಈ ಬಜೆಟ್ ಮಂಡನೆ ಆಗ್ತಾರೆ. ಈ ಬಜೆಟ್ನಲ್ಲಿ ಯಾರಿಗೆ ಗುದ್ದು, ಯಾರಿಗೆ ಗಮ್ಮತ್ತು, ಯಾರಿಗೆ ಸಿಹಿ, ಯಾರಿಗೆ ಕಹಿ, ಆದ್ದರಿಂದ ಎಲ್ಲರ ಚಿತ್ತ ಈಗ ಬಜೆಟ್ನತ್ತ ಅಂತ ಹೇಳ್ತಾ ಈ ಒಂದು ಪ್ರಪ್ರಥಮವಾಗಿ ನಮ್ಮ ಡಾಕ್ಟರ್ ಗೋಪಾಲ್ ಮೊಗೆರಾಯ ಸರ್, ಈಗ ನಿಮ್ಮ ಒಂದು ಅಪಾರ ಅನುಭವ, ಬೇರೆ ಬೇರೆ ಕಡೆಯಲ್ಲಿ ನೀವು NITಯಲ್ಲಿ ಸೇವೆ ಮಾಡಿದಿರಿ, ಬೇರೆ ಬೇರೆ ಕೌನ್ಸಿಲಲ್ಲಿ ಅಡ್ವೈಸರಿ ರೋಲ್ ಆಗಿ ನೀವು ಕಾರ್ಯ ಕೂಡ ನಿರ್ವಹಿಸಿದ್ದೀರಿ. ನಿಮ್ಮ ಅನುಭವದ ಪ್ರಕಾರ ಒಂದು ಬ್ರೀಫ್ ಆಗಿ ಹೇಗಿತ್ತು ಬಜೆಟ್ ಈ ನಮ್ಮ ಕಳೆದ ಅನೇಕ ದಶಕಗಳಿಂದ ಈಗ ಒಂದು 4-5 ವರ್ಷದಿಂದ ಹೇಗೆ, ಅದರ ಬಗ್ಗೆ ಒಂದು ಬ್ರೀಫ್ ಮಾಡ್ಬೋದಾ? ನಮಸ್ಕಾರ. ತಿಳಿದವರು ಹೇಳಿದಂತೆ, ಇಫ್ ಯು ವಾಂಟ್ ಟು ಅಪ್ಲಿಫ್ಟ್ ಎನಿ ಹ್ಯೂಮನ್ ಬೀಯಿಂಗ್, ಯು ಹ್ಯಾವ್ ಟು ಬೂಸ್ಟ್ ಹಿಸ್ ಕಾನ್ಫಿಡೆನ್ಸ್. ಇಫ್ ಯು ವಾಂಟ್ ಟು ಅಪ್ಲಿಫ್ಟ್ ಎನ್ ಇಂಡಸ್ಟ್ರಿ ಆರ್ ಎನಿ ಕಂಟ್ರಿ, ಯು have to boost the economy. So if you want to kill anybody, kill his confidence. If you want to kill any country, you have to go on the economy. We need not put any bomb. You can kill the economy of any country, that country is gone. Having said so, India has survived. In fact, India is doing extremely well. Nange economy ಬಗ್ಗೆ ಮಾತಾಡೋಲ್ಲ, ಬಟ್ ನಾನು in the education sector, India is doing extremely well. ಯಾಕಂದರೆ ಟೆಕ್ನಾಲಜಿ ಡ್ರಿವನ್ economy is very, very important. ನಾವೊಂದು 10 ವರ್ಷದ ಹಿಂದೆ ನೋಡಿದರೆ, ಎಜುಕೇಷನ್ ವಾಸ್ ಎ ನಾಲೆಜ್ ಇಸ್ ಎ ಪವರ್, ಈಗ ನಾಲೆಜ್ ಇಸ್ ಎ ಮನಿ. ಎವ್ರಿ ಆಸ್ಪೆಕ್ಟ್, ಇಫ್ ಯು ಸಿ ಎನಿ ಇಂಡಸ್ಟ್ರಿಯಲ್ಲಿ ದಿಸ್ ಇನ್ವಾಲ್ವ್ಮೆಂಟ್ ಆಫ್ ಎಜುಕೇಷನ್. ಇ-ಕಾಮರ್ಸ್, almost 90% is e-commerce. If you see the SEZ, there are 348 SEZs now, out of which 240 are working. Okay. Last year itself, we exported about 3 crores rupees worth smart homes. So ಅದರಿಂದ ಪ್ರತಿಯೊಂದು ಎಜುಕೇಷನ್ ಸೆಕ್ಟರ್ಲಿ ನಾವು ಹೆಚ್ಚು ಇನ್ವೆಸ್ಟ್ ಮಾಡಿದಷ್ಟು ಅದರ ರಿಟರ್ನ್ ಬರ್ತದೆ, ಬಟ್ ರಿಟರ್ನ್ ಬರಲಿಕ್ಕೆ ಟೈಮ್ ಬೇಕು. ಇಂಡಿಯಾ ಹ್ಯಾಸ್ ಇನ್ವೆಸ್ಟೆಡ್ ವೆರಿ ಮಚ್ ಇನ್ ಹೈಯರ್ ಎಜುಕೇಷನ್, ಬಟ್ ಈಸ್ ಅ ಟೈಮ್ ದಟ್ ದಿಸ್ economy should support the diploma and ITI sector industries, because we want more soldiers than more commanders. ವೆರಿ ನೈಸ್ ಸರ್. ಈಗ ಒಂದು ವೀಕ್ಷಕ ಕರೆ ಉಂಟು, ಅದನ್ನು ಅಟೆಂಡ್ ಆಗಿ ಬೇರೆಯವರ ಒಂದು ನಮ್ಮ ತಜ್ಞರ ಒಂದು ಅಭಿಪ್ರಾಯ ಕೇಳುವ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ರಾಮರಾವ್, ಕೊಟ್ಟಾರ ಚೌಕಿಯಿಂದ. ಹೇಳಿ ರಾಮರಾವ್ ಅವರೇ. ಪಂಚಪಾಂಡವರು ಟಿವಿಯಲ್ಲಿ ಎದುರಿದ್ದಾರೆ. ನಿಮ್ಗೆಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಿಮ್ಮ ಉತ್ತರವನ್ನು ನಾನು ಟಿವಿಯಲ್ಲಿ ನೋಡ್ತೇನೆ. ಒಂದು, ವೆದರ್ ದಿ ಬಜೆಟ್ ಆಕ್ಚುಲಿ ಇಟ್ ಇಸ್ 100% ಇಂಪ್ಲಿಮೆಂಟೆಡ್ ಅಂತ ಹೇಳಿ. ಯಾಕಂದ್ರೆ ಕಂಟ್ರೋಲರ್, ಆಡಿಟ್ ಜನರಲ್ ಎಲ್ಲ ಇದ್ದಾರೆ, ಆದ್ರೆ ಅವರು ಪೋಸ್ಟ್ ಮಾರ್ಟಮ್ ಮಾಡುದು ನಮಗದು ಗೊತ್ತೇ ಆಗುದಿಲ್ಲ. ಗೊತ್ತಾದ್ರೂ ತುಂಬಾ ಲೇಟ್ ಆಗಿರ್ತದೆ. ಮತ್ತೆ ಇಂಡಿಯಾದಲ್ಲಿ ನ್ಯಾಚುರಲ್ ಕೆಲಾಮಿಟಿ ಎಲ್ಲ ತುಂಬಾ ಉಂಟು, ಅದಕ್ಕೆ ಸಿಂಕಿಂಗ್ ಫಂಡ್ ಅಂತ ಹೇಳಿ ಬೇರೆ ಮಾಡಿದ್ದಾರೆ ಅಂತ ಹೇಳಿ. ಇನ್ನೊಂದು ಪ್ರಶ್ನೆ, ನಿನ್ನೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇತ್ತು, ಟ್ಯಾಕ್ಸ್ ಅರಿಯಸ್ ಆಸ್ ಆನ್ ಸೆಪ್ಟೆಂಬರ್ 2019 15 lakhs crore ಅಂತ. ಅದನ್ನ ಹೇಗೆ ಅಡ್ಜಸ್ಟ್ ಮಾಡ್ತೀರಿ ಅಂತ. ಮತ್ತೆ ನಮ್ಮ ಬಜೆಟ್ ಎಲ್ಲ ಮತ್ತೆ ಪಾಪ್ಯುಲೇಷನ್ ಗ್ರೋತ್ ಎಲ್ಲ ಇದೆ. 15 lakh crore. 1 minute ರಾಮರಾಯರೇ, 15 lakh crore ಏನು?
ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನಿನ್ನೆ ಬಂದಿದೆ, ಆ. ಟ್ಯಾಕ್ಸ್ ಅರಿಯರ್ಸ್ ಆಸ್ ಆನ್ ಸೆಪ್ಟೆಂಬರ್ 2019 ಈಸ್ Okay. 15 lakhs crore ಅಂತ. ಅದನ್ನ ಹೇಗೆ ಕಲೆಕ್ಟ್ ಮಾಡ್ತೀರಂತ. ಮತ್ತೆ ಪಾಪ್ಯುಲೇಷನ್ ಗ್ರೋತ್ ಇದೆ, ಅದನ್ನು ವೆದರ್ ಇಟ್ ಇಸ್ ಟೇಕನ್ ಇನ್ ಟು ಕನ್ಸಿಡರೇಷನ್, ನಮ್ಮ ಸರ್ಕಾರದ ಬಹುಜನ ಹಿತಾಯ ಬಹುಜನ ಸುಖಾಯ ಈ ಬಜೆಟ್ ನಲ್ಲಿ ಇಂಪ್ಲಿಮೆಂಟ್ ಆಗ್ತದಾ ಅಂತ. ನಮಸ್ಕಾರ. ಬಹಳ ಒಂದು ಉತ್ತಮ ಪ್ರಶ್ನೆ. ನಮ್ಮ ರಾಮರಾಯರು ಮ್ಯಾಂಗ್ಳೂರ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಇದರ ಅಧ್ಯಕ್ಷರು, ಅವರು ಒಳ್ಳೆ ಪ್ರಿಪೇರ್ಡ್ ಆಗಿ ಎಲ್ಲ ಸೆಟ್ ಆಫ್ ಕ್ವಶನ್ ಕೇಳ್ತಾರೆ. ಈ ಕ್ವಶನಿಗೆಲ್ಲ ನಾವು ಓವರ್ ಎ ಪೀರಿಯಡ್ ಆಫ್ ಅವರ್ ನಮ್ಮ ಡಿಸ್ಕಷನ್ನಲ್ಲಿ ನಾವು ಅದನ್ನು ಕವರ್ ಮಾಡುವ. ಈಗ ನಮ್ಮ ಅಜಿತ್ ಕಾಮತ್ ಅವರು ಈ ಒಂದು ಬಜೆಟ್ ವಿಶ್ ಲಿಸ್ಟ್, ಬಜೆಟ್ ಸ್ಟಾರ್ಟ್ ಆಗುವ ಮುಂಚೆ ದೇ ಕಾಲ್ ಫಾರ್ ವೇರಿಯಸ್ ಮೆಮೊರಾಂಡಮ್ ಫ್ರಾಮ್ ಎಲ್ಲ ಫಿಕ್ಕಿ ಇರ್ಬೋದು, KCC ಇರ್ಬೋದು, ನಿಮ್ಮ ಅಸೋಸಿಯೇಷನ್ ಇರ್ಬೋದು, ಬೇರೆ ಬೇರೆ ಕಡೆ ನಮ್ಮ CA ಇನ್ಸ್ಟಿಟ್ಯೂಟ್ ಕೂಡ ನಾವು ಬಜೆಟ್ ಮೆಮೊರಾಂಡಮ್ ಕೊಡ್ತೇವೆ. ಅದೇ ರೀತಿ ನಿಮ್ಮದು ಏನೀಗ ಅದು ಒಂದು ಬಗ್ಗೆ ಒಂದು ಬ್ರೀಫ್ ಮಾಡ್ಬೋದಾ? ನಮಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಾರ್ ಎಕ್ಸ್ಟ್ರೀಮ್ಲಿ ಫಾರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ನಮಗೆ ಇಫ್ ಯು ಕಂಪೇರ್ ಫಾರ್ ಮ್ಯಾಂಗ್ಳೂರ್ ವಾಟ್ ವಿ require is one is infrastructure development and connectivity to Bangalore. This has been repeatedly. ಯಾಕಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ದೇ ಜನರೇಟ್ employment, they give substantial contribution for the GDP. Yes. How? Yes. But small scale industry to grow, ನಮಗೆ ಕ್ಯಾಪಿಟಲಿಗೆ ನಮ್ಮ ಕನೆಕ್ಟಿವಿಟಿ ವಾಟ್ ಇಸ್ ದೇರ್, ದಟ್ ಈಸ್ ಒನ್ ಆಫ್ ದಿ ಮೇಜರ್ ಥಿಂಗ್ ವಿಚ್ ವಿಲ್ ಬೂಸ್ಟ್. ಯಾ, ಆ್ಯಂಡ್ ಇವನ್ ಪವರ್, quality power and uninterrupted power, which is very important at reasonable price, or a subsidized price also is possible. Correct. ಅದ್ರ ಬಗ್ಗೆ ಆಯ್ತು. ನಮ್ಮ ಅನಂತ ಪದ್ಮನಾಭ ಅವರು, ನೀವು ಟ್ಯಾಕ್ಸ್ ಬಗ್ಗೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಎಲ್ಲ ನಾವು ಟ್ಯಾಕ್ಸೇಷನ್ ಬಗ್ಗೆ ಎಷ್ಟು ಜನರದ್ದು ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅದರ ಮುಂಚೆ ಒಂದು ವೀಕ್ಷಕರ ಕರೆ ಉಂಟು, ನಾವು ಅಟೆಂಡ್ ಆಗ. ಹಲೋ, good morning, Raj from Bombay. My question to the panel is, the tuition fees is only 100 rupees and hostel is only 100, which is very frugal or very superficial now. This from going on from 15 years. So I would suggest that this should be raised to 3,000 and 5,000 respectively minimum. Okay, per month. Especially in metro cities, it should be higher. Okay. So I would like to hear from. Okay. ನಾವು ಈಗ ಅನಂತ ಪದ್ಮನಾಭರು ಸ್ಟಾರ್ಟ್ ಮಾಡುವಾಗಲೇ ಅದೇನೋ ಟೆಲಿಪತಿ ಅಂತೇಳಿ ಅದರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಪ್ರಪ್ರಥಮವಾಗಿ ನಮ್ಮ ಈ ಒಂದು ಟ್ಯಾಕ್ಸೇಷನ್ ವಿಷಯ ಬ್ರೀಫ್ ಮಾಡಿ ನಾವು ಇದಕ್ಕೊಂದು ಆನ್ಸರ್ ಹೇಳಿ. ನಮಸ್ಕಾರ. ಇವಾಗಲೇ ಅವರು ನಮ್ಮ ಸತ್ಯನಾಯಕರು ಹೇಳಿದ ಹಾಗೆ ಬಜೆಟ್ ಫೆಬ್ರವರಿ 1ಕ್ಕೆ ನಮ್ಮದು 11 ಗಂಟೆಗೆ ಅದು ಮಂಡಿಸಲ್ಪಡ್ತದೆ. ಆ್ಯಂಡ್ now that stock market on that day, Saturday, that will be actually normally it's closed, but for this reason, for the reason of budget, it's open to cheer the market, because the market is expecting a lot from this budget. Modi government is planning to have some major reforms, because economy is now going sluggish market. Demand is less, so it is really now. Let us have better hopes. Yeah, correct. Now our Rajendra Naik, we will discuss. Rajendra Naik from Mumbai. His question is, now tuition fees, it is a peanut. Over the last 2, 3, 4 decades, it's not changed. Deduction for salaried employees. So for up to 2 children, 100 rupees per month. 100 rupees is a peanut, everybody knows. Even 100 rupees pocket money also nowadays, everyday students, they will ask. One. Second thing is hostel fees, that is deduction for salaried people. It is only 300 per month. Can anybody stay in a hostel for 300 per month? ಇದರ ಬಗ್ಗೆ ಒಂದು ಆನ್ಸರ್ ಹೇಳ್ಬೋದು. ಅಂದರೆ what is that? That is not actually tuition fees expenses. That is allowances for children. Children allowance, like that, education allowance. Tuition fees is separate. So this allowance, that is 100 rupees. Tuition fees under section 80C they can get deduction. It will be coming under 1,50,000. So this allowance for salary class. Yeah, as you told, it is correct. It is fixed long back, and now it should be. ಈಗ ಅವರಿಗೆ ಇದಂದ್ರೆ
11 ಇಲ್ಲ 100 ರೂಪಾಯಿ ರಿವೈಸ್ ಮಾಡಲಿಲ್ಲ, ಯಾಕಂದ್ರೆ ಟ್ಯೂಷನ್ ಫೀಸ್ ಅಂಡರ್ ಸೆಕ್ಷನ್ 80C ಅಲ್ಲಿ ಹೌದು, ಡಿಡಕ್ಷನ್. ಅದೇ. ಬಟ್ ಅದು 80C ಅಂತ ಏನಂದ್ರೆ ಇಟ್ ಈಸ್ ಎ ಬುಕೆ ಆಫ್ ಆಲ್ ದಿ ಸೇವಿಂಗ್ಸ್. ಎಲ್ಲ, ಹೌದು. ಅದು ಇನ್ಶೂರೆನ್ಸ್ PF ಬಂದ್ರೆ ಮತ್ತೆ ಇದೆಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇದಂದ್ರೆ ಈಗ ಟ್ರಾನ್ಸ್ಫರಬಲ್ ಜಾಬ್ ಅಲ್ಲಿ ಇದ್ದವರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ ಈಗ. ಹೌದು. ಈ ಅಲವೆನ್ಸಸ್, ಮಕ್ಕಳ ಚಿಲ್ಡ್ರನ್ಸ್ ಅಲವೆನ್ಸ್ ಮತ್ತೆ ಹೌದು. ಹಾಸ್ಟೆಲ್ ಅಲ್ಲ, ಅಲವೆನ್ಸ್. ಅವರು ಹೇಳುದೀಗ ಒಂದು ತಿಂಗಳಿಗೆ 3,000 ಆದ್ರೂ ಮಾಡಿ ಅಲವೆನ್ಸ್ ಅದನ್ನು ಡಿಡಕ್ಷನ್ ಕೊಡ್ಬೇಕಂತ. ಅದು ಅಂದ್ರೆ ಎಕ್ದಮ್ 100 ರೂಪೀಸ್ 300 ರೂಪೀಸ್ 3000 ಮಾಡೋದು ಡೌಟ್ಫುಲ್ ಹೌದು, ಆಗ್ತದೆ. ಹೌದು. ಬಟ್ ಸ್ಟಿಲ್ ಸ್ವಲ್ಪ Correct. ಮತ್ತೆ ಹಾಸ್ಟೆಲ್ ಫೀಸ್ Hostel ಅದು fees 300 per month ಉಂಟು, ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಬೇಕು ಹೌದು, ಹೇಳುದು. ಅದೊಂದು ಇನ್ಕ್ರೀಸ್ ಮಾಡ್ಬೇಕು ಅಂತೇಳಿ ಅವರು ಬಹಳ ಒಂದು ಉತ್ತಮ ಪ್ರಶ್ನೆ. ರಾಜೇಂದ್ರ ನಾಯ್ಕ ಅವರಿಗೆ ಧನ್ಯವಾದಗಳು ಪ್ರಶ್ನೆ ಕೇಳಿದಕ್ಕೆ. ಇನ್ನು ಇನ್ನೊಬ್ರು ವೀಕ್ಷಕರ ಕರೆ ಉಂಟು. ಹಲೋ 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 ಹಾ, ಯಾರು ಮಾತಾಡೋದು? ಹಾ, ಯಾರು ಮಾತಾಡೋದು? ಹಲೋ ನಮಸ್ಕಾರ, ಇದು ರಾಜೇಶ್ ರಾವ್ ಅಂತ ಹೇಳಿ, ರಾಜೇಶ್ ರಾವ್ ಅಂತ ಮಂಗಳೂರಿಂದ. ಹಾ, ರಾಜೇಶ್ ರಾವ್ ಅವರಿಗೆ ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಹಾ, ನೀವು ಟಿವಿಯನ್ನು ಒಂದು ಮ್ಯೂಟ್ ಮಾಡ್ತೀರಾ? ಟಿವಿಯನ್ನು ಒಂದು ಮ್ಯೂಟ್ ಮಾಡ್ತೀರಾ? ಇನ್ನು ಮುಂದಕ್ಕೆ ಹಾ ಹಾ ಹಾ, ಹಾ, ಹೇಳಿ. ಭಾರತದಲ್ಲಿ ಇನ್ನು ಮುಂದೆ 3 ವರ್ಷಗಳ ಕಾಲ ಫೈನಾನ್ಷಿಯಲ್ ಎಮರ್ಜೆನ್ಸಿ ಬರಬೇಕು. ಹ್ಮ್ ಯಾಕಂತ ಹೇಳ್ತೇನೆ, ಹ್ಮ್ ಎಲ್ಲ ಟ್ಯಾಕ್ಸ್ ಎಕ್ಸಂಪ್ಷನ್ಸ್, ಟ್ಯಾಕ್ಸ್ ರಿಲ್ಯಾಕ್ಷನ್ಸ್ ಎಲ್ಲ 3 years ಬ್ಲಾಕ್ ಮಾಡಬೇಕು. ಯಾಕಂತ ಹೇಳ್ತೇನೆ, ಹ್ಮ್ 1950ನೇ ಇಸ್ವಿಯಲ್ಲಿ 70 ವರ್ಷಗಳ ಹಿಂದೆ ನಮ್ಮ ಡೆಫಿಸಿಟ್, ಫಿಸ್ಕಲ್ ಡೆಫಿಸಿಟ್ ಓನ್ಲಿ 28 crores. ಹ್ಮ್ Today's fiscal deficit, our national debt was also 28 crores. Today's national debt is 150 lakh crores. It is 75% of the GDP of 200 lakh crores. ಹ್ಮ್ ಈ ಡೆಫಿಸಿಟ್, ಈ ಡೆಟ್ಟಿನ ಮೇಲೆ ನಾವು ಪ್ರತಿ ವರ್ಷ ಬಜೆಟ್ ನಲ್ಲಿ ಔಟ್ ಆಫ್ 7 lakh crores of fiscal deficit last year, 6 lakh crores was made payment, was towards payment of interest on this debt only. ಕರೆಕ್ಟ್ ಕರೆಕ್ಟ್. ಸೊ ಯಾವಾಗ ನೀವು ನಮ್ಮ ದೇಶ ಇಡೀ ಒಂದು ಡೆಟ್ ಟ್ರ್ಯಾಪ್ ನಲ್ಲಿ ಮುಳುಗಿ ಹೋಗಿದೆ. ಹ್ಮ್ ಸೊ ಈ ಡೆಟ್ ಟ್ರ್ಯಾಪ್ ನಿಂದ ಹೊರಗೆ ಬಂದ್ರೆ ಮಾತ್ರ ನಮ್ಮ ದೇಶ 5 trillion ಇಕಾನಮಿಗೆ ಹೋಗ್ಬೋದು, ನಮ್ಮ ರಿಸೋರ್ಸಸ್ ಗಳು ಡೆವಲಪ್ ಮಾಡಬಹುದು. ಕರೆಕ್ಟ್. ಹಾಗಾಗಿ ಇನ್ನು 3 ವರ್ಷಗಳ ಕಾಲ ಎಲ್ಲ ಎಕ್ಸ್ಪೆಂಡಿಚರ್ಸ್ ಗಳು, ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ಸ್ ಆಫ್ ದ ಗವರ್ಮೆಂಟ್ ಶುಡ್ ಬಿ ಸ್ಟಾಪ್. ಕರೆಕ್ಟ್. All tax relaxation should be cut. All tax stops should be cut. Correct. All salaries in the higher level and mid level salaried income ಎಲ್ಲ ಸ್ಲ್ಯಾಬ್ಸ್ ಹಾಕಬೇಕು. ಸ್ಯಾಲರಿ ಸ್ಲ್ಯಾಬ್ ಹಾಕಬೇಕು. ಕರೆಕ್ಟ್. ಮಿನಿಮಮ್ ವೇಜಸ್ ಎಲ್ಲರಿಗೂ ಕೊಡಬೇಕು. ಹೈಯರ್ ಸ್ಲ್ಯಾಬ್ ಇದ್ದವರನ್ನೆಲ್ಲ ಕಮ್ಮಿ ಮಾಡಬೇಕು ಸಂಬಳ. ಇದೆಲ್ಲ ಆಕ್ಷನ್ಸ್ ತಗೊಂಡ್ರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗ್ತದೆ. ಒಂದು. ಎರಡನೇದ್ದು, ಫ್ಯೂಚರ್ ವಿಶ್ಲಿಸ್ಟ್ ಏನು ಅಂತ ಹೇಳಿದ್ರೆ, ಡಿಜಿಟೈಸೇಷನ್ ಮಾಡಬೇಕು. 100% ಡಿಜಿಟೈಸೇಷನ್ ಇನ್ ನೆಕ್ಸ್ಟ್ 3 years. That will create employment. That will develop the industry also. That will develop the SME sector. Everywhere there will be a growth. Correct. So unless there is growth oriented economy, you cannot generate employment, and unemployment is the major problem in this country. Correct. Thank you. ಓಕೆ. ಬಹಳ ಒಂದು ಉತ್ತಮ ಪ್ರಶ್ನೆ. ನಮ್ಮ ರಾಜೇಶ್ ರಾವ್ ಅವರ ಎಕ್ಸ್ ಬ್ಯಾಂಕರ್ ಕೂಡ, ಮತ್ತು ಅವರು ನರೇಂದ್ರ ಮೋದಿ ನಮ್ಮ ಒಂದು 2 ಕಾರ್ಯಕ್ರಮದಲ್ಲಿ ಅವರು ಅತಿಥಿಯಾಗಿ ಭಾಗವಹಿಸಿದ್ದಾರೆ. ತುಂಬ ಇನ್ಪುಟ್ ಕೊಡ್ತಾರೆ. ಮತ್ತು ಅವರು ನಮ್ಮ ನರೇಂದ್ರ ಮೋದಿ ಅವರಿಗೆ ಅನೇಕ ಲೆಟರ್ನು ಕೂಡ ನಮ್ಮ ದೇಶದ ಬಗ್ಗೆ ಬರೆದ ಒಂದು ಕೀರ್ತಿ ಅವರಿಗೆ ಸಲ್ತದೆ ಅಂತ ಹೇಳಲಿಕ್ಕೆ. ಬಟ್ ತುಂಬ ಅವರ ಮನಸ್ಸು ಮಡಿತಾ ಉಂಟು ನಮ್ಮ ದೇಶದ ಬಗ್ಗೆ. ಅವರು ಮಾತಾಡೋ ಸ್ಟೈಲಲ್ಲಿ ಗೊತ್ತಾಗ್ತದೆ ಈಸ್ ಎ ಪೇಟ್ರಿಯಾಟಿಕ್ ಪರ್ಸನ್ ಅಂತ. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ಎವ್ರಿಬಡಿ ವಾಂಟ್ಸ್ ಟು ಗೋ ಟು ಹೆವನ್ ಬಟ್ ನೋ ಬಡಿ ವಾಂಟ್ಸ್ ಟು ಡೈ. ದಟ್ ಇಸ್ ದ ಪ್ರಾಬ್ಲಮ್ ಇದ್ದವರ ನಮ್ಮ ಪ್ರಜೆಗಳು. ಇದ್ದವನಿಗೆ ಇನ್ನೂ ಜಾಸ್ತಿ ಬೇಕೆಂಬ ಆಸೆ, ಇಲ್ಲದವನಿಗೆ ಬೇಕೆಂಬ ಆಸೆ, ಅದು ನ್ಯಾಚುರಲ್. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವರಿಗೆ ಹೇಳೋದು ಪ್ರಪ್ರಥಮವಾಗಿ ಏನಂದರೆ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಎಲ್ಲ ರಿಬೇಟ್ಸ್, ಕನ್ಸೆಷನ್ಸ್ ಎಲ್ಲ ಕಟ್ ಮಾಡಿ ಈ ರೀತಿ ಮಾಡಬೇಕು. ಬಟ್ ನಮ್ಮಂಥ ದೇಶದಲ್ಲಿ ಬಹಳ ಕಷ್ಟ. ಒಂದು ಪಾರ್ಟಿಯವರು ಈಗ ನೋಡಿ, ಒಂದು CAA ಮಾಡಿದ ಇಂಟ್ರೊಡ್ಯೂಸ್ ಮಾಡಿದ ಕೂಡಲೇ ಅದಕ್ಕೆ ಕೆಲವರದ್ದು ವಿರೋಧ. ಪ್ರತಿಯೊಂದಕ್ಕೆ ಇಲ್ಲಿ ಫಾರ್ ದ ಸೇಫ್ ವಿರೋಧ ಪಕ್ಷಗಳು, ಅದಕ್ಕೆ ವಿರೋಧ ಪಕ್ಷ ಅಪೋಸಿಷನ್ ಪಾರ್ಟಿ ಇರೋದು ಬದಲಿಗೆ ವಿರೋಧ ಪಕ್ಷ ಅಂತ ಹೇಳೋದು. ಯಾಕಂದರೆ ಅವರು ಮಾಡೋದೇ ವಿರೋಧ. ಆಡಳಿತ ಪಕ್ಷದವ್ರು ಏನು ಮಾಡ್ತಾರೆ, ಅವರು ಅದನ್ನು ವಿರೋಧ ಮಾಡೋದು ಅಂತೇಳಿ. ಆದ್ದರಿಂದ ಅವರಿಗೆ ಅಪೋಸಿಷನ್ ಪಾರ್ಟಿ ಇದ್ದದ್ದು ವಿರೋಧ ಪಕ್ಷ ಅಂತ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಈಗ ಒಂದು ನಾವು ಡಾಕ್ಟರ್ ರಾಜೇಶ್ ಭಟ್ರ ಹತ್ರ ಒಂದು ಹೆಲ್ತ್ ಕೇರ್ ಬಗ್ಗೆ ಮತ್ತು ಅವರ ವ್ಯೂಸ್ ಇಷ್ಟು ವರ್ಷದಿಂದ ಹೇಗೆ ಅದರ ಬಗ್ಗೆ ಒಂದು ಬ್ರೀಫ್ ತಗೊಂಡು ಮತ್ತೆ ಈ ಆನ್ಸರಿಗೆ ಕ್ವಶನಿಗೆ ಒಂದು ಆನ್ಸರ್ ಮಾಡುವ. ಡಾಕ್ಟರ್ ರಾಜೇಶ್ ಭಟ್ ಅವರು ನಮಸ್ಕಾರ. ಜಗದ್ವಿಖ್ಯಾತ ಫ್ರಾನ್ಸಿನ ಜನರಲ್ ನೆಪೋಲಿಯನ್ ಬೋನಪಾರ್ಟೆ ಹೇಳಿದಾಗೆ, ದ ಆರ್ಮಿ ಮಾರ್ಚಸ್ ಆನ್ ಇಟ್ಸ್ ಸ್ಟಮಕ್. ಒಬ್ಬ ಸೈನಿಕ ನಿಮ್ಗೆ ಯಾವ ಆಯುಧ ಕೊಟ್ಟರು, ಯಾವ ಶಿರಸ್ತ್ರಾಣ ಕೊಟ್ಟರು, ಅವನ ಹೊಟ್ಟೆ ಗಟ್ಟಿದ್ರೆ ಮಾತ್ರ ಒಂದು ಯುದ್ಧ ಗೆಲ್ಲಿಕ್ಕೆ ಸಾಧ್ಯ. ಅದನ್ನೇ ಆ ಸ್ಟೇಟ್ಮೆಂಟ್ನ ನಾನು ಒಂದು ಪ್ಯಾರಾಫ್ರೇಸ್ ಮಾಡಬೇಕಂತಿದ್ರೆ, ಎ ಕಂಟ್ರೀಸ್ ಎಕಾನಮಿ ಪ್ರಾಸ್ಪರ್ಸ್ ಬೈ ಎ ಸೌಂಡ್ ಹೆಲ್ತಿ ಬಾಡಿ ವಿತ್ ಎ ಏಬಲ್ ಬಾಡಿ ಆ್ಯಂಡ್ ಎ ಸ್ಟೇಬಲ್ ಮೈಂಡ್.
ಸಿಟಿಸನರಿ. ಸೊ ಇದಕ್ಕೆ ಈ ಏಬಲ್ ಬಾಡಿಡ್ ಆ್ಯಂಡ್ ಸ್ಟೇಬಲ್ ಮೈಂಡೆಡ್ ಸಿಟಿಸನರಿಗೆ ಹೆಲ್ತ್ ಕೇರ್ದಿಂದ ರೆಪ್ರೆಸೆಂಟೇಟಿವ್ ಆಗಿ ನಾನು ಎಕ್ಸ್ಪೆಕ್ಟ್ ಮಾಡೋದು ಏನಂದರೆ, ಗೌರ್ಮೆಂಟಿಂದ ಹೆಲ್ತ್ ಕೇರ್ ಎಕ್ಸ್ಪೆಂಡಿಚರ್ ಇಸ್ ಲೆಸ್ ದೆನ್ 3%, 2% ಟೋಟಲ್ ಬಜೆಟ್ ಇದು. ಅದು GDPದು 1 ಅಥವಾ 2%. ಸೊ ಇದನ್ನು ಇನ್ಕ್ರೀಸ್ ಮಾಡಿ, ಜಾಸ್ತಿ ಮಾಡಿ ಹೆಲ್ತ್ ಬಜೆಟಲ್ಲಿ, ಎಸ್ಪೆಷಲಿ ಪ್ರಿವೆಂಟಿವ್, ಪ್ರೈಮರಿ ಆ್ಯಂಡ್ ಟೆಕ್ನಾಲಜಿ ಡ್ರಿವನ್ ನಿಮ್ಮ ಹೆಲ್ತ್ ರಿಸರ್ಚಿಗೆ ಜಾಸ್ತಿ ದುಡ್ಡು ಉಪಯೋಗಿಸ್ಬೇಕಂತ ಹೆಲ್ತ್ ಕೇರ್ ಸೆಕ್ಟರ್ ಪರವಾಗಿ. ಯಾಕಂದರೆ ಟರ್ಷರಿ ಕೇರ್, ಸೆಕೆಂಡರಿ ಕೇರ್ ಇಸ್ ಯೂಶುವಲಿ ಟೇಕನ್ ಕೇರ್ ಬೈ ಪ್ರೈವೇಟ್ ಪ್ಲೇಯರ್ಸ್. ಅವರಿಗೆ ಬೇಕಾದಂಥ ಫೆಸಿಲಿಟೀಸ್ನ ಗವರ್ಮೆಂಟ್ ಅಂದ್ರೆ ಕ್ರಿಯೇಟ್ ಮಾಡಿ. ಈಗ ನಮ್ದು ಡಿಫೆನ್ಸ್ಗೆ ನಾವು ಹೈಯೆಸ್ಟ್ ಇಡ್ತೇವೆ, ಅಗ್ರಿಕಲ್ಚರ್ ಇಡ್ತೇವೆ, ಅದೇ ರೀತಿ ಹೆಲ್ತ್ ಕೇರ್ಗೆ ನಾವು ಸ್ವಲ್ಪ ಮ್ಯಾಕ್ಸಿಮಮ್ ಇರುವ ಇದಕ್ಕಿಂತ ಜಾಸ್ತಿ ಮಾಡಿ ಅದಕ್ಕೆ ಮಾಡಿದ್ರೆ ಪ್ರಿವೆಂಟಿವ್ ಹೆಲ್ತ್ ಲೈಕ್ ಹೆಲ್ತ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಆದ್ರಿಂದ ಹೆಲ್ತ್ ಈಸ್ ವೆರಿ ನೈಸ್. ನಾವು ಅದಕ್ಕೆ ಹೆಲ್ತ್ ಬಗ್ಗೆ ಒಂದು ಯೋಗದ ಬಗ್ಗೆ ಕೂಡ ಕಾರ್ಯಕ್ರಮ ಮಾಡಿದ್ದೇವೆ. 3 ಡಾಕ್ಟರ್ ಕೂತು ಕೂಡ ಅಲೋಪತಿ, ನ್ಯಾಚುರೋಪತಿ, ಹೋಮಿಯೋಪತಿ 3 ಡಾಕ್ಟರ್ನ ಕೂಡ ಕೂಡಿಸಿ ಮಾಡಿದ್ದೇವೆ. ಬಹಳ ಒಂದು ಉತ್ತಮ ನಿಮ್ಮ ಒಂದು ಸಂದೇಶ ಡಾಕ್ಟರ್ ರಾಜೇಶ್ ಭಟ್ ಅವರೇ. ಇನ್ನೊಬ್ರು ವೀಕ್ಷಕರ ಕರೆ ಬಿಟ್ಟು ನಾವು ಅಟೆಂಡ್ ಆಗ. ಹಲೋ ಹಲೋ, ಯಾರು ಮಾತಾಡೋದು? ಯಾರು ಮಾತಾಡೋದು? ನಾನು ಡಾಕ್ಟರ್ AP ಆಚಾರ್ಯ ಮಾತಾಡ್ತಿರೋದು, ನಿಟ್ಟೆ ಯೂನಿವರ್ಸಿಟಿಯಿಂದ. ನಮಸ್ಕಾರ ಡಾಕ್ಟರ್ AP ಆಚಾರ್ಯ ಅವರೇ, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹ್ಯಾಪಿ ಟು ಸಿ ದಿ ಡಿಸ್ಕಷನ್ ಆನ್ ಬಜೆಟ್, ಪ್ರೀ ಬಜೆಟ್ ಸೆಷನ್. ಓಕೆ, ನನ್ನೊಂದು ಕ್ವಶನ್ ಅಂದ್ರೆ, ಹಲೋ ಹೇಳಿ, ಕೇಳಿ ನಿಮ್ಮ ಪ್ರಶ್ನೆ. ನಮ್ದು ಈಗ ವಿ ಹ್ಯಾವ್ ಎ ವಿಷನ್ ಟು ಡೆವಲಪ್ ಇಂಡಿಯನ್ ಎಕಾನಮಿ ಎಸ್ ಎ $5 trillion ಎಕಾನಮಿ. ಕರೆಕ್ಟ್. ಅದರಲ್ಲಿ ಒಂದು ಇನ್ಗ್ರೀಡಿಯೆಂಟ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಹೇಳ್ತೇವೆ ನಾವು. ದಿಸ್ ಇಸ್ ಡೈರೆಕ್ಟ್ ಲಿಂಕ್ ಬಿಟ್ವೀನ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ವರ್ಲ್ಡ್ ಎಕಾನಮಿ ನೋಡುವಾಗ. ಹಲೋ, ಕೇಳಿ, ಕೇಳ್ತಾ ಇದ್ದೇವೆ. ಹೌದು, ನಮ್ದು ಈ ಇಂಡಿಯಾದು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ 26% ಇದೆ. When we compare to other countries in the world, they have around, Australia 90% ಇದೆ, ಸಿಂಗಾಪುರ್ ಅಲ್ಲಿ 70% ಇದೆ, ನಮ್ಮಲ್ಲಿ 25% ಇದೆ. ಈ ಗ್ರಾಸ್ ಎನ್ರೋಲ್ಮೆಂಟ್ ಅನ್ನು ಜಾಸ್ತಿ ಮಾಡ್ಲಿಕ್ಕೆ ನಮ್ಮಲ್ಲಿ ಬಜೆಟ್ ಅಲ್ಲಿ ಏನ್ ಪ್ರೊವಿಷನ್ ಮಾಡಬಹುದು? ನೀವೀಗ ಒಂದು ನಿಟ್ಟೆಯ ಡೀನ್ ಆಗಿದ್ರಲ್ಲ, ನಿಮ್ಮ ಪ್ರಕಾರ ಏನ್ ಮಾಡಬಹುದು ಹೇಳ್ಬೋದಾ? ಹಲೋ, ನೀವೀಗ ನಿಟ್ಟೆಯಲ್ಲಿ ಡೀನ್ ಆಗಿದ್ದೀರಿ ಅಲ್ವಾ, ಮ್ಯಾನೇಜ್ಮೆಂಟ್ ಕಾಲೇಜಿದು? ಹೌದು. ನಿಮ್ಮ ಪ್ರಕಾರ ಏನ್ ಮಾಡಬಹುದು ಹೇಳಿ? ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋದಲ್ಲಿ ಯಾಕೆ ಕಮ್ಮಿ ಆಗಿ ಹೇಳಿದ್ರೆ, ನಮ್ಮಲ್ಲಿ ಫೆಸಿಲಿಟೀಸ್ ಕಮ್ಮಿ, ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿ ಆಗಿದೆ. ಕರೆಕ್ಟ್. ಮತ್ತೆ ಸಬ್ಸಿಡೈಸ್, ರೈಟ್ ಕ್ಯಾಟಗರಿ ಪೀಪಲ್ ಸಬ್ಸಿಡೈಸ್ ಮಾಡ್ಬೇಕು ಎಜುಕೇಶನ್ ಅನ್ನ. ಓಕೆ. ಒಂದು ಕ್ಯಾಂಪೇನ್ ಆಗ್ಬೇಕು. ಮತ್ತೆ ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ ಡೈರೆಕ್ಟ್ ಲಿಂಕ್ ಇಲ್ಲ, ಎಜುಕೇಶನ್ ಎಂಪ್ಲಾಯ್ಮೆಂಟ್ ಲಿಂಕ್ ಮಾಡಿದಾಗ ಕರೆಕ್ಟ್ ಎನ್ರೋಲ್ಮೆಂಟ್ ಜಾಸ್ತಿ ಆಗ್ತದೆ. ಕರೆಕ್ಟ್ ಕರೆಕ್ಟ್. ಬಹಳ 25% ಅನ್ನು ನಾವು ಇದರಲ್ಲಿ ಇಟ್ಕೊಂಡ್ರೆ ನಮ್ದು ಗ್ರೋತ್ ಆಗುದಿಲ್ಲ ಎಕಾನಮಿಯಲ್ಲಿ. ಬಜೆಟ್ ಅಲ್ಲಿ ಏನು ಈಗ ಇಫ್ ಯು ಕಂಪೇರ್ ದಿ ಅಲೋಕೇಶನ್ ಆಫ್ ಮನಿ ಫಾರ್ ಹೈಯರ್ ಎಜುಕೇಶನ್, ವಿಚ್ ಇಸ್ ಮಚ್ ಲೆಸ್ಸರ್ ದೆನ್ ದಿ ಫಾರ್ಮ್ ಲೋನ್ ವೇವರ್, ನಮ್ಮ ಇದು ಈ ಪಾಪ್ಯುಲರ್ ಸ್ಕೀಮ್ ಅಂತ ಹೇಳ್ತೇವಲ್ಲ. ಕರೆಕ್ಟ್ 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 ಕರೆಕ್ಟ್. ಸೊ ಈಗ ನಾವು ಈ ಎಜುಕೇಶನ್ ಬಗ್ಗೆ ನಾವು ಜಾಸ್ತಿ ಹಣ ಮೀಸಲಾಗಿ ಎದ್ದಿದ್ರೆ ಬಹುಶಃ ನಮ್ಮಲ್ಲಿ GDP ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ ನನಗೆ. ಬಹಳ ಉತ್ತಮ ಪ್ರಶ್ನೆ. ನಮ್ಮ ಡಾಕ್ಟರ್ ಗೋಪಾಲ್ ಮೊಗೇರ ಅವರು ಎಜುಕೇಶನ್ ಬಗ್ಗೆ ಅವರು ಪರಿಣಿತರು, ಅದರ ಬಗ್ಗೆ ಅವರು ಹೇಳ್ಬೋದಲ್ಲ? ಈ ಸೆಕ್ಟರಲ್ಲಿ ಇಮಿಡಿಯೇಟ್ ಆಗಿ ರಿಸಲ್ಟ್ ಬರಲಿಕ್ಕೆ ತುಂಬ ಲೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಡಿಜಿಟಲ್ ಇಂಡಿಯಾ, ಇಟ್ ಸ್ಟಾರ್ಟೆಡ್ ಅಬೌಟ್ 5-6 years ಬ್ಯಾಕ್, ಬಟ್ ಇಟ್ಸ್ ಗೋಯಿಂಗ್ ಟು ಗಿವ್ ದ ಇಫೆಕ್ಟ್ ನೌ. ಸಿಮಿಲರ್ಲಿ ಮೆನಿ ಆಫ್ ದಿಸ್ ಲೈಕ್ ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಯು ಥಿಂಕ್ ಎನಿವೇರ್ ಇನ್ ಇಂಡಿಯಾ ಬಟ್ ಮೇಕ್ ಇನ್ ಇಂಡಿಯಾ. ಇನ್ಫ್ಯಾಕ್ಟ್ ಮೊದಲು ಎಲ್ಲರೂ ಹೇಳ್ತಿದ್ರು ನಮ್ಮ ಮಕ್ಕಳು ಅಮೆರಿಕಕ್ಕೆ ಹೋಗಬಾರ್ದು, ವಿ ಇನ್ವೆಸ್ಟ್ ಲಾಟ್ ಆಫ್ ಮನಿ ಆನ್ ಎಜುಕೇಷನ್ ಅಂತ. ಐ ವುಡ್ ಸೇ ಅದರ್ ವೇ, ಯು ಗೋ ಔಟ್, ಲರ್ನ್, ಅರ್ನ್ ಆ್ಯಂಡ್ ರಿಟರ್ನ್ ಆ್ಯಂಡ್ ಇನ್ವೆಸ್ಟ್ ಇನ್ ಇಂಡಿಯಾ. ವೈ ನಾಟ್? ಸೊ ಹಾಗಿರುವಾಗ ಇದರ ಇಂಪ್ಲಿಕೇಶನ್ಸ್ ಎಲ್ಲ ಮತ್ತೆ ಬರುತ್ತೆ. ಮುಂಚೆ ಕೂಡ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಅದಾದ ಮೇಲೆ ದೇಶ ಪರ್ಯಟನೆ ಕಳಿಸ್ತಿದ್ರಂತೆ. ಲೋಕಜ್ಞಾನ ಮಾಡಿದ ಮೇಲೆ ಅವರಿಗೆ ಅನುಭವ ಜಾಸ್ತಿ ಆಗ್ತದೆ. ಅನುಭವಕ್ಕಿಂತಲೂ ಸೆಲ್ಫಿಶ್ನೆಸ್. ನಾವೀಗ ಅದೇ ಹೇಳಿದಲ್ಲ, ಜನನಿ ಜನ್ಮಭೂಮಿಸ್ಥ ಸ್ವರ್ಗಾತಪಿ ಗಯಸಿ. ನಾವು ಬರುವಾಗ, ನಾವು ವಾಪಸ್ ಬರುವಾಗ ನಮ್ಮ ಇಂಡಿಯಾದ ಬಗ್ಗೆ ಪ್ರೀತಿ ಇರಬೇಕು. ಕರೆಕ್ಟ್. ನಾವು ಅರ್ನ್ ಮಾಡಲಿ. ನಾವು ಈಗ ನಾನು ಅಮೆರಿಕದಲ್ಲಿದ್ದೆ, ನಾನು ಪೋಸ್ಟ್ ಡಾಕ್ಟರ್ ಮಾಡಿದ್ದೆ, ವಾಪಸ್ ಬಂದು ಇಲ್ಲಿ ಬರುವಂಥ ಶಾಂತಿ ಇರಲಿಲ್ಲ ಅಂತ. ಇಫ್ ಯು ಒನ್ಸ್ ಯು ಸ್ಟಾರ್ಟ್, ಈಗ ಇನ್ಫ್ಯಾಕ್ಟ್ ನೀವು ಹೇಳಿದಾಗೆ ಆಸ್ ಇನ್ ಟುಡೇ ಪರ್ಚೇಸಿಂಗ್ ಪವರ್ ಇಂಡಿಯಾ ಇಸ್ 3rd ಇನ್ ವರ್ಲ್ಡ್. ಅಮೆರಿಕ, ಚೈನಾ ಬಿಟ್ಟರೆ ಇಕಾನಮಿಲಿ ಇಂಡಿಯಾ ಇಸ್ 3rd, ನಾಟ್ 6th. ಸೊ ವಿ ಆರ್ ಇನ್ ಸಚ್ ಎ ಗುಡ್ ಕಮಾಂಡಿಂಗ್ ಪೊಸಿಷನ್. ಈಗ ಅದೇ ಡಾಕ್ಟರ್ AP ಆಚಾರ್ಯ ಹೇಳಿದ ಹಾಗೆ ನಾವೀಗ ಎಜುಕೇಷನಿಗೆ ಮತ್ತು ಇನ್ಫ್ರಾಸ್ಟ್ರಕ್ಚರಿಗೆ ಇದಕ್ಕೆಲ್ಲ ಜಾಸ್ತಿ ಒತ್ತು ಕೊಟ್ಟರೆ ನಮಗೆ ಈ ನಿಮ್ಮದು ಏನು ಹೇಳ್ತಾರೆ ಅವರು, ಗ್ರಾಸ್ ಎನ್ರೋಲ್ಮೆಂಟ್ ಆಟೋಮೆಟಿಕಲಿ ಆಗುತ್ತೆ. ಆಟೋಮೆಟಿಕಲಿ ಇಟ್ಸ್ ಎ ಪ್ರಾಸೆಸ್. ನಾವು ಅದನ್ನು ಮಾಡಬೇಕಂತ. ನಮ್ಮ ಅಜಿತ್ ಕಾಮತ್ ಕೂಡ
ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಗ್ಗೆ ಕೂಡ ಹೇಳಿದರು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ನಮ್ಗೆ ಬೂಸ್ಟ್ ಒತ್ತು ಕೊಟ್ಟರೆ ಆಟೋಮೆಟಿಕಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ, ಇನ್ಕಮ್. ಅದು ವಿಶಿ ಸರ್ಕಲ್. ಫಾರ್ ಎಕ್ಸಾಂಪಲ್ ಒಂದು ಇಂಡಸ್ಟ್ರಿ ಒಳ್ಳೇದಾದ್ರೆ ಮೋರ್ ಎಂಪ್ಲಾಯ್ಮೆಂಟ್ ಬರ್ತದೆ, ಮೋರ್ ಎಂಪ್ಲಾಯ್ಮೆಂಟ್ ಮೋರ್ ಪ್ರೊಡಕ್ಟಿವ್ ಬರ್ತದೆ, ಮೋರ್ ಪ್ರೊಡಕ್ಟಿವ್ ಬಂದ್ರೆ ಮೋರ್ ಬೈಯಿಂಗ್ ಪವರ್ ಬರ್ತದೆ, ಮೋರ್ ಬೈಯಿಂಗ್ ಬಂದ್ರೆ GDP ಆಟೋಮೆಟಿಕಲಿ ಇನ್ಕ್ರೀಸ್ ಆಗ್ತದೆ. ಅಜಿತ್ ಕಾಮತ್, ಅದರ ಮುಂಚೆ ಒಂದು ವೀಕ್ಷಕರು ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಇವತ್ತು ಬಜೆಟ್ ವಿಶ್ಲಿಸ್ಟ್ ಆದ್ರಿಂದ ಆನ್ಸರ್ ಹೇಳೋದಕ್ಕಿಂತ ಕ್ವಶನೇ ಜಾಸ್ತಿ ಬರ್ತದೆ. ವೀಕ್ಷಕರ ನಿಮ್ಮ ಪ್ರಶ್ನೆ ಕೇಳಿ, ಬಟ್ ಇಮಿಡಿಯೇಟ್ಲಿ ಅಲ್ದಿದ್ರೆ ನಮ್ಮ ಈ 1.5 ಗಂಟೆ ಕಾರ್ಯಕ್ರಮದಲ್ಲಿ ಅದನ್ನು ನಾವು ಕವರ್ ಮಾಡ್ತೇವೆ ಅಂತ ಹೇಳ್ತೇವೆ. ಹಲೋ ಹಲೋ, ಯಾರು ಮಾತಾಡೋದು? ಇದು ಭರತ್ ಅಂತ ಸರ್, ಕುಮಟಾದಿಂದ ಮಾತಾಡೋದು. ಭರತ್ ಅಂತ, ಎಲ್ಲಿಂದ? ಕುಮಟಾದಿಂದ ಸರ್. ಹೇಳಿ ಭರತ್ ಅವರೇ. ಸರ್ ಕ್ವಶನ್ ಕೇಳಲಿಕ್ಕೆ ಇತ್ತು ಸರ್. ಕೇಳಿ ಕ್ವಶನ್ ಕೇಳಿ. ಇದು ನಮ್ದು ಈಗ ನಮ್ಮ ಸೈಡ್ ಅಲ್ಲಿ ಅಲ್ಲ ಸರ್, ಇದು ಅಗ್ರಿಕಲ್ಚರ್ ಬಿಸ್ನೆಸ್ ಎಲ್ಲ ಹೆಚ್ಚು ಉಂಟಲ್ಲ ಸರ್. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಗ್ರಿಕಲ್ಚರ್ ಬಿಸ್ನೆಸ್ ಗೆ ಎಕ್ಸಂಪ್ಷನ್ ಉಂಟಲ್ವಾ, ಹಾಗೆ ಡೈರಿ ಪೋಲ್ಟ್ರಿ ಎಲ್ಲ ಬಿಸ್ನೆಸ್ ಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಕ್ಸಂಪ್ಷನ್ ಇದೆಯಾ? ಡೈರಿ ಪೋಲ್ಟ್ರಿ ಮತ್ತೆ ಎನಿಮಲ್ ಹಸ್ಬೆಂಡ್ರಿ ನೀವು ಕೇಳೋದು? ಹೌದು ಸರ್. ಇವನ್ ಫಿಶರೀಸ್ ಕೂಡ ಅದರ ಬಗ್ಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಉಂಟಾ ಅಂತ ಕೇಳೋದು. ಬಹಳ ಒಂದು ಕುಮಟಾದಿಂದ ಮಾತಾಡೋದು ಸರ್. ಓಕೆ. ಈಗ ನಮ್ಮ ಅನಂತ ಈಗ ನಮ್ಮ ಸೈಡ್ ಅಲ್ಲೆಲ್ಲ ಅಗ್ರಿಕಲ್ಚರ್ ಎಲ್ಲ ನಮ್ಮ ಸೈಡ್ ಅಲ್ಲಿ ಜಾಸ್ತಿ ಅಲ್ಲ ಸರ್? ಹೌದು. ಸೊ ಅಂದರೆ ಈಗ ನಮ್ಮ GDP ಇನ್ಕ್ರೀಸ್ ಆಗಲಿಕ್ಕೆ ಈಗ $5 ಟ್ರಿಲಿಯನ್ ಇಕಾನಮಿ ಆಗಬೇಕಾದ್ರೆ ಇದ್ದದ್ದೇ ಅಗ್ರಿಕಲ್ಚರ್ ಟ್ರೆಡಿಷನಲ್ ಟೈಪ್ ಆಗೋದಿಲ್ಲ. ಅದರೊಟ್ಟಿಗೆ ಎನಿಮಲ್ ಹಸ್ಬೆಂಡ್ರಿ ಇರ್ಬೋದು, ಪೌಲ್ಟ್ರಿ ಇರ್ಬೋದು, ಡೈರಿ ಇರ್ಬೋದು, ಫಿಶರೀಸನ್ನು ಅಪ್ಗ್ರೇಡ್ ಮಾಡ್ಬೋದು. ಇದೆಲ್ಲ ಮಾಡುವಾಗ ಅವ್ರಿಗೆ ಏನು ಇನ್ಸೆಂಟಿವ್ ಟ್ಯಾಕ್ಸಸ್ ಅಲ್ಲಿ ಅದಕ್ಕೆ ಉಂಟಾ ಅಂತ ಅವ್ರು ಕೇಳೋದು. ಅಗ್ರಿಕಲ್ಚರಿಗಂತೂ ಇದೆ, ಈಗ ಇನ್ಕಮ್ ಟ್ಯಾಕ್ಸ್ ಇದೆ, GST ಕೂಡ ಇದೆ, ಎಲ್ಲ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಬಟ್ ಅದು ಎಕ್ಸಂಪ್ಷನ್ ಹೇಗಂದ್ರೆ ಅವರು ಫುಲ್ ಅಗ್ರಿಕಲ್ಚರಿಸ್ಟ್ ಆಗ್ಬೇಕು. ಸಪೋಸ್ ಅವ್ರೀಗ ಬಿಸಿನೆಸ್ ಅಲ್ಲ, ಅವರದ್ದು ಕ್ವಶನ್ ಏನಂದ್ರೆ ಡೈರಿ, ಪೌಲ್ಟ್ರಿ, ಎನಿಮಲ್ ಹಸ್ಬೆಂಡ್ರಿ, ಫಿಶರೀಸ್ ಆ ಸೆಕ್ಟರ್ಗೆ ಇನ್ಕಮ್ ಟ್ಯಾಕ್ಸ್ ಪೌಲ್ಟ್ರಿ ಈಗ ಪೌಲ್ಟ್ರಿ ಟ್ಯಾಕ್ಸೇಬಲ್, ಪೌಲ್ಟ್ರಿ ಟ್ಯಾಕ್ಸ್, ಡೈರಿ ಕೂಡ ಟ್ಯಾಕ್ಸ್. ಅಂದ್ರೆ ಇದಾಲ್ ಇಂಡೈರೆಕ್ಟ್ ಅಗ್ರಿಕಲ್ಚರ್. ಬ್ಯಾಂಕ್ ಅಲ್ಲಿ ಲೋನ್ ಕೊಡುವಾಗ ಇಟ್ ಈಸ್ ಟ್ರೀಟೆಡ್ ಆಸ್ ಅಗ್ರಿಕಲ್ಚರ್ ಕ್ಯಾಟಗರಿ, ಬಟ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗೆ ಇದಕ್ಕೆ ಟ್ಯಾಕ್ಸ್ ಉಂಟು ಅಂತ ಹೇಳುದು. ಇನ್ಕಮ್ ಟ್ಯಾಕ್ಸ್ಗೆ ಪೌಲ್ಟ್ರಿಗೆ ಟ್ಯಾಕ್ಸ್ ಇದೆ, ಪೌಲ್ಟ್ರಿಗುಂಟು, ಡೈರಿಗುಂಟು, ಇವನ್ ಫಿಶರೀಸ್ ಆಲ್ಸೋ. ಮಿಲ್ಕ್ಗೆ ಥಿಂಕ್ ಇಲ್ಲ ಉಂಟು, ಪೌಲ್ಟ್ರಿ, ಡೈರಿ ಎಲ್ಲದಕ್ಕುಂಟು. ಅಂದ್ರೆ ಅಗ್ರಿಕಲ್ಚರ್ ಇನ್ಕಮ್ ಡೆಫಿನಿಷನ್ ಏನಂದ್ರೆ ಸೆಕ್ಷನ್ 2 ಸಬ್ಸೆಕ್ಷನ್ 1 ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್. Any income derived from land which is situated in India and used for the purpose of agriculture, ಅದಿದ್ರೆ ಮಾತ್ರ ಇದು ಎಕ್ಸಂಪ್ಷನ್ ಉಂಟು. ಆದ್ರಿಂದ ಭರತ್ ಅವರೇ ನಿಮ್ಮ ಬಟ್ ಇದಕ್ಕೊಂದು ಬೇರೆ ರೀತಿ ಆನ್ಸರ್ ಕೊಡ್ತೇನೆ. ಇದೊಂದು ಒಳ್ಳೆ ಆನ್ಸರ್. ನಮ್ಮ ಎಲ್ಲ ಅಗ್ರಿಕಲ್ಚರ್ ಸೆಕ್ಟರ್ ಅವರು ಕೇಳೋದು ನಮಗೆ ಸಬ್ಸಿಡಿ ಸಿಗುತ್ತಾ, ಟ್ಯಾಕ್ಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ಈಸ್ ಸ್ಪೆಂಡಿಂಗ್ 900 crores per day ಆನ್ ಸಬ್ಸಿಡಿ. ಇದಕ್ಕೊಂದು ಸೊಲ್ಯೂಷನ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಆನಿಯನ್ ಕೇಳ್ತೇನೆ, ಆನಿಯನ್ ಉಂಟು, ಈಗ ಆನಿಯನ್ ಕ್ರೈಸಿಸ್ ಬಂತು. There is no question of deficit of onion production in India. We can export onion also. It's proved. But the only problem ಏನು ಗೊತ್ತಾ, ನಮಗೆ ಸ್ಟೋರೇಜ್ ಕೆಪಾಸಿಟಿ ಇಲ್ಲ. ಅದನ್ನ ಚೆನ್ನಾಗಿ ಕೋಲ್ಡ್ ಸ್ಟೋರೇಜ್ ಮಾಡಿದರೆ ಟೆಕ್ನಾಲಜಿ ಬೇಸ್ಡ್ ಅಗ್ರಿಕಲ್ಚರ್, ಅವ್ರಿಗೆ ಒಳ್ಳೆ ಸೀಡ್ ಕೊಟ್ಟು, ಒಳ್ಳೆ ಸಾಯಿಲ್ ಕೊಟ್ಟು, ಎಲ್ಲ ರೈತರಿಗೆ, ಫಾರ್ಮರಿಗೆ instead of giving more subsidy, give them a good product, good facilities. Instead of giving a fish, you ask them how to make fishing. ಇದರಿಂದ ಅವರು ಇಂಡಿಪೆಂಡೆಂಟ್ ಆಗ್ತಾರೆ. ಇಲ್ಲ ಯಾವಾಗಲೂ ಅವರು ಸಬ್ಸಿಡಿ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವರು ಪ್ರಾಸ್ಪರ್ ಆಗೋದಿಲ್ಲ. The government should seriously think of providing them good soil, good seed and good storage facilities. ಅದು ಮಾತ್ರ ಅಲ್ಲ, ಅದರಲ್ಲಿ ಅಗ್ರಿಕಲ್ಚರಲ್ ಬೇಸ್ಡ್ ಕ್ಲಸ್ಟರ್ ಡೆವಲಪ್ಮೆಂಟ್ ಮಾಡಿ ಈ ರೂರಲ್ ಏರಿಯಾದಲ್ಲಿ ಅದಕ್ಕೆ ಅಲ್ಲಿ ಕ್ವಾಲಿಟಿ ಪವರ್ ಕೊಟ್ಟು ಅದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಆರ್ ಸರ್ವಿಸ್ ಸೆಕ್ಟರ್ ಆಗಿ ಬೂಸ್ಟ್ ಮಾಡಲಿಕ್ಕೂ ಆಗುತ್ತೆ, ವಿಚ್ ವಿಲ್ ಜನರೇಟ್ ಎಂಪ್ಲಾಯ್ಮೆಂಟ್. ಭರತ್ ಅವರಿಗೆ ನಿಮ್ಮ ಒಂದು ಪ್ರಶ್ನೆ ಕೇಳೋದಕ್ಕೆ ಧನ್ಯವಾದಗಳು. ಡೈಲಿ, ಪೌಲ್ಟ್ರಿ, ಎನಿಮಲ್ ಹಸ್ಬೆಂಡ್ರಿ ಮತ್ತು ಫಿಶರೀಸಿಗೆ ಬೇರೆ ಅಗ್ರಿಕಲ್ಚರಿಗೆ ಎಟ್ ಪಾರ್ ಆಗಿ ಎಕ್ಸಂಪ್ಷನ್ ಕೊಡಬೇಕಂತ ಅವರ ಒಂದು ಪ್ರತಿಪಾದನೆ. ಬಹಳ ಒಂದು ಉತ್ತಮ ಪ್ರಶ್ನೆ ಕೇಳಿದ, ಧನ್ಯವಾದಗಳು. ಈಗ ಡಾಕ್ಟರ್ ರಾಜೇಶ್ ಭಟ್ ಅವರೇ, ಹೆಲ್ತ್ ಕೇರ್ ಬಗ್ಗೆ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ವ್ಯೂವರ್ಸ್. ಹೆಲ್ತ್ ಬಗ್ಗೆ ಯಾವುದು ಕ್ವಶನ್ ಕೇಳ್ತಾ ಇಲ್ಲ ನೋಡಿ. ಈಗ ರೂರಲ್ ಹೆಲ್ತ್ ಕೇರ್, ಈಗ ರೂರಲ್ ಕುಮಟಾ ಹೇಳಿದ್ರು ಅವರು, ಅದೆಲ್ಲ ರೂರಲ್ ಏರಿಯಾ. ಈಗ ದೆರ್ ಈಸ್ ಎ ಡಿಸ್ಪ್ಯಾರಿಟಿ ಬಿಟ್ವೀನ್ ಅರ್ಬನ್ ಹೆಲ್ತ್ ಕೇರ್ ಆ್ಯಂಡ್ ರೂರಲ್ ಹೆಲ್ತ್ ಕೇರ್. ಈಗ ನೀವು ನೋಡಿರ್ಬೋದು, ಈಗ ಮೆಡಿಕಲ್ ಕಾಲೇಜು ನಮ್ಮ ಇಲ್ಲಿ ಮಂಗಳೂರಿನಲ್ಲಿ ಎಷ್ಟು 6 ಮೆಡಿಕಲ್ ಕಾಲೇಜಿನೂ ಉಂಟು. ಈಗ ನಮ್ಮ ಈಚೆ ಇಲ್ಲಿ 6 ಮೆಡಿಕಲ್ ಕಾಲೇಜ್ ಆದಮೇಲೆ KMC ಮಣಿಪಾಲ್ ಉಂಟು. ಆಮೇಲೆ ಅಲ್ಲಿಂದ ನಿಮ್ಮ ಕಾರವಾರ, ಗೋವಾದವರೆಗೆ ಹೋಗುವವರೆ ಮೆಡಿಕಲ್ ಕಾಲೇಜೇ ಇಲ್ಲ. ಸೊ ಆ ಡೆಮೋಗ್ರಫಿಕಲಿ ಅದು ಸ್ಪ್ರೆಡ್ ಆಗಲಿಲ್ಲ ಅಂತೇಳಿ. ನಿಮ್ಮ ಅದ್ರ ಬಗ್ಗೆ ರೂರಲ್ ಹೆಲ್ತ್ ಕೇರ್ ಮತ್ತು ಮೆಡಿಕೇರ್ ಬಗ್ಗೆ ನಿಮ್ಮ ಏನು ಅಭಿಪ್ರಾಯ?
ಪ್ರಥಮವಾಗಿ ನೀವು ಹೇಳಿದಾಗೆ ಹೆಲ್ತ್ ಬಗ್ಗೆ ಯಾವುದು ಪ್ರಶ್ನೆಗಳಿಲ್ಲ. ಯಾಕಂದ್ರೆ ದ ವ್ಯಾಲ್ಯೂ ಆಫ್ ಹೆಲ್ತ್ ಇಸ್ ನೋನ್ ಓನ್ಲಿ ವೆನ್ ಇಟ್ ಇಸ್ ಲಾಸ್ಟ್. ಹೆಲ್ತ್ ಹಾಳಾದಾಗಲೇ ಹೆಲ್ತಿನ ವ್ಯಾಲ್ಯೂ ಬಗ್ಗೆ ಗೊತ್ತಾಗೋದು. ನಿಮ್ಮ ಪ್ರಶ್ನೆ ಎರಡನೇ ಭಾಗ ಮೆಡಿಕಲ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಹೆಲ್ತ್ ಕೇರ್ ಅಂತ ಹೇಳ್ತೇವೆ. ಪ್ರೈಮರಿ ಹೆಲ್ತ್ ಕೇರ್ ಬಹುಶಃ ಸರ್ಕಾರ ಯಾಕಂದರೆ ಪ್ರೈಮರಿ ಹೆಲ್ತ್ ಕೇರ್ ಕೊಡಲಿಕ್ಕೆ ಪ್ರೈವೇಟ್ ಸೆಕ್ಟ್ರಿಗೆ ಕಷ್ಟ ಆಗ್ತದೆ. ಯಾಕಂದರೆ ಅದರಲ್ಲಿ ಕಾಸ್ಟ್ ಜಾಸ್ತಿ ಇರ್ತದೆ, ಪ್ರಾಫಿಟ್ ತುಂಬ ಕಡಿಮೆ ಇರ್ತದೆ. ಸೊ ನಾನು ಆಗಲೇ ಹೇಳಿದಾಗೆ ಪ್ರಿವೆಂಟಿವ್ ಆ್ಯಂಡ್ ಪ್ರೈಮರಿ ಹೆಲ್ತ್ ಕೇರ್ನ ಗೌರ್ಮೆಂಟ್ ಅದನ್ನ ವಹಿಸ್ಕೊಂಡು PHC ಲೆವೆಲ್ ಅಂತ ಅದನ್ನ ಸ್ಟ್ರಾಂಗ್ ಮಾಡಬೇಕು. ಅಲ್ಲಿ ಬೇಕಾದ ವೈದ್ಯಕೀಯ ಸಿಬ್ಬಂದಿ, ವೈದ್ಯಕೀಯೇತರ ಸಿಬ್ಬಂದಿ ಹಾಗೂ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್, ಸೇಮ್ ಅಜಿತ್ ಕಾಮತ್ ಹೇಳಿದಾಗ ಇನ್ಫ್ರಾಸ್ಟ್ರಕ್ಚರ್ ಬೇಕಾದಾಗ ಮಿನಿಮಲ್ ಡಯಾಗ್ನೋಸ್ಟಿಕ್ ಫೆಸಿಲಿಟೀಸ್ ಕೊಟ್ಟು ಗವರ್ಮೆಂಟ್ ಅದನ್ನು ನಡೆಸಬೇಕು. ವೇರ್ ಸೆಕೆಂಡರಿ ಅಂಡ್ ಟರ್ಷರಿ ಹೆಲ್ತ್ ಕೇರಿಗೆ ದೇರ್ ಆರ್ ಮೆನಿ ಪ್ರೈವೇಟ್ ಪ್ಲೇಯರ್ಸ್ ಇನ್ ದ ಫೀಲ್ಡ್. ಸೊ ಗವರ್ಮೆಂಟ್ ಶುಡ್ subsidize them and monitor them and help them to develop secondary and tertiary health care centers. ನೀವು ಹೇಳಿದಾಗೆ ಮೆಡಿಕಲ್ ಕಾಲೇಜ್ ಈಗ ಮಂಗಳೂರಲ್ಲಿ 6-7 ಉಂಟು. ಇಲ್ಲಿ ಬಿಟ್ಟರೆ ಮಣಿಪಾಲ ಬಿಟ್ಟರೆ ನೆಕ್ಸ್ಟ್ ಗೋವಾ ಅಥವಾ ಬೆಳಗಾವಿ, ಮಧ್ಯದಲ್ಲಿ ಯಾವುದೂ ಇಲ್ಲ. ಸೊ ನೆಕ್ಸ್ಟ್ ಮೆಡಿಕಲ್ ಕಾಲೇಜ್ ನೆಕ್ಸ್ಟ್ ಕೊಡುವಾಗ ಇರುವ ಎಕ್ಸಿಸ್ಟಿಂಗ್ ಮೆಡಿಕಲ್ ಕಾಲೇಜ್ಗಿಂತ 200-300 ಕಿಲೋಮೀಟರ್ ದೂರದಲ್ಲಿ ಆದರೆ ಗವರ್ಮೆಂಟ್ ಅವರಿಗೆ ಲ್ಯಾಂಡ್ ಕೊಟ್ಟು ಕೆಲವೊಂದು ಕೇವಿಯೇಟ್ಸ್ ಹಾಕಿ ಕೆಲವೊಂದು ಮಾನಿಟರಿಂಗ್ ಸಿಸ್ಟಮ್ ಇಟ್ಟು ನೀವು ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ರೆ ಬಹುಶಃ ಬಹಳಷ್ಟು ಉದ್ಯಮಿಗಳು ಸ್ಟಾರ್ಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ನಿಮ್ಮ ಭಟ್ಕಳದಲ್ಲಿ ಒಂದು ಮಾಡಬಹುದು ಡಾಕ್ಟರ್. ನೀವು ಸ್ಪಾನ್ಸರ್ ಹುಡುಕಿ ಕೊಡಿ ಸರ್, ಮಾಡಿಸು. ಬಹಳ ಒಂದು ನಾನೊಂದು ಪಾಸಿಂಗ್ ಕಮೆಂಟ್ ಫಾರ್ ಡಾಕ್ಟರ್ ಅದಕ್ಕೆ. ಡಾಕ್ಟರ್ ನಂಗೆ ಜಸ್ಟ್ ಒಂದು ಸ್ಟಾಟಿಸ್ಟಿಕ್ ಇತ್ತು. ಇಂಡಿಯಾದಲ್ಲಿ 1300 people die per day because of cancer, and every 1 in 6 person is a diabetic. Now out of these 1300, 90% are in the rural areas. So this budget should provide something low cost cancer therapy or therapy. Exactly sir, because adu ನೀವು ಹೇಳಿದಾಗ number 1 that requires has you made in your first comment, education, health education is important. Right from prevention is the best cure. So idu barde iroge health education should be incorporated right from primary schooling or in the education process. ಇನ್ನೊಂದು ವೀಕ್ಷಕರ ಕರೆ ಅಟೆಂಡ್ ಆಗುವ. ಹಲೋ ಹಲೋ, ಯಾರು ಮಾತಾಡೋದು ಸರ್? ನಾನು ದಿವಾಕರ್ ಮಾತಾಡ್ದೆ, ಎಕ್ಸ್ ಮೇಯರ್. ನಮಸ್ಕಾರ ದಿವಾಕರ್ ಅವರಿಗೆ, ಎಕ್ಸ್ ಮೇಯರ್ ದಿವಾಕರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಇಡೀ ಪ್ಯಾನಲ್ಗೆ ನಮಸ್ಕಾರ. 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 ನಾನು ಈಗ ಸ್ಟಾರ್ಟ್ ಮಾಡಿದಷ್ಟೇ, ನಾನು ಬರುವಾಗ ಲೇಟ್ ಆಯ್ತು ನೋಡ್ಲಿಕ್ಕೆ. ತೊಂದ್ರೆ ಇಲ್ಲ. 2 ಕ್ವಶನ್ ಕೇಳ್ಬಿಡ್ತೀನಿ, ನೀವು ಮತ್ತೆ ಡಿಸ್ಕಷನ್ ಅದ್ರ ಮೇಲೆ ಮಾಡ್ಬೋದು. ಒಂದು ಏನಂದ್ರೆ, ನಮ್ಮ ದೇಶದಲ್ಲಿ ಈಗ ಇನ್ಕಮ್ ಟ್ಯಾಕ್ಸ್ ಅನ್ನು ಆ ಒಂದು ಕಾನ್ಸೆಪ್ಟ್ ಅನ್ನು ತೆಗೆದು ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಮಾಡುವ ಅಂತ ಹೇಳುವ ಒಂದು ಹೊಸ ಕಾನ್ಸೆಪ್ಟ್ ಇದೆ. ಯಾಕಂದ್ರೆ ಬಹಳ ಕಡಿಮೆ ಜನ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರುವುದರಿಂದ ಮತ್ತು ಬಹಳ ಜನ ಸ್ಯಾಲರಿ ಅಲ್ಲದ ಜನಗಳ ಇನ್ಕಮ್ ಟ್ಯಾಕ್ಸ್ ಅನ್ನು ಸರಿಯಾಗಿ ಕಟ್ತಾ ಇರೋದ್ರಿಂದ. ಸ್ವಾಮಿ, ನೀವು ಇಂತ ಕ್ವಶನ್ ಕೇಳಿದ್ರೆ ನಾವು ಚಾರ್ಟರ್ಡ್ ಅಕೌಂಟೆಂಟ್ ಏನ್ ಮಾಡೋದು? ಒಂದು ಟ್ರಾನ್ಸಾಕ್ಷನ್ ಫೀಸ್ ಹಾಕುವ ಬಗ್ಗೆ. ಎರಡನೇದ್ದು, ಈಗ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅನ್ನು ಪ್ರಮೋಟ್ ಮಾಡುವ ದೃಷ್ಟಿಯಿಂದ ಅವರಿಗೆ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಬಂದು ಕಟ್ಟುವ ದೃಷ್ಟಿಯಿಂದ ಅವರಿಗೆ ಏನಾದರೂ ಸ್ಪೆಷಲ್ ಬೆನಿಫಿಟ್ಸ್, ಒಬ್ಬ ಇನ್ಕಮ್ ಟ್ಯಾಕ್ಸ್ ಪೇಯರ್ಗೆ ಆದ್ರೆ ಇಂತಲ್ಲಿ ಕ್ಯೂ ಇಲ್ಲ, ಆ ತರದ್ದು ಯಾವ್ದಾದ್ರು ಒಂದು ಫೆಸಿಲಿಟಿಯನ್ನು ಕೊಟ್ಟು ಜನಗಳನ್ನು ಅಟ್ರಾಕ್ಟ್ ಮಾಡಿ ಫಾಸ್ಟ್ ಟ್ಯಾಗ್ ಇದ್ದಾಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಒಂದು ಫಾಸ್ಟ್ ಟ್ಯಾಗ್ ಮಾಡ್ಬೇಕಂತ ನೀವು ಹೇಳುದು ಅಲ್ವಾ? ತಾವು ದಯಮಾಡಿ ಇದ್ರ ಬಗ್ಗೆ ಸ್ವಲ್ಪ ಬಹಳ 2 ಉತ್ತಮ ಪ್ರಶ್ನೆ ಕೇಳಿದ್ದೇವೆ ದಿವಾಕರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ CA ಇನ್ಸ್ಟಿಟ್ಯೂಟ್ ಮ್ಯಾಂಗ್ಳೂರ್ ಇದರ ಚೇರ್ಮನ್ ಸಿ ಅನಂತ ಪದ್ಮನಾಭ ಅವರು ಪ್ರಪ್ರಥಮವಾಗಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಅಂದರೆ ಎಂಟೈರ್ ಇನ್ಕಮ್ ಟ್ಯಾಕ್ಸ್ ಅನ್ನು ಸ್ಕ್ರ್ಯಾಪ್ ಮಾಡಿ ಟ್ರಾನ್ಸಾಕ್ಷನ್ ಮೇಲೆ ಟ್ಯಾಕ್ಸ್ ಹಾಕಿ ಅಂತ ಅಭಿಪ್ರಾಯ. ಹೌದು, ಅದು ಕೆಲವು ನ್ಯೂಸ್ ಪೇಪರ್ ಅಲ್ಲಿ ಎಲ್ಲ ಸರ್ಕ್ಯುಲೇಟ್ ಆಗ್ತಾ ಇದೆ ಪ್ರತಿ ವರ್ಷ. ಅಂತದೊಂದು ಪ್ರಪೋಸಲ್ ಹಾಕಿದ್ರೆ ಹೇಗೆ ಅಂತ ಹೇಳಿಕೊಂಡು, ಬಟ್ ಅದು ಪ್ರಾಕ್ಟಿಕಲಿ ಅದು ಯಾಕಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಡೈರೆಕ್ಟ್ ಟ್ಯಾಕ್ಸ್ ಇಸ್ ಎಂಟೈರ್ಲಿ ಡಿಫರೆಂಟ್. ಹೌದು, ಹಾಗೆ ಅದು ಪ್ರಾಕ್ಟಿಕಲಿ ಡಿಫಿಕಲ್ಟ್ ಆಗ್ತದೆ. ಈಗ ವಾಟ್ ಎವರ್ ಈಗ ಟ್ಯಾಕ್ಸ್ ಸಿಸ್ಟಮ್ ಇದೆ ಅದು ಪ್ರಾಪರ್ ಆಗಿದೆ, ಬಟ್ ಅದರಲ್ಲಿ ಸ್ವಲ್ಪ ರಿಫಾರ್ಮ್ಸ್, ಅದರಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಬೇಕಾಗ್ತದೆ, ಡಿಪೆಂಡಿಂಗ್ ಅಪಾನ್ ದ ಡಿಮಾಂಡ್ ಆರ್ ಡಿಪೆಂಡಿಂಗ್ ಅಪಾನ್ ದ ರಿಸೆಷನ್ ಟ್ರೆಂಡ್ ಆಫ್ ದ ಎಕಾನಮಿ. ಈಗ ಅಜಿತ್ ಕಾಮತ್ರು, ಈಗ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ ಸ್ಪೆಷಲ್ ಸ್ಟೇಟಸ್ ಕೊಡಬೇಕು ಈಗ ಫಾಸ್ಟ್ ಟ್ಯಾಗ್ ಆಗಿ, ಅದು ನಿಮ್ಮ ಅಭಿಪ್ರಾಯ ಏನು? ಸ್ಟಾಪ್ ಟ್ರೀಟಿಂಗ್ ಬಿಸ್ನೆಸ್ ಮೆನ್ ಆಸ್ ಕ್ರಿಮಿನಲ್. ಮೊಮೆಂಟ್ ನೀವು ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಡಿಪಾರ್ಟ್ಮೆಂಟ್ ಆಸ್ ವೆಲ್ ಆಸ್ ಆಫೀಷಿಯಲ್ಸ್ ಇದರಲ್ಲಿ ದಿ ವ್ಯೂ ಇಸ್ ದಿ
view you as criminals. That has to be stopped. And not only that, ಯಾರು ಕರೆಕ್ಟಾಗಿ ನಮ್ಮ ಈ ಇನ್ಕಮ್ ಟ್ಯಾಕ್ಸನ್ನು ಕಟ್ತಾರ ಅವರಿಗೆ ಸ್ವಲ್ಪ ಒಂದು ಕಾರ್ಡ್ ಮಾಡಲಿ, ಸ್ಪೆಷಲ್ ಪ್ರಿವಿಲೇಜ್ ಕೊಡಲಿ, ಏರ್ಪೋರ್ಟ್ ಹೋಗುವಾಗ ಬೇಗ ಚೆಕ್ ಇನ್ ಮಾಡಲಿ, ಸಮ್ ಕೈಂಡ್ ಆಫ್. ಇಲ್ಲಿ ಅಬ್ರಾಡಲ್ಲ ನಿಮಗೆ ಗೊತ್ತಿರ್ಬೋದು, ನಮ್ಮ ಡಾಕ್ಟರ್ ಗೋಪಾಲ್ ಮೊಗೇರಾಯರವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಈ ಇನ್ಕಮ್ ಟ್ಯಾಕ್ಸ್ ಪೇಯರ್ಸಿಗೆಲ್ಲ ಸ್ಪೆಷಲ್ ಅವರಿಗೆ ಉಂಟು. ಸ್ಪೆಷಲ್ ಇಟ್ ಈಸ್ ನೋಡಿ, ಈಗ 26 AS ಅಂತ ನಮ್ಮ ಅನಂತ ಪದ್ಮನಾಭ ಅವರೇ 26 AS ಅಂತ ಫಾರ್ಮ್ ಉಂಟು. ನಾವು ಟ್ಯಾಕ್ಸ್ ಕಟ್ಟಿದೆಲ್ಲ ಅದರಲ್ಲಿ ಕ್ರೆಡಿಟ್ ಆಗ್ತದೆ ಬ್ಯಾಂಕ್ ಪಾಸ್ಬುಕ್ ಇದ್ದಾಗೆ. ಅದೇ ರೀತಿ ಅದನ್ನು ಪಾಸ್ಬುಕ್ ಟೈಪ್ ಮಾಡಿ ಅವರಿಗೇನಾದರೂ ಇನ್ ಕೇಸ್ ಆಫ್ ನೀಡ್, ಅವರಿಗೆ ಪ್ರಾಬ್ಲಮಲ್ಲಿರುವಾಗ ಅವರು ಎಷ್ಟು ಟ್ಯಾಕ್ಸ್ ಕಟ್ಟಿದ್ರು ಅದಕ್ಕೆ ಒಂದು ಪ್ರೊಪೋರ್ಷನ್ ಆಗಿ ಅವರಿಗೊಂದು ಬೆನಿಫಿಟ್ ಕೊಡೋದು, ಕಂಪನ್ಸೇಷನ್ ಕೊಡುವ ಹಾಗೆ ನಿಮ್ಮ ಹೇಗೆ ಬೇರೆ ಕಂಟ್ರಿಯಲ್ಲೆಲ್ಲ ಇರಬೇಕಲ್ಲ ಅದು. ನಿಜವಾದ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆರ್ ದ ರಿಯಲ್ ಅಲ್ಪಸಂಖ್ಯಾತರಾಗಿದ್ದಾರೆ ಇಲ್ಲಿ ಇಂಡಿಯಾದಲ್ಲಿ. ಹಾಗಾಗಬಾರ್ದು. ನಾವೆಲ್ಲ ಪ್ರಿವಿಲೇಜ್ ಪರ್ಸನ್ಸ್ ಬಿಕಾಸ್ ವಿ ಪೇ ದ ಟ್ಯಾಕ್ಸ್. ಯಾರೆಲ್ಲ ಟ್ಯಾಕ್ಸ್ ಕರೆಕ್ಟಾಗಿ ಪೇ ಮಾಡ್ತಾರ ದೇ ಶುಡ್ ಹ್ಯಾವ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಆಲ್ ದ ಪ್ರಿವಿಲೇಜಸ್ ಸೊ ದಟ್ ಮೋರ್ ಪೀಪಲ್ ವಿಲ್ ಬಿ tempted to be honest. ನೋಡಿ, ಡಾಕ್ಟರ್ ಭಟ್ಕಳಕ್ಕೆ ಇಲ್ಲಿಂದ ಹೋಗ್ತಾರೆ, ಇಲ್ಲಿಂದ ಅಲ್ಲಿ ಇದಕ್ಕೆ ಕುಂದಾಪುರದಲ್ಲಿ ಹೋಗ್ತಾರೆ ಇಲ್ಲಿಂದ. ಆವಾಗ ಅವರಿಗೆ ನೋಡಿ ಇಷ್ಟು ಟ್ಯಾಕ್ಸ್ ಎಲ್ಲ ಕಟ್ಟಿ ಒಳ್ಳೆ ಅವರು ಹೈಯೆಸ್ಟ್ ಟ್ಯಾಕ್ಸ್ ಪೇಮೆಂಟ್ ಕೂಡ ಮಾಡ್ತಾರೆ. ಅವರಿಗೆ ಒಂದನೇದಾಗಿ ಡಾಕ್ಟ್ರು, ಎರಡನೇದಾಗಿ ಅವರು ಅವರಿಗೆ ಅಲ್ಲಿ ಫಾಸ್ಟ್ ಟ್ಯಾಗ್ನಲ್ಲಿ ಫ್ರೀ ಕೊಡಬೇಕು. ಆ ರೀತಿ ಒಂದು ಬೆನಿಫಿಟ್ ಮಾಡಿದರೆ ಅವರಿಗೆ ಇನ್ನೂ ಜಾಸ್ತಿ ಟ್ಯಾಕ್ಸ್ ಕಟ್ಟಲಿಕ್ಕೆ ಮನಸ್ಸಾಗ್ತದೆ ಅಂತೇಳಿ ನಮ್ಮ ಒಂದು ಭಾವನೆ. ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಅನ್ನು ಬಿಸ್ನೆಸ್ ನಲ್ಲಿ ಲಾಸ್ ಇದ್ರೆ ಅಲ್ಲಿ ಅಡ್ಜಸ್ಟ್ ಮಾಡಲಿಕ್ಕೆ ಬಿಡಬಹುದು. ಈಗ ಡಾಕ್ಟ್ರೇ ತುಂಬ ಜನ ಈಗ ಮನಸ್ಸಿನಲ್ಲಿ ಇಟ್ಕೊಳ್ತಾರೆ, ಈ ಕಾಯಿಲೆ ಕೂಡ ಹಾಗೆ ಮನಸ್ಸಿನಲ್ಲಿ ಇಟ್ಕೊಳ್ತಾರೆ ಮತ್ತು ಮಾತಾಡೋದಿಲ್ಲ. ಅವ್ರು ಹೇಳಿದರು 1 in 6 person ಇನ್ ಇಂಡಿಯಾ ಈಸ್ ಎ ಡಯಾಬಿಟಿಕ್. 1300 persons ಆರ್ ಡೈರಿಂಗ್ ಎವ್ರಿ ಡೇ ಬಿಕಾಸ್ ಆಫ್ ಕ್ಯಾನ್ಸರ್. ಇಂಥದ್ದೆಲ್ಲ ತುಂಬ ಒಂದು ಪ್ರಾಬ್ಲಮ್ ಇರುವಾಗ ಪ್ರಿವೆನ್ಷನ್ ಹೆಲ್ತ್ ಕೇರಿಗೆ ಯಾವುದೆಲ್ಲ ತಗೊಳ್ಬೋದು. ಮತ್ತು ಈಗ ನಮ್ಮ ಇಂಡಿಯಾದಲ್ಲಿ ಡಾಕ್ಟರ್ಸಿನ ಶಾರ್ಟೇಜ್ ಉಂಟಂತ ಹೇಳ್ತಾರೆ. ಮತ್ತು ಎಟುಕದ ದ್ರಾಕ್ಷಿ ಹುಳಿ ಅಂತ ಹೇಳ್ತಾರೆ ನೋಡಿ, ಡಾಕ್ಟ್ರಿಗೆ ಇದಕ್ಕೆ ವೃತ್ತಿಗೆ ನಮ್ಮಲ್ಲಿ ಹಾಕುವವರು ತುಂಬ ಕಮ್ಮಿ ಆಗಿದ್ದಾರೆ. ಯಾಕಂದರೆ ಅವರು ಡಾಕ್ಟರ್ ಆಗಿ ಒಂದು ಕರೆಕ್ಟ್ ಒಂದು ಸ್ಪೆಷಲಿಸ್ಟ್ ಎಲ್ಲ ಆಗೋ 30-31 ವರ್ಷ ಆಗ್ತದೆ. ಮದುವೆ ಎಲ್ಲ ಆಗುವಂಥ ಸಂದರ್ಭ. ಅದಕ್ಕೆ ಯಾವುದೆಲ್ಲ ಒಂದು ಯೋಜನೆ ಮಾಡ್ಬೋದು, ನಿಮ್ಮ ಯೋಚನೆಯನ್ನು ಹೇಳ್ಬೋದಾ? ಸೊ ಪ್ರಥಮವಾಗಿ ನೀವು ಹೇಳಿದಾಗೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಈ ಮಾನಸಿಕ ಕಾಯಿಲೆ, ಕ್ಯಾನ್ಸರ್, ಡಯಾಬಿಟಿಸ್, ಇವೆಲ್ಲ ಈಗ ನಮ್ಮ ಗ್ರೋಯಿಂಗ್ ಎಕಾನಮಿಲಿ ಇವೆಲ್ಲ ಸಾಮಾನ್ಯವಾಗಿ ಬರುವಂಥ ಕಾಯಿಲೆಗಳು. ಇದನ್ನು ಪ್ರಿವೆನ್ಷನ್, ನಾನು ಹೇಳಿದಾಗ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಇದನ್ನು ತಡೆಗಟ್ಟುವುದೇ ಉತ್ತಮ ಪರಿಹಾರ. ಇದಕ್ಕೆ ನಮ್ಮ ಬಜೆಟ್ನಲ್ಲಿ ಅದಕ್ಕೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಲೆವೆಲಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ಬೋದು, ಈ ಕಾಯಿಲೆಗಳಿಗೆ ಎಜುಕೇಷನ್, ಈ ಕಾಯಿಲೆಗಳು ಬರಲಿಕ್ಕೆ ಕಾರಣ ಏನು, ಎಜುಕೇಷನ್. ಸೆಕೆಂಡ್, ಡಿಟೆಕ್ಷನ್, ಅದನ್ನ ಕಂಡುಹಿಡಿಯಲಿಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಅದು ಸಾಫ್ಟ್ ಇದೆಲ್ಲ ಮಕ್ಕಳಿಗೆ ಅಥವಾ ಪ್ರೈಮರಿ ಹೆಲ್ತ್ ಯೂನಿಟ್ಸ್ ಅಲ್ಲಿ PHC ಅಂಗನವಾಡಿಯಿಂದ ಟ್ರೈನ್ಡ್, ನೀಡ್ ನಾಟ್ ಬಿ ಅ ಡಾಕ್ಟರ್ ಆಲ್ವೇಸ್, ಎ ಟ್ರೈನ್ಡ್ ನರ್ಸ್ ಆರ್ ಎ ಟ್ರೈನ್ಡ್ ಹೆಲ್ತ್ ಕೇರ್ ವರ್ಕರ್ ಟು ಡಿಟೆಕ್ಟ್ ಡಯಾಬಿಟಿಸ್ ಅಂಡ್ ಅರ್ಲಿ ಸಿಂಪ್ಟಮ್ಸ್ ಆಫ್ ಕ್ಯಾನ್ಸರ್. ಇದನ್ನವರಿಗೆ ಎಜುಕೇಟ್ ಮಾಡಿ ಪ್ರತಿ ಹಳ್ಳಿಯಲ್ಲೂ ಸರ್ವೆ ಮಾಡಿ ಇದನ್ನ ಅರ್ಲಿ ಡಿಟೆಕ್ಷನ್ ಬಜೆಟ್ ಅಲ್ಲಿ ಜಾಸ್ತಿ ಹಣ ಇಡಬೇಕು. ಯಾಕಂದ್ರೆ ನಾನು ಹೇಳಿದಾಗ ಪ್ರೈಮರಿ ಅಂಡ್ ಪ್ರಿವೆಂಟಿವ್ ಶುಡ್ ಹೆಲ್ತ್ ಕೇರ್ ಅಲ್ಲಿ ಪ್ರಿವೆಂಟಿವ್ ತಡೆಗಟ್ಟುವಿಕೆ ಮತ್ತು ಪ್ರೈಮರಿ ಪ್ರಾಥಮಿಕ ಆರೋಗ್ಯ ಅಭಿವೃದ್ಧಿಗೆ ಜಾಸ್ತಿ ಬಜೆಟ್ ಅಲೋಕೇಶನ್ಸ್ ಕೊಡಬೇಕು. ಮೆಡಿಕಲ್ ಎಜುಕೇಷನ್ ಬಗ್ಗೆ ನೀವು ಹೇಳಿದಾಗೆ ಡಾಕ್ಟರ್ಸ್ ಇದು ಕಡಿಮೆ ಉಂಟಂತ ಹೇಳಿ, ಬಟ್ ಡಾಕ್ಟರ್ಸ್ ಇದು ಅಂತ ಕಡಿಮೆ ಇದೆ ಅಂತ ಏನು ಅನಿಸೋದಿಲ್ಲ. ಈಗ ಲಾಸ್ಟ್ ಇಯರ್ ಬಜೆಟ್ ನೋಡಿದರೆ ಅವರಲ್ಲಿ ನೋಡ್ಲಿಕ್ಕೆ ಹೋದರೆ ಪ್ರತಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನ ಮೆಡಿಕಲ್ ಕಾಲೇಜ್ ಆಗಿ ಕನ್ವರ್ಟ್ ಮಾಡುವ ಕೆಲವೊಂದು ಬಜೆಟ್ರಿ ಅಲೋಕೇಶನ್ಸ್ ಉಂಟು. ಸರಿಸುಮಾರು 800 ಕೋಟಿ ಪೋಸ್ಟ್ ಗ್ರಾಜ್ಯುಯೇಟ್ ಸೀಟ್ಸಿಗೆ ಮತ್ತು 2,000 ಕೋಟಿ ಅಂಡರ್ ಗ್ರಾಜ್ಯುಯೇಟ್ ಸೀಟ್ಸನ್ನು ಡೆವಲಪ್ ಮಾಡಲಿಕ್ಕೆ ಗೌರ್ಮೆಂಟ್ ಲಾಸ್ಟ್ ಇದರಲ್ಲಿ ಬಜೆಟ್ ಇತ್ತು. ಸೊ ಈ ಸತಿ ಏನು ಮಾಡಬೇಕಂದ್ರೆ ಆ ಬಜೆಟಿನ ಹಣವನ್ನು ಒಂದು ಜಾಸ್ತಿ ಮಾಡಿ ಈಗ ಮೆಡಿಕಲ್ ಕಾಲೇಜಸ್ ಮಾಡೋದಿದ್ರೆ ಅದು ಸಮಾನವಾಗಿ ಜಿಯೋಗ್ರಫಿಕಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ನಾನು ಹೇಳಿದಾಗೆ ಪ್ರತಿ 200 ಕಿಲೋಮೀಟರ್ಗೂ 300 ಕಿಲೋಮೀಟರ್ಗೂ ಡಿಸ್ಟ್ರಿಬ್ಯೂಟ್ ಆಗಿ ಆ ಮೆಡಿಕಲ್ ಕಾಲೇಜ್ ಶುಡ್ ಮೆಡಿಕಲ್ ಕಾಲೇಜಸ್ ಅಂಡ್ ಮೆಡಿಕಲ್ ಹಾಸ್ಪಿಟಲ್ಸ್ ಆರ್ ನಾಟ್ ದೇರ್, ಇಟ್ ಹ್ಯಾಸ್ ಟು ಬಿ ಮಾಡಬೇಕು ಅಂಡ್ ಇಟ್ ಶುಡ್ ಬಿ ದ ಫೌಂಟೇನ್ ಹೆಡ್ ಫಾರ್ ಆಲ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ರೈಟ್ ಫ್ರಮ್ ಪ್ರೈಮರಿ ಟು ಟರ್ಷರಿ. ಈ ಡಿಸ್ಟ್ರಿಬ್ಯೂಷನ್ ಮಾಡಿದರೆ ಉತ್ತಮ. ಸೆಕೆಂಡರಿ ಅಂಡ್ ಟರ್ಷರಿ ದ ಪ್ರೈವೇಟ್ ಪ್ಲೇಯರ್ಸ್ ಆರ್ ದೇರ್, ಅವರಕ್ಕೆ ಗೌರ್ಮೆಂಟ್ ಅವರಿಗೆ ಎನೇಬಲ್ ಮಾಡಿದರೆ ಇನ್ ಗೌರ್ಮೆಂಟ್ ಪಾರ್ಟ್ನರ್ಶಿಪ್ ಅದನ್ನ ಮಾಡಲಿಕ್ಕೆ ಒಳ್ಳೆ ಇದು ಫೆಸಿಲಿಟೀಸ್ ಕೊಡಬೇಕಾಗ್ತದೆ. ಒಂದು ವಿಷಯ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಈ ಪಾಯಿಂಟ್ ಅಲ್ಲಿ ಅಫೋರ್ಡೆಬಲ್ ಡಯಾಗ್ನೋಸಿಸ್ ಅಂತ ಇದೆ ಮತ್ತೆ ಲೋ ಕಾಸ್ಟ್ ಥೆರಪಿ ಅಂತ. ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಕ್ಯಾನ್ಸರ್ ಬಂದ ಕೂಡಲೇ ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ ಐಸೋಟೋಪ್ ರೇಡಿಯೋ ಆಕ್ಟಿವ್ ಥೆರಪಿಗೆ 30,000 ರೂಪಾಯಿ ಆಗ್ತದೆ.
ಪಾಪ ಕ್ಯಾನ್ಸರ್ ಬಂದ ಕೂಡಲೇ ಅವನಿಗೆ ಅರ್ಧ ವರ್ಷ ಜೀವ ಹೋಗುತ್ತೆ. ಕೆಮಿಯೋಥೆರಪಿ ಮೊದಲೇ ಡಯಾಗ್ನೋಸ್ ಮಾಡಲಿಕ್ಕೆ ರೇಡಿಯೋ ಆಕ್ಟಿವ್ ಟೆಸ್ಟ್ ಮತ್ತೆ ಮಾಡಲಿಕ್ಕೆ. ನಮ್ಮ ಇದು ಉಂಟಲ್ಲ ಯುರಿನಲ್, ಅದು ನಿಮ್ದು ಅದು ಲೋ ಕಾಸ್ಟ್ ಥೆರಪಿ ಮಾಡಿ ಅಮೆರಿಕದಲ್ಲಿ ಇದೆ, ಲೋ ಕಾಸ್ಟ್ ಥೆರಪಿ ಅಂತಿದೆ. ಅದನ್ನು ಈ ಬಜೆಟ್ ಅಲ್ಲಿ ಮಾಡಿದರೆ ಎಷ್ಟೋ ಜನ ಹೇಳಿದ್ರು 1300 ಮೆಂಬರ್ಸ್ ಎವ್ರಿ ಡೇ ಬಿಕಾಸ್ ಆಫ್ ಕ್ಯಾನ್ಸರ್ ಅಂಡ್ ಅದರ್ಸ್ ಆರ್ ಫ್ಯಾಮಿಲಿ ಮೆಂಬರ್ಸ್ ವಿಲ್ ಡೈ ಹಾಫ್. ಅಂದ್ರೆ ಒಟ್ಟಾರೆಯಾಗಿ ಸಂಕ್ಷಿಪ್ತವಾಗಿ ಹೇಳುವುದಂದ್ರೆ ದೇ ಶುಡ್ ಇಯರ್ ಮಾರ್ಕ್ ಮೋರ್ ಫಂಡ್ಸ್ ಫಾರ್ ದ ಹೆಲ್ತ್ ಕೇರ್. ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಗ್ಗೆ ನಮ್ಮ ಅಜಿತ್ ಕಾಮತ್ ನಿಮಗೆ ಈಗ ಬೈಕಂಪಾಡಿಯಲ್ಲಿ ನಾವು ನೋಡಿದ ಪ್ರಕಾರ ಇಟ್ ಈಸ್ ಸೆಕೆಂಡ್ ಲಾರ್ಜೆಸ್ಟ್ ಇಂಡಸ್ಟ್ರಿ ಕರ್ನಾಟಕ. ನೆಕ್ಸ್ಟ್ ನಮ್ಮ ಅವರ ಪೀಣ್ಯ ಇರ್ಬೋದು, ಯಾವುದೇ ಇರ್ಬೋದು. ಈಗ ಇಂಡಸ್ಟ್ರಿ ಗ್ರೋ ಆದರೆ ಮಾತ್ರ ನಮ್ಮ ಒಂದು GDP ಜಾಸ್ತಿ ಕಾಂಟ್ರಿಬ್ಯೂಟ್, ಬಿಕಾಸ್ ಇಂಡಸ್ಟ್ರೀಸ್ ದೇ ಕಾಂಟ್ರಿಬ್ಯೂಟ್, MSMEs ದೇ ಕಾಂಟ್ರಿಬ್ಯೂಟ್, ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟ್. ಹೌದು. ಮತ್ತೆ ಲೇಬರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಇದೆಲ್ಲ ಆಗ್ತದೆ. ಈಗ ಬೈಕಂಪಾಡಿಯಲ್ಲಿ ಏನಾಗಿದೆ, ನಾವು ನೋಡಿದ್ರೆ ಒಂದು ರೌಂಡ್ ಹಾಕಿದ್ರೆ ಅದು ಇಂಡಸ್ಟ್ರಿಯಲ್ ಏರಿಯಾಗಿಂತ ರೆಸಿಡೆನ್ಷಿಯಲ್ ಏರಿಯಾದಾಗೆ ತೋರ್ತದೆ. ಅಂದರೆ ಸೌಂಡ್ ಜಾಸ್ತಿ ಬರ್ತಾ ಇಲ್ಲ. ತುಂಬ ಇಂಡಸ್ಟ್ರಿ ಪ್ರಾಬ್ಲಮಲ್ಲಿ ಇದ್ದಾರೆ, ತುಂಬ ಇಂಡಸ್ಟ್ರಿ ಕಷ್ಟದಲ್ಲಿದ್ದಾರೆ, ತುಂಬ ಇಂಡಸ್ಟ್ರಿ ಮುಚ್ಚಿದ್ದಾವೆ. ಇದಕ್ಕೆ ನಿಮ್ಮದು ಏನು ಯೋಜನೆ, ನಿಮ್ಮದು ಏನು ಯೋಚನೆ, ವಾಟ್ ಕ್ಯಾನ್ ಬಿ ಡನ್ ಇನ್ ದಿಸ್ ಬಜೆಟ್? ನಿಮ್ಮ ವಿಷ್ ಏನು ಅದರ ಬಗ್ಗೆ ಅಂತ ಹೇಳ್ಬೋದಾ? ನಮಗೆ ಆಲ್ರೆಡಿ ಅಲ್ಟಿಮೇಟ್ಲಿ ಇಟ್ ಈಸ್ ಆಲ್ ಅಬೌಟ್ ಇನ್ಫ್ರಾಸ್ಟ್ರಕ್ಚರ್ ವಿದಿನ್ ದಿ ಇಂಡಸ್ಟ್ರಿಯಲ್. ಆಫ್ಕೋರ್ಸ್ ಅದು ಈ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಡಸಂಟ್ ಕಮ್ ಇನ್ ಸೆಂಟ್ರಲ್ ಬಜೆಟ್, ಇಟ್ ಕಮ್ಸ್ ಇನ್ ಸ್ಟೇಟ್ ಬಜೆಟ್ as well, state policy. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಇಲ್ಲಿಂದ ಮಂಗಳೂರು ಬೆಂಗಳೂರು ಕನೆಕ್ಟ್. Whereas the whole thing is direct ಬರುವ ಮಂಗಳೂರು ಬೆಂಗಳೂರು rail and road connectivity has to be better. 10 ವರ್ಷದಿಂದ ವಿ ಹ್ಯಾವ್ ಬಿನ್ ಹಿಯರಿಂಗ್ ಅಬೌಟ್ ದ ಜೈಕೋ ಟನಲ್. ಎಸ್ಪೆಷಲಿ ನಮ್ಮ ಕರಾವಳಿ ಭಾಗದಲ್ಲಿ ರೈಲ್ವೆಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದಾಗ. ಹೌದು ರೈಲ್ವೆ ಆಸ್ ವೆಲ್ ಆಸ್ ರೋಡ್ ಕನೆಕ್ಟಿವಿಟಿ ಕೂಡ ಇಲ್ಲಿಂದ ಕೂಡ. ಇಲ್ಲಿಯ ನಮ್ಮ ಜನಪ್ರತಿನಿಧಿಗಳು, ಶಾಸಕರು ಅವರು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಪ್ರೆಷರ್ ಹಾಕಿ ಜನರದೊಂದು ಏನು ಏನ್ ಹೇಳ್ತಾರೆ ವಿಶ್ ಲಿಸ್ಟ್ ಅನ್ನು ಸರ್ಕಾರಕ್ಕೆ ತುಂಬಾ ನಾವು ನೋಡ್ತಾ ಇದ್ದೇವೆ. ಈಗ ಈ ಟನೆಲ್ ಪ್ರಾಜೆಕ್ಟ್ ವಿಚ್ ಹ್ಯಾಸ್ ಬಿನ್ ಪ್ರಪೋಸ್ಡ್ ಅದನ್ನೊಂದು ಸ್ಪೀಡ್ ಅಪ್ ಮಾಡಿ ಅದೇ ಟನೆಲ್ ಪ್ರಾಜೆಕ್ಟ್ ನಲ್ಲಿ ನಾವು ಇಟ್ ಇಸ್ ಓನ್ಲಿ ರೋಡ್ ವಿಚ್ ಇಸ್ ಗೆಟಿಂಗ್ ಕನೆಕ್ಟೆಡ್ ಟು ಬ್ಯಾಂಗ್ಳೂರ್. ಅದರಲ್ಲಿ ರೈಲ್ವೆಯನ್ನು ಕೂಡ ಈ ಬಜೆಟ್ ನಲ್ಲಿ ಆಡ್ ಮಾಡಿ ಅದನ್ನು ಮಾಡಿದರೆ ಬಹಳ ಉತ್ತಮ ಆಗ್ತದೆ. ವಿ ಹ್ಯಾವ್ ಟು ರೀಚ್ ಅವರ್ ಕ್ಯಾಪಿಟಲ್ ವಿದಿನ್ 2.5 hours. ಓಕೆ, ನಾವು ಇನ್ನೊಂದು ವೀಕ್ಷಕರ ಕರೆ ಉಂಟು, ಆಮೇಲೆ ಮುಂದುವರಿಸುವ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ಡಾಕ್ಟರ್ ಸುರೇಶ್ ನೆಗಳಗುಳಿ. ಡಾಕ್ಟರ್ ಸುರೇಶ್ ನೆಗಳಗುಳಿ, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಸರ್, ಪ್ರಶ್ನೆ ಇದು ಹೆಲ್ತ್ ಗೆ ಸಂಬಂಧಪಟ್ಟ ಹಾಗೆ. ಭಾರಿ ಖುಷಿ ಆಯ್ತು, ನೀವು ಡಾಕ್ಟರ್ ಆಗಿ ಅದರೊಂದು ಕೇಳಿದ್ರಲ್ಲ. ಕೇಳಿ ಅದರಲ್ಲಿ ಅಂದ್ರೆ ಈಗ ಈ ಹೆಲ್ತ್ ಕಾನ್ಸೆಪ್ಟ್ ಅಲ್ಲಿ ಒಂದು ವೆಚ್ಚವನ್ನು ಭರಿಸುವ ಬಗ್ಗೆ ಸರ್ಕಾರ ಯಾವ ರೀತಿಯ ಧೋರಣೆಗಳನ್ನು ಮಾಡಬಹುದು ಅಂತ ಹೇಳಿ ಒಂದು. ಯಾಕಂದ್ರೆ ಈಗ ಈ ಕಾರ್ಡ್ ಸಿಸ್ಟಮ್ ಅಂತ ಹೇಳಿ ಕೂಡ ತುಂಬಾ ಹೈ ಲೆವೆಲ್ ಅಲ್ಲಿ ಪ್ರೈಸ್ಗಳು ಹೋಗ್ತವೆ ಆಸ್ಪತ್ರೆಗಳಲ್ಲಿ. ಆಗ ಕಾರ್ಡ್ ಇಲ್ಲದವನಿಗೆ ಕೆಲವು ವೆಚ್ಚಗಳನ್ನು ಭರಿಸಲಿಕ್ಕೆ ಆಗುವುದಿಲ್ಲ. ಕರೆಕ್ಟ್. ಎಷ್ಟೋ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಲವಾರು ಫೆಸಿಲಿಟಿಗಳು ಇರುವುದಿಲ್ಲ. ಆದ್ರೆ ಅಲ್ಲಿ ಈ ಏನು ಹಲವಾರು ನಮ್ಮ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ವಿಚಾರಗಳು ಊರ್ಜಿತ ಆಗುವುದಿಲ್ಲ. ಇಂಥ ಸಂದರ್ಭಗಳಲ್ಲಿ ಒಬ್ಬ ಬಡವನಿಗೆ ಉತ್ತಮವಾದ ಚಿಕಿತ್ಸೆ ಸಿಗುವ ಬಗ್ಗೆ ಯಾವ ರೀತಿಯ ನಿಲುವುಗಳನ್ನು ಸರ್ಕಾರ ತೆಗೆದುಕೊಳ್ಳುವಾಗ ಮಾಡಬಹುದು ಅಂತ ಹೇಳುದು ನನ್ನ ಮೂಲ ಉದ್ದೇಶ. ನೀವ್ ಹೇಳ್ಬೇಕೀಗ ವಿಶ್ ಲಿಸ್ಟ್, ನಿಮ್ದು ಏನು ವಿಶ್ ಲಿಸ್ಟ್, ಏನ್ ಮಾಡ್ಬೋದು ಅಂತ ಹೇಳಿ. ನನ್ನ ವಿಶ್ ಲಿಸ್ಟ್ ಅಂದ್ರೆ ಒಂದು ಎಲ್ಲಾ ರೀತಿಯ ಸೌಕರ್ಯಗಳನ್ನ ಸರ್ಕಾರವು ಕೊಡುವ ಬಗ್ಗೆ ಅವರ ಕೆಲವು ಯೋಜನೆಗಳಿವೆಲ್ಲ, ಆ ಯೋಜನೆಗಳನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸಿದ್ರೆ ಆಗ್ಬಹುದಾ ಅಂತ ಹೇಳಿ. ಯಾಕಂದ್ರೆ ಉದಾಹರಣೆಗೆ ಯಾವುದೋ ಒಂದು ಸರ್ಜರಿ ಇದೆ ಅಂತ ಇಟ್ಕೊಳ್ಳಿ ಒಬ್ಬ ವ್ಯಕ್ತಿಗೆ, ಹೌದು, ಅವನಿಗೆ ಅದಕ್ಕೆ ಒಂದು 15-20 ಸಾವಿರ ವೆಚ್ಚ ತಗೊಳ್ಳಬಹುದಾದರೆ ಈ ಕಾರ್ಡ್ ಅಲ್ಲಿ 8ರಿಂದ ಮೇಲೆ ಸಿಗುವುದೇ ಇಲ್ಲ ಅಂತ ಬರ್ತದೆ. ಹೌದು ಹೌದು ಹೌದು. ಆಗ ಏನಾಗ್ತದೆ, ಉಳಿದ 8 ನಮ್ಮ ಕೈಯಿಂದ ಹಾಕಬೇಕಾಗ್ತದೆ. ಈ ರೀತಿ ಉದಾಹರಣೆ ಇದು. ಅದೇ ಡಾಕ್ಟ್ರೆ, ಈಗ ಒಂದು ಆಯುಷ್ಮಾನ್ ಭಾರತ್ ಅಂತೇಳಿ ಒಂದು ಯೋಜನೆ ಬಡವರಿಗೆ ಕೂಡ ಮಾಡಿದ್ದಾರೆ. ನಮ್ಮ ರಾಜೇಶ್ ಭಟ್ ಅವರು ಅದಕ್ಕೆ ಉತ್ತರ ನೀಡ್ತಾರೆ. ಈಗ ಸೆಂಟ್ರಲ್ ಗವರ್ಮೆಂಟ್ ಇದೊಂದು ಸಿಸ್ಟಮ್ ಸರ್, ಯೂನಿವರ್ಸಲ್ ಹೆಲ್ತ್ ಕೇರ್ ಸಿಸ್ಟಮ್, UHS. ಅದಕ್ಕೆ ಇನ್ನು ಪಾಪ್ಯುಲರ್ ಹೆಸರು ಅಂದ್ರೆ ಆಯುಷ್ಮಾನ್ ಭಾರತ್ ಅಂತ ಹೇಳಿ. ಅದಕ್ಕೆ ಹೋದ ಬಜೆಟ್ ಅಲ್ಲಿ ಹೆಲ್ತ್ ಬಜೆಟ್ಗೆ 64,000 ಕೋಟಿ ಇತ್ತು. ಅದರಲ್ಲಿ ಆಯುಷ್ಮಾನ್ ಭಾರತ್ಗೆ ಆಲ್ಮೋಸ್ಟ್ 6,400 ಕೋಟಿ ಆಯುಷ್ಮಾನ್ ಭಾರತಕ್ಕೆ ಇಟ್ಟಿದ್ದಾರೆ. ಇದಕ್ಕೆ ಭಾರತದ ಎಲ್ಲ ಪ್ರಜೆಗಳಿಗೂ ಇದು ಅನ್ವಯ ಆಗ್ತದೆ, ಇರೆಸ್ಪೆಕ್ಟಿವ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟಸ್ ಅಥವಾ ಸೋಷಿಯಲ್ ಸ್ಟ್ಯಾಂಡಿಂಗ್ಸ್. ಬಟ್ ಅದು APL ಅಥವಾ BPL ಕಾರ್ಡ್ ಇದ್ದ ಪ್ರಕಾರ BPL ಕಾರ್ಡ್ನವರಿಗಾದರೆ ಸಂಪೂರ್ಣ ಉಚಿತ,
APL ಕಾರ್ಡ್ನವರಾದರೆ ಪಾರ್ಷಿಯಲ್ ಪೇಮೆಂಟ್ ಇದು ಬರ್ತದೆ. ಇದು ಪ್ರತಿಯೊಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮತ್ತೆ ರೆಕಗ್ನೈಸ್ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಇದು ಇರ್ತದೆ. ಸೊ ಇದರಲ್ಲಿ ಬಡವ ಬಲ್ಲಿದನೋ ಭೇದ ಬರುವುದಿಲ್ಲ. ಇದರಲ್ಲಿ ಕೆಲವೊಂದು ಸೆಟ್ ಮೆಡಿಕ್ಲೈಮ್ ಉಂಟಲ್ಲ, ಈಗಿನ ಹೆಚ್ಚಿನ ಜನರು ನಾವು ನೋಡ್ತೇವೆ, ಪೀಪಲ್ ಆರ್ ನಾಟ್ ಕಾನ್ಷಿಯಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಮೆಡಿಕ್ಲೈಮಿಗೆ ಖರ್ಚು ಮಾಡೋದು. ಮತ್ತು ನಮ್ಮ ಅನಂತ ಪದ್ಮನಾಭ CA ಅವರು ಈ ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ಮೆಡಿಕ್ಲೇಮ್ ಪೇಮೆಂಟ್ ಮತ್ತು ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ಲೈಫ್ ಇನ್ಶೂರೆನ್ಸ್ ಅದಕ್ಕೆ ಕೂಡ GST ಲಗಾವ್ ಮಾಡ್ತಾರೆ. ಅದನ್ನು ತೆಗೆಯೋದು ಒಳ್ಳೇದಲ್ಲ, ನಿಮ್ಮ ಏನು ಭಾವನೆ? ಹೌದು, ಅಂದರೆ ಎಲ್ಲ ಯೂನಿಯನ್, ಎಂಪ್ಲಾಯೀಸ್ ಯೂನಿಯನ್ ಅವ್ರದ್ದಂದರೆ LIC ಎಂಪ್ಲಾಯೀಸ್ ಯೂನಿಯನ್ ಆಗಲಿ, LIC ಏಜೆಂಟ್ಸ್ ಆಗಲಿ ಅದಕ್ಕೆ ತುಂಬ ಇದು ಮಾಡ್ತಾ ಇದ್ದಾರೆ. ಅದಕ್ಕೆಂದರೆ ಅಂತ ಹಾಕಿದೆ, ಯಾಕಂದರೆ ಅವರಿಗೂ ಕೂಡ ಕ್ಯಾನ್ವಾಸ್ ಮಾಡಿ ಆಗ್ತಾ ಇಲ್ಲ. ಸೊ ಅದರ ಬಗ್ಗೆ ಪ್ರೀಮಿಯಮಿಗೆ GST ಹಾಕೋದು ಒಂದು ಸಾಧಾರಣ ಅವರು ಎಣಿಸ್ತಾರೆ, ಪಬ್ಲಿಕ್ ಎಣಿಸ್ತಾರೆ, ಅದು ನಮ್ಮ ಪ್ರೀಮಿಯಂ ಜಾಸ್ತಿ ಆಗ್ತದೆ. ಅಲ್ಲ, ಅದಕ್ಕೆ ಒಂದು ಕ್ಯಾಪ್ ಇಡ್ಬೋದು. ಇಫ್ ದ ಅಮೌಂಟ್ ಈಸ್ ಅಬೌವ್ ಸೋ ಮಚ್ ದೆನ್ ಇಟ್ ಈಸ್ ಅಪ್ಲಿಕೇಬಲ್, ಅದರ್ವೈಸ್ ನಾಟ್ ಅಪ್ಲಿಕೇಬಲ್. ಆವಾಗ ಮಾಡಿದರೆ ಅದರಲ್ಲಿ ಕೂಡ ಫೇರ್ ಪ್ಲೇ ಕ್ಯಾನ್ ಬಿ ಡನ್ ಅಂತ ಹೇಳಿ. ಗವರ್ಮೆಂಟ್ ರಿಲೈಸ್ ಮೋರ್ ವ್ಯಾಲ್ಯೂ ಆನ್ ವೆಹಿಕಲ್ಸ್ ದೆನ್ ಹ್ಯೂಮನ್ ಬೀಯಿಂಗ್ಸ್. ವೆಹಿಕಲ್ಸ್ಗೆ ಇನ್ಶೂರೆನ್ಸ್ ಇಸ್ ಮಸ್ಟ್ ಅಂಡ್ ಮ್ಯಾಂಡೇಟರಿ ಕಂಪಲ್ಸರಿ, ವೆರಸ್ ಫಾರ್ ಹ್ಯೂಮನ್ ಬೀಯಿಂಗ್ ಇಟ್ ಇಸ್ ನಾಟ್ ಅಟ್ ಆಲ್. ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಕಾರ್ಯಕ್ರಮ ಇಟ್ಟು ಆವಾಗ ನಮ್ಮ ಒಬ್ಬರು ಹರೀಶ್ ಅಂತೇಳಿ ಒಬ್ರು ಇದ್ರು. ಅವರು ಅವ್ರು ಹೇಳಿದ್ರೇನೆಂದ್ರೆ, ನಾವು ಗಾಡಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೇವೆ, ಬಾಡಿಗೆ ಎಷ್ಟು ಒಂದು ಮಾರ್ಮಿಕವಾಗಿ ಹೇಳಿದ್ರು. ಸೊ ಒಂದು ಗವರ್ಮೆಂಟ್ ಹ್ಯಾಸ್, ನೀವು ಹೇಳಿದಾಗೆ ಒಂದು ಕ್ಯಾಪ್ ಹಾಕಿ ಗವರ್ಮೆಂಟ್ ಹ್ಯಾಸ್ ಟು ಬೇರ್ ದ ಸರ್ಟನ್ ಪ್ರೀಮಿಯಂ ಫಾರ್ ಅಟ್ ಲೀಸ್ಟ್ ದ ಸೋಷಿಯಲಿ ಆ್ಯಂಡ್ ಎಕನಾಮಿಕಲಿ ಡೌನ್ ಟ್ರಾಡನ್. ಬೇರೆಯವರಿಗೆ ನೀವು ಹೇಳಿದಾಗ ಹೈಯರ್ ದ ಇನ್ಶೂರೆನ್ಸ್ ಪ್ರೀಮಿಯಂ ಆ್ಯಂಡ್ ಹೈಯರ್ ದ ಕವರ್, GST ಕ್ಯಾನ್ ಬಿ ಈಕ್ವಲಿ ಅಪ್ಲೈಡ್ ಆರ್ ನಾಟ್ ಅಪ್ಲೈಡ್. ಅಪ್ಲೈ ಆಗದಿದ್ರೆ ಒಳ್ಳೇದು. ಎರಡನೇದು ಔಷಧಿ ಮತ್ತೆ ಇದ್ರ ಮೇಲೆ GST ಆದಷ್ಟು ಕಡಿಮೆ ಸ್ಟೋರ್ಸ್ ಎಲ್ಲ ಮಾಡಿದಾರಲ್ಲ, ಅದರಲ್ಲಿ ಸ್ವಲ್ಪ ಕಮ್ಮಿ ಎಲ್ಲ ಮಾಡಿದ್ದಾರೆ. ದೇ ಆರ್ ಗೋಯಿಂಗ್ ಎ ಮೂವ್. ನಿಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ ಇನ್ನೂ ಜಾಸ್ತಿ ಒಂದು ವಿಶ್ ಲಿಸ್ಟ್. ಹೌದು, ವಿಶ್ ಲಿಸ್ಟ್. ಅದಕ್ಕೆ ಇನ್ನೂ ಜಾಸ್ತಿ ಸ್ವಲ್ಪ ಫಂಡ್ಸ್ ಅನ್ನು ಮಾರ್ಕ್ ಮಾಡಿ ಒಳ್ಳೆ ಇಫೆಕ್ಟಿವ್ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಮಾಡ್ಬೋದು ಅಂತ. ಡಾಕ್ಟರ್ ಸುರೇಶ್ ನೆಗಳೆ ಅವರಿಗೆ ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದ. ನಮ್ಮ ಈಗ ಡಾಕ್ಟರ್ ಗೋಪಾಲ್ ಮೊಗೆರಾಯರವರು, ಎಜುಕೇಷನ್ ಈಸ್ ದ ಬುನಾದಿ ಅಂತ ಹೇಳ್ಬೋದು ಎಲ್ಲದಕ್ಕೆ ಅಲ್ವಾ. ಈಗಿನ ಮೇನ್ ಸಿಸ್ಟಮ್ ಆಫ್ ಎಜುಕೇಷನಲ್ಲಿ ಏನಾಗಿದೆ, ಈಗ ಪ್ರತಿ ತಿಂಗಳು ಅಂತ ಹೇಳ್ತಾರಲ್ಲ, ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ದೇ ಕಮ್ ಔಟ್ ಆಫ್ ದಿ ಕಾಲೇಜಸ್. ಫರ್ಗೆಟ್ ಅಬೌಟ್ ಬೇಸಿಕ್ ಎಜುಕೇಷನ್, ಈವನ್ ನಿಮ್ಮ ಡಿಗ್ರಿ, MBA, ಇಂಜಿನಿಯರಿಂಗ್ ಆಗಿ ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ ಇಸ್ ವೆರಿ ಹೈ. ಪ್ರಪ್ರಥಮವಾಗಿ ಅವರನ್ನು ಹೇಗೆ ಎಂಪ್ಲಾಯಬಲ್ ಮಾಡ್ಬೋದು, ಇನ್ನೊಂದು ಆ ಎಂಟೈರ್ ಸಿಸ್ಟಮ್ ಆಫ್ ಎಜುಕೇಷನನ್ನು ನಮ್ಮ ಈಗಿನ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಪ್ರಕಾರ ಹೇಗೆ ಮೀಟ್ ಮಾಡ್ಬೋದು, ಅದಕ್ಕೆ ಯಾವುದೆಲ್ಲ ಒಂದು ಕಾರ್ಯಕ್ರಮ ಮಾಡ್ಬೋದು ಅಂತ ನಿಮ್ಮ ಒಂದು ಅಭಿಪ್ರಾಯ ಹೇಳ್ಬೋದಾ? ಈಗ ಐ ಆಮ್ ಟಾಕಿಂಗ್ ಅಬೌಟ್ ಟೆಕ್ನಿಕಲ್ ಎಜುಕೇಷನ್. ನಾನು ಮೊದಲೇ ಒಂದು ಹೇಳಿದೆ, ಎಜುಕೇಷನ್ ಆ್ಯಂಡ್ ಸ್ಕಿಲ್ ಆರ್ ಡಿಫರೆಂಟ್. ಸೊ ಐ ಆಲ್ವೇಸ್ ಸೇ ಐದರ್ ಯು ಸ್ಕಿಲ್ ಇಂಡಿಯಾ ಆರ್ ಕಿಲ್ ಇಂಡಿಯಾ ಅಂತ. ಸೊ ವಿ ಶುಡ್ ಆಲ್ ದ ಸ್ಟೂಡೆಂಟ್ಸ್ ಹು ಆರ್ ಕಮಿಂಗ್ ಫ್ರಮ್ ಯೂನಿವರ್ಸಿಟಿ, ದೇ ಆರ್ ನಾಟ್ ಇಂಡಸ್ಟ್ರಿ ರೆಡಿ. ಇಟ್ಸ್ ನಾಟ್ ಪಾಸಿಬಲ್ ಆಲ್ಸೋ. ಸೊ ಅದಕ್ಕೇನು ಮಾಡಿ, ಈಗ ನಮ್ಮಲ್ಲಿ IT ಸೆಕ್ಟರ್ ಇದೆ, ನಾನ್ IT ಸೆಕ್ಟರ್ ಇದೆ. IT ಸೆಕ್ಟ್ರಲ್ಲಿ ದರ್ ಇಸ್ ನೋ ಡೆತ್ ಆಫ್ ಜಾಬ್ ಇಫ್ ಐ ಆಮ್ ರಾಂಗ್. ಇನ್ನೂ ಇನ್ಫ್ಯಾಕ್ಟ್ ಒಂಚೂರು ಸ್ಟಡೀಸ್ ಕೊಡ್ತೇನೆ. ವಿಪ್ರದವರು ಈ ಸಲ 12,000 ಜನ IT ಸ್ಟೂಡೆಂಟ್ಸ್ ಬೇಕು, ಬಟ್ ಕ್ವಾಲಿಫೈಡ್. ಇನ್ಫ್ಯಾಕ್ಟ್ ಈ ಸೆಕ್ಯೂರಿಟಿಯಲ್ಲಿ 21,000 ಜನ ಬೇಕು, ಐ ಮೀನ್ ಇಂಡಿಯಾದಲ್ಲಿ. ಹಾಗೆ ದರ್ ಇಸ್ ನೋ ಡೆತ್ ಆಫ್ ಜಾಬ್, ಬಟ್ ದ ಪ್ರಾಬ್ಲಮ್ ಈಸ್ ದ ಎಂಪ್ಲಾಯಬಿಲಿಟಿ ಈಸ್ ವೆರಿ ಪುವರ್. ಕರೆಕ್ಟ್, ದೇರ್ ಇಸ್ ಎ ಸ್ಲಿಪ್ ಬಿಟ್ವೀನ್ ದ ಲಿಪ್ ಅಂಡ್ ದಿ ಕಪ್ ಅಂತ ನೀವು ಹೇಳೋದು. ಅದರಿಂದ ಹೇಗೆ ನಾವು ಗ್ರಿಪ್ ಮಾಡಬಹುದು, ಅದಕ್ಕೆ ಬೇರೆ ಬೇರೆ ಈಗ ಮಾಡಿದ್ದಾರೆ. ಈಗ ಬರುವ ಮೊದಲಿಗೆ ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲಿ ಯಾರೋ ಎಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ರೆ, ಆ ಹುಡುಗ ಅಂತ ಒಂದು ಫ್ಯೂಸ್ ಹಾಕಂತ ಹೇಳಿದ್ರೆ ಆ ಫ್ಯೂಸ್ ಆಗಲಿ ಗೊತ್ತಿಲ್ಲ ಅವನಿಗೆ, ಯಾಕಂದ್ರೆ ದೇ ಆರ್ ನಾಟ್ ಟ್ಯೂನ್ ಫಾರ್ ದಟ್. ಡಿಗ್ರಿ ಉಂಟು, ಮಾರ್ಕ್ಸ್ ಕಾರ್ಡ್ ಅಲ್ಲಿ ಒಳ್ಳೆ ಮಾರ್ಕ್ ಉಂಟು. ಅದಕ್ಕೆ ಈಗ ಒಂದು ಸ್ಕೀಮ್ ಮಾಡಿದೆ, ಫಿನಿಶಿಂಗ್ ಸ್ಕೂಲ್ ಅಂತ. ಅಂದ್ರೆ ಈ ಕೋರ್ಸ್ ಆದ ಕೂಡಲೇ 6 months ಅವರೊಂದು ಫಿನಿಶಿಂಗ್ ಸ್ಕೂಲ್ ಮಾಡಲೇಬೇಕು. ಅದರಲ್ಲಿ ದೇ ವಿಲ್ ಟ್ರೈನ್ ದೆಮ್ ವೆರಿ ವೆಲ್. ಈಗ ಅನ್ಎಂಪ್ಲಾಯ್ಮೆಂಟ್ ಇದ್ದವರಿಗೆ ಎಂಪ್ಲಾಯ್ಮೆಂಟ್ ಮಾಡೋದಾದ್ರೆ, ಹೊಸ ಉದ್ಯಮ ಪ್ರಾರಂಭ ಮಾಡೋದಾದ್ರೆ ಅಥವಾ ಹೊಸ ಉದ್ಯೋಗ ಸ್ಟಾರ್ಟ್ಅಪ್ ಇಂಡಿಯಾದೆಲ್ಲ ಮಾಡೋದು, ಅದಕ್ಕೆ ಯಾವ ರೀತಿ? ಬಿಫೋರ್ ದಟ್, ಲೈಕ್ ಡಾಕ್ಟರ್ ಹ್ಯಾಸ್ ಆಲ್ರೆಡಿ ಟೋಲ್ಡ್, employability, to make them employable, consider an MSME as a skill development institute. Correct. And let them work there for 6 months. ಈಗ ಈಗಿರುವ ಮಿನಿಮಮ್ ವೇಜಸ್, ದಟ್ ಈಸ್ ಆಕ್ಚುಲಿ ಅನದರ್ ಥಿಂಗ್ ವಿಚ್ ಈಸ್ ಕಿಲ್ಲಿಂಗ್ ದ ಇಂಡಸ್ಟ್ರೀಸ್. ಲೆಟ್ ದಮ್ ಯೂಸ್ ದಿಸ್ ವರ್ಕ್ ಫೋರ್ಸ್. Let everybody get a certificate for that, having completed, having worked here at a reduced price. ಕೂಡ ಅದೇ ಪ್ರಾಬ್ಲಮ್ ಅಲ್ಲ. ಒಂದು ಸೈಡ್ ಅಲ್ಲಿ ಜನರಿಗೆ
ಕೆಲಸ ಇಲ್ಲ. ಇನ್ನೊಂದು ಸೈಡ್ ಅಲ್ಲಿ ನಮಗೆ ಕೆಲಸ ಮಾಡ್ಲಿಕ್ಕೆ ಜನ ಇಲ್ಲ. There is a demand, there is a supply, but where there is a demand you don't get that supply, and where there is a supply there is no demand. ಅದನ್ನು ಬ್ರಿಡ್ಜ್ ಮಾಡಿದ್ರೆ ಇದು ಎಲ್ಲದಕ್ಕೂ ಸಾಲ್ವ್ ಆಗುತ್ತೆ. ಟ್ರೀಟ್ MSMEs as ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ಸ್, ಸಪರೇಟ್ ಇನ್ಸ್ಟಿಟ್ಯೂಟ್ ಮಾಡಿ ಅದನ್ನು ಪುನಃ ಕ್ಲಾಸ್ ರೂಮ್ ಅಲ್ಲಿ ಕೂತು ಕರೆಸಿ, ದಟ್ ಡಸಂಟ್ ಬಿಕಮ್ ಫಿನಿಶಿಂಗ್ ಸ್ಕೂಲ್. ಗವರ್ಮೆಂಟ್ ಶುಡ್ ಆಕ್ಟ್ ಲೈಕ್ ಎ ಬ್ರಿಡ್ಜ್. So there is one saying regarding bridge. Bridges and walls are built with the same material. Whereas bridges connect the people, walls divide the people. ಈಗ ನಮ್ಮಲ್ಲಿ ಕಾಸ್ಟ್ ಬೇಸಿಸ್ ಬೇರೆ ಬೇರೆ ಇಶ್ಯೂ ತಗೊಂಡು ವಾಲ್ ಹಾಕಿ ನಾವು ಡಿವೈಡ್ ಮಾಡ್ಕೊಳ್ಳೋದು ಬದಲಿಗೆ ನಾವು ಜನರು ಕೂಡ ವಿ ಕ್ಯಾನ್ ಬ್ರಿಡ್ಜ್ ಇಟ್ ಅಂಡ್ ಗೋ ಹೆಡ್ ಅಂತ ಹೇಳಿ ನಿಮ್ಮ ಒಂದು ಅಭಿಪ್ರಾಯ. ನಾರ್ತ್ ಈಸ್ಟ್ ಅಲ್ಲಿ 5 ವರ್ಷ ಇದ್ದೆ. ನಾರ್ತ್ ಈಸ್ಟ್ ಬಗ್ಗೆ ನೀವೊಂದು ಈ ಕಾನ್ಸಿಕ್ವೆನ್ಸ್ ಒಂದು ಹೇಳ್ತೀನಿ. ನಾನು 5 ವರ್ಷ ನಾರ್ತ್ ಈಸ್ಟ್ ವರ್ಕ್ ಮಾಡಿದೆ. ವಾಸ್ ಡೈರೆಕ್ಟರ್ ಆಫ್ ಮಿಜೋರಾಂ ಅಂಡ್ NIT ಅಗರ್ತಲಾ. ಓಕೆ, ವೆರಿ ನೈಸ್. ಅಲ್ಲಿ ITI ಮಾಡಿದ 100 ಮಕ್ಕಳು ಮನೆಯಲ್ಲೇ ಇದ್ರು. ದೇ ಆರ್ ಆಲ್ ಟ್ರೈಬಲ್ಸ್. ತ್ರಿಪುರ ಇಸ್ ಅ ಟ್ರೈಬಲ್ ಏರಿಯಾ. ನಾವು ನಮ್ದು ಕನ್ಸ್ಟ್ರಕ್ಷನ್ ಆಗಿ ನಮ್ಮ ಕ್ಯಾಂಪಸ್ ಅಬೌಟ್ 1300 crores. ಹಾಗೇನ್ ಮಾಡಿದೆ, 100 ಸ್ಟೂಡೆಂಟ್ಸ್ ನಾವು ಅಡಾಪ್ಟ್ ಮಾಡಿದ್ವು. ಮಾಡಿ ಅವರನ್ನು 10 ಡಿವೈಡ್ ಮಾಡಿದ್ವು. 10 ಮಕ್ಕಳು ಕಾರ್ಪೆಂಟ್ರಿಗೆ, 10 ಮಕ್ಕಳು ಪ್ಲಂಬಿಂಗ್ಗೆ, 10 ಮಕ್ಕಳು ಮಾಡಿ ದೇ ವರ್ಕ್ಡ್ ವಿತ್ ದಿಸ್ ಇಂಡಸ್ಟ್ರಿ, ಅವರ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಫಾರ್ 2 years. ಅವರಿಗೆ ಸಂಬಳ ಕೊಟ್ಟಿತ್ತು. ಕೊಟ್ಟ ಮೇಲೆ at the end of 2 years we give a certificate. Now all are employed. Very nice. In fact we have trained 4 persons to repair the water cooler. ಅಲ್ಲಿ ಯಾರು ವಾಟರ್ ಕೂಲರ್ ರಿಪೇರ್ ಮಾಡಿರಲಿಲ್ಲ. ಅಂದ್ರೆ ನಾವು ಈ ಸೋ ಎಂಪ್ಲಾಯ್ ಅರ್ನ್ ವೈಲ್ ಯು ಲರ್ನ್. ಕರೆಕ್ಟ್. ಈಗ ನಮ್ಮ ಅಬ್ರಾಡ್ ಅಲ್ಲೆಲ್ಲ ಅರ್ನ್ ವೈಲ್ ಯು ಲರ್ನ್ ಇಸ್ ಎ ವೆರಿ ಕಾಮನ್. ಇಲ್ಲಿ ಏನಂತ ಹೇಳಿದ್ರೆ ಈವ್ನಿಂಗ್ ಕಾಲೇಜಿಗೆ ಹೋದ್ರೆ, ಮಾರ್ನಿಂಗ್ ಕಾಲೇಜಿಗೆ ಡೇ ಟೈಮ್ ಕೆಲಸ ಅವರಿಗೆ ಗ್ರೇಡಿ ಕಮ್ಮಿ ಆಗ್ತದೆ ಅಂತ ನಮ್ಮಲ್ಲಿ ಆ ಸೋಷಿಯಲ್ ಸ್ಟ್ಯಾಟಸ್ ಇದು ಪ್ರಾಬ್ಲಮ್ ಉಂಟು ನಮ್ಮಲ್ಲಿ. ಅರ್ನ್ ವೈಲ್ ಯು ಲರ್ನ್ ಮಾಡಿದರೆ ಒಂದನೇದಾಗಿ ಪಾಕೆಟ್ ಮನಿ ಆಗ್ತದೆ, ಕಾಲೇಜಿದು ಅಕಾಡೆಮಿಕ್ಸು ಬರ್ತದೆ, ಈಚೆ ಪ್ರಾಕ್ಟಿಕಲ್ ನಾಲೆಜ್ ಬರ್ತದೆ. ನಮ್ಮ ಡಾಕ್ಟರ್ ರಾಜೇಶ್ ಅಜಿತ್ ಕಾಮತ್ ಹೇಳಿದ ಕಂಟಿನ್ಯೂ ಮಾಡಲಿಕ್ಕೆ, ಇನ್ ವೆಸ್ಟರ್ನ್ ಮೆಡಿಕಲ್ ಕಾಲೇಜ್, ಯುರೋಪಿಯನ್ ಮೆಡಿಕಲ್ ಕಾಲೇಜ್ ಎಸ್ಪೆಷಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸಿಗೆ ಇನ್ ದೇ ಫ್ರೀ ಟೈಮ್ ದೇ ಆರ್ ವೆಲ್ಕಮ್ ಟು ವರ್ಕ್ ಆಸ್ ವಾರ್ಡ್ ನರ್ಸಸ್ ಆ್ಯಂಡ್ ಅದರ್ ಸ್ಮಾಲ್ ಟೈಮ್ ಜಾಬ್ಸ್. ಇದರಿಂದ ಏನಾಗ್ತದೆ, ದೇ ಕ್ಯಾನ್ ಅರ್ನ್ ಸಮ್ ಮನಿ, ದೇ ಕ್ಯಾನ್ ಲರ್ನ್ ಇನ್ ದ ಪ್ರೋಸೆಸ್ ಹೌ ದ ಸೀನಿಯರ್ ಡಾಕ್ಟರ್ ಟ್ರೀಟ್ಸ್, ಆ್ಯಂಡ್ ದೇ ಲರ್ನ್ ದ ಸಾಫ್ಟ್ ಸ್ಕಿಲ್ಸ್ ಆಫ್ ದ ಡಾಕ್ಟರ್ಸ್ ಆಲ್ಸೋ. ಸೊ ವೈ ದ ಮೆಡಿಕಲ್ ಎಜುಕೇಶನ್ is complete. Now, medicine is a conglomeration of art and science. Correct. Whereas the scientific they learn in the classrooms and seminar halls. Whereas the art is learned in the hospitals and how you follow your seniors. So ಇದೊಂದು ಸಿಸ್ಟಮ್ ಇಲ್ಲಿ ಸಹ ಅವ್ರು ಹೇಳಿದಾಗ ಮಾಡಿದರೆ, MSME ಇಲ್ಲಿ ನಿಮ್ಮ IT ಇವರಿಗೆ ಮಕ್ಕಳಿಗೆ ಪಾರ್ಟ್ ಟೈಮ್ ಜಾಬ್ ಎಲ್ಲ ಕೊಟ್ಟರೆ ದೇ ಲರ್ನ್ ದ ಇಂಟ್ರಿಕೇಸಿಸ್ ಆಫ್ ದ ಜಾಬ್. ಸೊ ಇದು ಒಂದು ಹೆಲ್ತ್ ಕೇರಿಗೆ ಮಾಡಿದ್ರೆ ಅವರಿಗೆ ಇದು ಒಳ್ಳೆಯದೊಂದು ದಾರಿ ಆಗಲಿಕ್ಕೆ ಸುಲಭ ಆಗ್ತದೆ. ಸೈಂಟಿಫಿಕ್ ರಿಸರ್ಚ್ ಅದಕ್ಕೆ ನಮ್ಮ ಡಿಡಕ್ಷನ್ಸ್ ಎಲ್ಲ ಮುಂಚೆ 150% ಎಲ್ಲ ಇತ್ತು. ಈಗ ಅದನ್ನೆಲ್ಲ ಕಮ್ಮಿ ಮಾಡ್ತಾ ಇದ್ದಾರೆ ಟ್ಯಾಕ್ಸೇಷನಲ್ಲಿ, ಇಂಡಸ್ಟ್ರಿಗೆ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ. ಅದಕ್ಕೆ ಸ್ವಲ್ಪ ಒತ್ತು ಜಾಸ್ತಿ ಕೊಟ್ಟರೆ ಮಾಡ್ಬೋದಲ್ಲ? ಅದು ಆ್ಯಕ್ಚುಲಿ ಹಿಂದೆ ಇತ್ತು 200% ಎಲ್ಲ ಸೈಂಟಿಫಿಕ್ ರಿಸರ್ಚಿಗೆಲ್ಲ ಡಿಡಕ್ಷನ್ಸ್. ಮತ್ತೆ ಲಾಸ್ಟ್ ಬಜೆಟಲ್ಲಿ ಎಲ್ಲ ಅದನ್ನು ಕಡಿಮೆ ಮಾಡಿ ಈಗ ಇನ್ನು ಸ್ಟ್ಯಾಂಡರ್ಡೈಸ್ ಅಂದರೆ 100% ಮಾಡುವಾಗೆಲ್ಲ ಇನ್ನು ಪ್ರಪೋಸ್ ಇದೆ ನೆಕ್ಸ್ಟ್ ಇಯರ್ ಕೂಡ. ಬಟ್ ಅದು ಹಾಗೆ ಮಾಡಿದ್ರಿಂದ ಸ್ವಲ್ಪ ಸೈಂಟಿಫಿಕ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸಿಗೆಲ್ಲ ಸ್ವಲ್ಪ ಡಿಸ್ಕರೇಜ್ ಆಗ್ಬೋದು. ಸೊ ಈ ಬಜೆಟ್ ವಿಶ್ ಲಿಸ್ಟ್ ಅಲ್ಲಿ ಅದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು. ರಿಸರ್ಚ್ ಅಂಡ್ ಡೆವಲಪ್ಮೆಂಟಿಗೆ ಸ್ವಲ್ಪ ಅದೇ 200% ವರೆಗೆ ಮಾಡಬೇಕಂತೇಳಿ ಒಂದು ಇದೆ. ಆಗ ಹೇಳಿದ ಪಾಯಿಂಟ್ ಅಂದ್ರೆ ಅವರು ಹೇಳ್ತಾ ಇದ್ರು, ಇದು ನಮ್ಮ ವರ್ಕ್ ಆದ ನಂತರ ಅಥವಾ ಬ್ಯಾಚುಲರ್ ಡಿಗ್ರಿ ಆದ ನಂತರ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತೇಳಿ ಅದು CAಗೆ ಅಪ್ಲೈ ಆಗುದಿಲ್ಲ. ನಮ್ದು ಚಾರ್ಟರ್ಡ್ ಅಕೌಂಟ್ ಇನ್ಸ್ಟಿಟ್ಯೂಟ್ ಅಂದ್ರೆ ಹೇಗಂದ್ರೆ ದಿಸ್ ಇಸ್ ದ ಓನ್ಲಿ ಇನ್ಸ್ಟಿಟ್ಯೂಷನ್ ವೇರ್ ನೋ ಎಂಪ್ಲಾಯ್ಮೆಂಟ್, ದೇರ್ ಇಸ್ ನೋ ಅನ್ಎಂಪ್ಲಾಯ್ಮೆಂಟ್. ಅಂದ್ರೆ ನಮ್ದು ಇನ್ಬಿಲ್ಟ್ ಆಗಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಇದೆ. ಇನ್ಬಿಲ್ಟ್ ಆಗಿ ಅದೇ ರೀತಿಯಲ್ಲಿ ಬೇರೆ ಎಲ್ಲ ಕೋರ್ಸಸ್ ಎಲ್ಲ ಪ್ರಾಕ್ಟಿಕಲ್ ಟ್ರೈನಿಂಗ್ ಅವರು ಅಡಾಪ್ಟ್ ಮಾಡ್ತಾರೆ. ಈವನ್ ಈಗ ಡಿಗ್ರಿ ಮಾಡುವ ಸ್ಟೂಡೆಂಟ್ಸ್ ಕೂಡ ಈ ಪ್ರಾಕ್ಟಿಕಲ್ ಕೆಲಸ ಮಾಡಿದರೆ ಡೇ ಟೈಮ್, ಈಗ ಡಿಗ್ರಿ ಅನ್ನೋರಿಗೆ ಟೈಮ್ ಪಾಸ್, BCom BBM BA ನಾನು ಹೇಳೋದು ಅದು ಮಾರ್ನಿಂಗ್ ಅಥವಾ ಈವ್ನಿಂಗ್ ಕಾಲೇಜ್ ಮಾಡಿ ಡೇ ಟೈಮ್ ದೇ ಶುಡ್ ವರ್ಕ್ ಇನ್ ಸಮ್ ಪ್ಲೇಸಸ್ ಸೊ ದಟ್ ದೇ ವಿಲ್ ಗೆಟ್ ನಾಲೆಜ್ ಆಸ್ ವೆಲ್ ಆಸ್ ಇದು ಓವರ್ ಆ್ಯಂಡ್ ಅಬೌವ್ ದಟ್. ಈಗ ಹೇಳಿದಾಗೆ 6 months ಲೈಕ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್, ಯು ಹ್ಯಾಡ್ ಆಲ್ರೆಡಿ ಆಸ್ಟ್ ಬೈಕಂಬಾಡಿ ಒಂದು ರೆಸಿಡೆನ್ಷಿಯಲ್ ಏರಿಯಾ ಥರ ಕಾಣ್ತಾ ಇದೆ ಅಂತ. ಈಗ ಅವರ್ ಲಾ ಡಸಂಟ್ ಅಲವ್ ಅಸ್ ಟು ಬೋರ್ಡ್ ಅಲ್ಲಿ ಲಾಡ್ಜ್ ಮಾಡಿ ನಮ್ಮ ವರ್ಕರ್ಸನ್ನು ಅಲ್ಲಿ ನಿಲ್ಲಿಸಲಿಕ್ಕೆ ಬಿಡುವುದಿಲ್ಲ. ದಟ್ ಈಸ್ ಅನದರ್ ಥಿಂಗ್ ವಿಚ್ ಈಸ್ ರಿಕ್ವೈರ್ಡ್ ಬಿಕಾಸ್ ಡಿಮಾಂಡ್ ಸಪ್ಲೈ ಇದೆ, ಬಟ್ ಡಿಮಾಂಡನ್ನು ಕೆಟರ್ ಮಾಡಬೇಕಿದ್ರೆ ದೇ ಹ್ಯಾವ್ ಟು ಬಿ ಮೇಡ್ ಟು ಸ್ಟೇ ಎಲ್ಸ್ವೇರ್. ಅದೇ ಕಂಪನಿಯಲ್ಲಿ ಬೇರೆ ಒಂದು ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ಗೆ ಬೇರೆ ಒಂದು ಏರಿಯಾ ಮಾಡಿದಾರಲ್ಲ, that is not enough. There are roughly 20,000 employees working in Baikampadi.
ಅಂದ್ರೆ ವರ್ಕಿಂಗ್ ಪೀಪಲ್ಸ್ ಹಾಸ್ಟೆಲ್ ಟೈಪ್ ಕೂಡ ಮಾಡಬಹುದು. ಅದು ಸ್ಟೇಟ್ ಅಲ್ಲ, ಇಂಡಿವಿಜುವಲ್ ಯೂನಿಟ್ಸ್ ನಲ್ಲಿ ಒಂದು ಸ್ಮಾಲ್ ಹಾಸ್ಟೆಲ್ ಮಾಡ್ಲಿಕ್ಕೂ ಬಿಡಬಹುದು. ಏನಾಗ್ತಂದ್ರೆ ಇಂಡಸ್ಟ್ರಿ ಹೆಜಾರ್ಡ್ ಉಂಟಲ್ಲ, ಅದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರೆಸಿಡೆನ್ಸಿಗೆ ಬಿಡುವುದಿಲ್ಲ. ಯಾಕಂದ್ರೆ ಇಂಡಸ್ಟ್ರಿಯಲ್ ಹೆಜಾರ್ಡ್ ಶುಡ್ ನಾಟ್ ಎಫೆಕ್ಟ್ ಅಂತ ದೇರ್ ಶುಡ್ ಬಿ ರೆಗ್ಯುಲೇಟರಿ ಮೆಕಾನಿಸಮ್. ಚೈನಾದಲ್ಲಿ ನೀವು ಹೋದ್ರೆ ರೆಸಿಡೆನ್ಷಿಯಲ್ ಕ್ವಾರ್ಟರ್ ವಿದಿನ್ ದಿ ಇಂಡಸ್ಟ್ರಿ ಬೈ ಪ್ಲೇಸಸ್ ದೇ ಕ್ಯಾನ್ ಮೇಕ್ ಅಂತ ನಾನು ಹೇಳ್ಬೋದು. ಅಲ್ಲ, ಚೈನಾದಲ್ಲಿ ಈಚ್ ಇಂಡಿವಿಜುವಲ್ ಇಂಡಸ್ಟ್ರಿ ಆರ್ ಅಲೌಡ್ ಟು ಹ್ಯಾವ್ ಅ ರೆಸಿಡೆನ್ಷಿಯಲ್ ಕ್ವಾರ್ಟರ್ ವಿದಿನ್ ದಟ್ ಇಂಡಸ್ಟ್ರಿ. ಓಕೆ ಓಕೆ. ಸೊ ಸಿಮಿಲರ್ ಕಾನ್ಸೆಪ್ಟ್ ಹ್ಯಾಸ್ ಟು ಬಿ ಯುಟಿಲೈಸ್ ಸೊ ದಟ್ ವಿ ಕ್ಯಾನ್, ಆವಾಗ ಅಟ್ರಿಷನ್ ಕೂಡ ಕಮ್ಮಿ ಆಗುತ್ತೆ. ಹಿ ಇಸ್ ದೇರ್ ಓನ್ಲಿ. ಆಯ್ತು. ಈಗ ಚೈನಾದ ಬಗ್ಗೆ ಹೇಳುವಾಗ ನಮ್ಮ ಡಾಕ್ಟರ್ ಗೋಪಾಲ್ ಮಗೇರೆ ಅವರ ಹತ್ರ ನಾನೊಂದು ಕ್ವಶನ್ ಕೇಳುದು. ಈಗ ಚೈನಾದ ನಮ್ಮ ದೇಶದಕ್ಕಿಂತ ಚೈನಾದ ಪಾಪ್ಯುಲೇಷನ್ ತುಂಬ ಜಾಸ್ತಿ, ಬಟ್ ಹೌ ದೇ ಸ್ಟಿಲ್ ಗ್ರೋ, ದೇರ್ GDP is more and they are leading than us. How it is possible in China? GDP ನಾನು ಎಕನಾಮಿಸ್ಟ್ ಅಲ್ಲ. GDP ಅಂದರೆ ಇಸ್ ಎ ವಿಶಿ ಸರ್ಕಲ್, ಅಂದರೆ ಇಸ್ ಎ ಡೊಮೆಸ್ಟಿಕ್ ಪ್ರೊಡ್ಯೂಸ್. ಸೊ ನಾವು ಹೆಚ್ಚು ಯಾವಾಗ ಪ್ರೊಡ್ಯೂಸ್ ಮಾಡ್ತೇವೆ, ಹೆಚ್ಚು ಅದಕ್ಕೆ ಡಿಮಾಂಡ್ ಇದ್ದಾಗ. ಹೆಚ್ಚು ಡಿಮಾಂಡ್ ಯಾವಾಗ ಇರ್ತದೆ, ನಮ್ಮಲ್ಲಿ ಹೆಚ್ಚು ಹಣ ಇರುವಾಗ. ಹೆಚ್ಚು ಹಣ ಯಾವಾಗ ಬರ್ತದೆ, ನಮಗೆ ಜಾಬ್ ಇರುವಾಗ. ಜಾಬ್ ಆಗಿರುತ್ತೆ. ಇಂಡಸ್ಟ್ರಿ ಇಸ್ ಎ ಸರ್ಕಲ್. ಹೌ ವಿ ಕ್ಯಾನ್ ಡಿಫರೆನ್ಶಿಯೇಟ್ ಚೈನಾ ಅಂಡ್ ಒಂದು ಪಾಯಿಂಟ್ ನಾನು ಕರೆಕ್ಟ್ ಹೇಳ್ತೇನೆ. ವಿದಿನ್ 5 years 85% ಆಫ್ ದ ಜಾಬ್ ವಾಟ್ ವಿ ಸೇ ವಿಲ್ ಡಿಸಪಿಯರ್. ದ ಜಾಬ್ ವಿಲ್ ಬಿ ಎಂಟೈರ್ಲಿ ಡಿಫರೆಂಟ್. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. 10 ವರ್ಷದ ಹಿಂದೆ ನಿಮ್ಮ ಹೆಂಡತಿ ಏನಾದರೂ ಒಂದು ತರಕಾರಿ ತರಲಿಕ್ಕೆ ಹೇಳಿ ಅಥವಾ ಇದು ಗ್ರೋಸರಿ ತರಲಿಕ್ಕೆ ಹೋದ್ರೆ ಯು ಹ್ಯಾವ್ ಟು ಲೀಸ್ಟ್ ಆನಿಯನ್ ಬೇಕಾ, ಅದು ಬೇಕಾ, ಇದು ಬೇಕಾ ಅಂತ. ಈಗ ನಾವು ಮನೇಲಿ ಕೂತ್ಕೊಂಡು ಬೆಡ್ ಕೂತ್ಕೊಂಡು ವಾಟ್ಸ್ಆಪ್ ಮಾಡಿ ಅಮೆಝಾನ್ ಇಂದ ನಮಗೆ 30% ಆಫರ್ ಬರ್ತದೆ, ವಿಚ್ ನೋಬಡಿ ವುಡ್ ಹ್ಯಾವ್ ಥಾಟ್. ಸೊ ದಟ್ ಟೈಪ್ ಆಫ್ ಇಕಾನಮಿ ವಿಲ್ ಕಮ್ ವಿದಿನ್ 5 years. ಅದರಿಂದ ವಿ ಹ್ಯಾವ್ ಟು ಪ್ರಿಪೇರ್ ಎಜುಕೇಶನ್. ವಿ ಹ್ಯಾವ್ ಟು ಮೆಂಟಲಿ ಪ್ರಿಪೇರ್. ಕಂಪ್ಲೀಟ್ ಡಿಜಿಟಲೈಸೇಷನ್ ವಿ ಹ್ಯಾವ್ ಟು ಪ್ರಿಪೇರ್. ಇನ್ಫ್ಯಾಕ್ಟ್ everything because it will be digitized. ಅದರಿಂದ ಇನ್ಫ್ಯಾಕ್ಟ್ ರೂರಲ್ ಏರಿಯಾಸ್ ಅಲ್ಲಿ ನೋಡಿ, ಇನ್ನೊಂದು ನಾಯಕರ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳ್ತೇನೆ. there are 1200 ATMs and 1200 ಬ್ಯಾಂಕ್ಸ್ ಇದೆ. 1.2 lakh. ಆ ಬ್ಯಾಂಕ್ ಈಗ ರೂರಲ್ ಏರಿಯಾದಲ್ಲಿ 30% ಇರೋದು. ನಾವು ಡಿಜಿಟೈಸೇಷನ್ ಆಗಬೇಕಾದ್ರೆ ಬ್ಯಾಂಕ್ ATM should be more in the villages. ಇಲ್ಲ, ಈಗ ATM ಕ್ಯಾಶ್ ಟ್ರಾನ್ಸಾಕ್ಷನ್ ಕಮ್ಮಿ ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ATMs ಜಾಸ್ತಿ ಮಾಡೋದು ಬದಲಿಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಈಗ ಕಮ್ಮಿ ಮಾಡಿದ್ರೆ ಭೀಮಾ ಆಗಿ ವಿಲೇಜ್ ಅಲ್ಲಿ ಕೂಡ ಮತ್ತೆ ಪ್ಲಾಸ್ಟಿಕ್ ಮನಿ ದೇ ಆರ್ ಯೂಸಿಂಗ್. ಒಂದು ಸಣ್ಣ ಗ್ರಾಸ್ ಡೊಮೆಸ್ಟಿಕ್ GDP ಅಂದರೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ನ್ಯೂಮರೇಟರ್ ಈಸ್ ವಾಟ್ ಈಸ್ ದ ಪ್ರೊಡಕ್ಷನ್ ಆಫ್ ದ ಕಂಟ್ರಿ ಅಂಡ್ ಡಿನಾಮಿನೇಟರ್ ಇಸ್ ದ ಪಾಪ್ಯುಲೇಷನ್. So any mathematical calculation to increase, either the numerator has to increase or the denominator has to decrease. ಅಥವಾ ಒಂದು ಅಪ್ಪರ್, ನೀವೆಲ್ಲ ಮಾತ್ರ the upper part ನ increase ಮಾಡೋದು. As a medical man, I would like to say that the denominator, the population has to decrease. Rather than quantity population, we should have a quality population. So government has to invest in population control mechanism in a soft way without hurting any people or anything. Primary education at idra level alli, PHC level alli increase the quality population and healthcare facilities, educate the people regarding family planning procedures and plannings and the benefits of family planning. Idakke they should have ಅದಕ್ಕೆ ಜಾಸ್ತಿ ಫಂಡ್ ಇಡಬೇಕಂತ ನೀವು ಹೇಳೋದು. ಓಕೆ. ಈಗ ಅಜಿತ್ ಕಾಮತ್ರೆ, ಚೈನಾದ ಬಗ್ಗೆ ಮತ್ತು ನಮ್ಮ ಇಂಡಿಯಾದ ಬಗ್ಗೆ ನಾವು ಮಾತಾಡ್ತಾ ಇತ್ತು. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಚೈನಾ ಈಸ್ ಏನು ಹೇಳ್ತಾರೆ, ಓವರ್ಟೇಕ್ ಮಾಡಿ ಬಹಳ ಮುಂದೆ ಇದ್ದೇವೆ ನಮ್ಮ ಇಂಡಿಯಾಕ್ಕೆ ಕಂಪೇರ್ ಮಾಡಿದರೆ. ದಟ್ ಮೀನ್ಸ್ ಕಂಪ್ಯಾರಿಸನ್ ಚೈನಾ ವಿಸ್ ಇಂಡಿಯಾ. ಅದು ಹೇಗೆ, ನಾವು ಹೇಗೆ ಅದನ್ನು ಅಪ್ಗ್ರೇಡ್ ಮಾಡ್ಬೋದು, ಅದ್ರ ಬಗ್ಗೆ ಹೇಳ್ಬೋದು. ಒನ್ ಈಸ್ ಪವರ್ ಕಾಸ್ಟ್ ಈಸ್ ಮಚ್ ಲೆಸರ್. ಓಕೆ. ಇಫ್ ಯು ಕಂಪೇರ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಕರೆಕ್ಟ್. And industrial area-dinda connectivity to port is very good there. Okay. Last mile connectivity for export is subsidized. Okay. Alli. So these are the basic reason why they can compete on the rates. ಅಲ್ಲಿ ಹೇಗೆ ಜನರದ್ದು ಸ್ಕಿಲ್ ಸೆಟ್ ಹೇಗುಂಟು ಅಲ್ಲಿ ಮತ್ತೆ ಇಲ್ಲಿ ಕಂಪೇರ್ ಮಾಡಿದ್ರೆ? Skill set is also good. We can find more women in manufacturing sector. Okay. Even glass or pipe manufacturing unit nalli there are more women employed in that manufacturing sector. That is also what my observation was when I had gone there. And like I said, they allow boarding facility within the premises, so the employee 100% utilization ಆಗುತ್ತೆ. Immediately they can come for work. ನೀವು ಒಟ್ಟಾರೆ ಹೇಳುವುದಂತ ಹೇಳಿದರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಈಸ್ ವೆರಿ ಎಕ್ಸಲೆಂಟ್ ಅಂತ ಹೇಳಿದ್ವಿ ವೆನ್ ಕಂಪೇರ್ಡ್ ಟು ಇಂಡಿಯಾ. ಆ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ನಾವಿಲ್ಲಿ ಬೆಟರ್ ಮಾಡಲಿಕ್ಕೆ ನಮ್ಮ ಇಲ್ಲಿ ಏನು ಮಾಡ್ಬೋದು? ನಮ್ಮಲ್ಲಿ ಇಲ್ಲಿ ಲಾಜಿಸ್ಟಿಕ್ ಕಾಸ್ಟ್
compared to GDP in India is at 14%, which has to be reduced, which gets passed on to the rates of the product. Correct. So it loses edge on competitiveness when you want to export. Okay. ಇನ್ನೊಂದು ಪಾಯಿಂಟ್ ನೋಡಿ, ನಾನು ಐ ಹ್ಯಾಡ್ ಎ ಪ್ರಿವಿಲೇಜ್ ಆಫ್ ಟ್ರಾವೆಲಿಂಗ್ ವಿತ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಚೈನಾ. Okay. One of the very concept is China believes in bulk manufacturing. Yes. But we don't have such thing. Second thing is the power generation concept. Now in Iga nuclear power station, the concept started in 1947. Even today India manufactures only 13% of power because of nuclear. They say nuclear is unclear. Now unless we come to about 30%, coal based thermal stations will not suffice our energy needs. So unless you address these issues, one is pollution, profit, and then the power. 3 P's. The industry cannot flourish very well. That's what my concept is. ಎಕ್ಸಲೆಂಟ್ ಐಡಿಯಾ ನಿಮ್ಮದು. ನಮ್ಮ ಡಾಕ್ಟ್ರೆ, ಈಗ ನಾವು ಹೆಲ್ತ್ ಕೇರೇ ಹೇಳಬೇಕಂತಿಲ್ಲ, ಯು ಆರ್ ಎಕ್ಸ್ಪರ್ಟ್ ಇನ್ ವೇರಿಯಸ್ ಅದರ್ ಸೆಕ್ಟರ್ಸ್ ಆಲ್ಸೋ. ಈಗ ನಮ್ಮ ಈ ಮೆಡಿಕಲ್ ಎಜುಕೇಷನ್ ಕಾಸ್ಟ್ಲಿ ಅಂತ ಜನರ ಮನಸ್ಸಿನಲ್ಲಿ ಉಂಟೀಗ. ಯಾಕಂದರೆ ಒಂದು ಹೇಳಿದ್ದೇನೆ, ಮತ್ತೆ ಅವರು ಎಜುಕೇಟ್ ಆಗಿ ಒಂದು ಎಕ್ಸ್ಪರ್ಟ್ ಆಗೋ 30-32 ವರ್ಷ ಆಗ್ತದೆ. ಅದಕ್ಕೆ ಯಾವ ರೀತಿಯಲ್ಲಿ ಪೂರಕವಾಗಿ ನಾವು ಅದನ್ನು ಇದು ಮಾಡ್ಬೋದು? ಸರ್, ಒಂದು ವೈದ್ಯಕೀಯ ವಿದ್ಯಾರ್ಥಿ ಸೆಕೆಂಡ್ PUC ಮುಗಿಸಿ ಅವನೊಂದು ಎಕ್ಸ್ಪರ್ಟ್ ಅಥವಾ ಒಂದು ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗಬೇಕಂದ್ರೆ ಕನಿಷ್ಠ 11 ವರ್ಷ ಬೇಕಾಗ್ತದೆ. ಅಂದರೆ ಇದು MBBS ಮುಗಿಸಿ ಕೂಡಲೇ ಅವನಿಗೆ ಮರುದಿವಸ MD ಸೀಟ್ ಸಿಕ್ಕಿತ್ತು, MD ಮುಗಿಸಿ ಮರುದಿವಸ ಅವನಿಗೆ DM ಸೀಟ್ ಸಿಕ್ಕಿತ್ತು. ವಿದೌಟ್ ಗ್ಯಾಪ್ ಮಾಡಿದ್ರೆ 11 ವರ್ಷ ಬೇಕಾಗ್ತದೆ. ಬೈ ದಟ್ ಟೈಮ್ 31 ವರ್ಷ ಆಗ್ತದೆ ಆಲ್ಮೋಸ್ಟ್. ಇದ್ರ ಮಧ್ಯೆ ಗ್ಯಾಪ್ ಬಂದ್ರೆ ಮತ್ತೊಂದು 2-3 ವರ್ಷ ಎಕ್ಸ್ಟೆಂಡ್ ಆಗ್ತದೆ. ಬೈ ದಟ್ ಟೈಮ್ ಹಿ ವುಡ್ ಹ್ಯಾವ್ ಬಿನ್ ಮ್ಯಾರಿಡ್ ಅಂಡ್ ಪ್ರಾಬಬ್ಲಿ 1 or 2 ಚಿಲ್ಡ್ರನ್. ಆವಾಗ ಅವನ ಅರ್ನಿಂಗ್, ವೆದರ್ ವಿಲ್ ಅರ್ನ್ ಫಾರ್ ವಾಟ್ ಹಿ ಹ್ಯಾಸ್ ಆಲ್ರೆಡಿ ಪುಟ್ ಇನ್ ಫಾರ್ ಹಿಸ್ ಎಜುಕೇಶನ್, ಆರ್ ವಿಲ್ ಹಿ ಅರ್ನ್ ಫಾರ್ ಟುಡೇ, ಆರ್ ವಿಲ್ ಹಿ ಅರ್ನ್ ಫಾರ್ ಹಿಸ್ ಫ್ಯೂಚರ್, ಇದು ಪ್ರಶ್ನೆ. ಸೊ ಇದಕ್ಕೆ ಒಂದು ಲೆವೆಲ್ ಏನು ಮಾಡ್ಬೋದು ಅಂದರೆ ಅವನ ಮೆಡಿಕಲ್ ಎಜುಕೇಷನ್ನ ಬರ್ಡನ್ನ ಕಡಿಮೆ ಮಾಡಿದರೆ, ಫಾರ್ ಎಕ್ಸಾಂಪಲ್ ಯು ಗಿವ್ ಎ ಲೋನ್ ವಿಚ್ ಇಸ್ ವೆರಿ ಲೋ ಆರ್ ಮಿನಿಮಮ್ ಇಂಟ್ರೆಸ್ಟ್. ಇನ್ನೊಂದು, ಅವನು MBBS ಮಾಡಿ MDಗೆ ಹೋದ ಕೂಡಲೇ ಆ ಲೋನ್ ಅನ್ನು ರೀಸ್ಟ್ರಕ್ಚರ್ ಮಾಡಿ ಮುಂದೆ ಅದು ಅವ್ರು ಬ್ರೇಕ್ ಮಾಡಬೇಕಾಗ್ತದೆ. ಸೊ ಅವನು ಒಂದು ವೇಳೆ ಅವನು ಇಫ್ ಈಸ್ ಎಕನಾಮಿಕ್ಲಿ ಪೋರ್ ಯೆಟ್ ಟ್ಯಾಲೆಂಟೆಡ್ ಸ್ಟೂಡೆಂಟ್, ಕೆಲವೊಂದು ಕ್ರೈಟೀರಿಯಾಸ್ಗಳಿಟ್ಟು ಅದನ್ನ ರೀಶೆಡ್ಯೂಲ್ ಮಾಡಿ, MD ಆದ ನಂತರ ಅವನಿಗೆ ಕೂಡಲೇ DM ಸೀಟ್ ಸಿಕ್ಕಿತ್ತಂದ್ರೆ ಅದನ್ನ ರೀಶೆಡ್ಯೂಲ್ ಮಾಡಿ ಎಟ್ ಎ ವೆರಿ ರೀಸನೇಬಲ್ ಮಿನಿಮಮ್ ರೇಟ್. ಸೊ ಇದಕ್ಕೆ ಗೌರ್ಮೆಂಟೇ ಲೋನ್ ಕೊಡಬೇಕಂತಿಲ್ಲ, ದೇ ಕ್ಯಾನ್ ಫಾರ್ಮ್ ಎ ಕಾರ್ಪಸ್ ಫಂಡ್. ಲೈಕ್ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕ್ಯಾನ್ ಪುಟ್ ಎ ಸ್ಮಾಲ್ ಅಮೌಂಟ್ ಅಂಡ್ ದೇ ಕ್ಯಾನ್ ಆಸ್ಕ್ ಕಾರ್ಪೊರೇಟ್ಸ್ ಹೆಲ್ತ್ ಕೇರ್ ಯಾವ ಹೆಲ್ತ್ CSR ಇರುವ ಹಾಗೆ ನಿಮ್ಮ ಫಾರ್ಮಾ ಇಂಡಸ್ಟ್ರಿ ಇರ್ಬೋದು, ಡಿವೈಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಸೊ ಇಯರ್ಲಿ ದೇ ಕ್ಯಾನ್ ಕಾಂಟ್ರಿಬ್ಯೂಟ್ ಎ ಸ್ಮಾಲ್ ಪರ್ಸೆಂಟೇಜ್ ಆಫ್ ದೇರ್ ಪ್ರಾಫಿಟ್ ಇನ್ ಟು ದಿಸ್ ಕಾರ್ಪೊರೇಟ್. CSR ಬರುವಾಗ ನಮ್ಮ ಅನಂತ ಪದ್ಮ ಅವರು ಹೇಳಿದ್ರು, ಈ ಕಂಪನಿ 5 ಲಕ್ಷಕ್ಕಿಂತ ಜಾಸ್ತಿ, 5 ಕೋಟಿಗಿಂತ ಜಾಸ್ತಿ ನೆಟ್ ಪ್ರಾಫಿಟ್ ಲಾಸ್ಟ್ 3 years ಎವರೇಜ್ ಇದ್ದರೆ ಅದರ ಮೇಲೆ ಅವರು 2% ಆಫ್ ದಿ ಅಮೌಂಟ್ ದೇ ಶುಡ್ ಮೇಕ್ ಫಾರ್ CSR ಆ್ಯಕ್ಟಿವಿಟೀಸ್. ಅದರಲ್ಲಿ ಒಂದು ಎನೋಮಲಿ ಏನಂತ ಹೇಳಿದರೆ, ನಾವು ಇಷ್ಟೆಲ್ಲ ಬೆನಿಫಿಟ್ಸ್ ಕೊಟ್ಟಿದ್ದೇವೆ ಟ್ಯಾಕ್ಸ್, ಆದರೆ ಆ CSRಗೆ ಅವರು ಸಪ್ರೇಟ್ ಕಟ್ತಾರಲ್ಲ, ಆ ಅಮೌಂಟ್ ಈಸ್ ನಾಟ್ ಡಿಡಕ್ಟಿಬಲ್ ಇನ್ ಇನ್ಕಮ್ ಟ್ಯಾಕ್ಸ್ ಫಾರ್ ಅದು. ಅದರ ಬಗ್ಗೆ ಒಂದು ಹೇಳ್ಬೋದು. ಅಂದರೆ ಅವರು ಇದು ಆಕ್ಚುಲಿ ದೊಡ್ಡ ಕಂಪನಿಗೆ ಎಫೆಕ್ಟ್ ಆಗ್ತದೆ. ಅಂದ್ರೆ 5 crore ಮೇಲೆ ಪ್ರಾಫಿಟ್ ಬಂದ ಕಂಪನಿಗೆ ಅಂತ ಕಾನೂನು ಅಪ್ಲೈ ಆಗ್ತದೆ. CSR ಅಟ್ 2%. ಆ 2% ಸ್ಪೆಂಡ್ ಮಾಡಿದ್ದು ಅವರು ಇವೊಂದು ಅದು ಖರ್ಚಾಗಿ ಟ್ರೀಟ್ ಮಾಡಿದ್ರೆ ಕೂಡ ಅದು ಪುನಃ ರಿವರ್ಸ್ ಮಾಡಬೇಕಾಗ್ತದೆ. ಅದು ಅದರ ಮೇಲೆ ಅಂದ್ರೆ ದಟ್ ಅಮೌಂಟ್ ಇಸ್ ನಾಟ್ ಇಡ್. ಒಂದು ಕಂಪನೀಸ್ ಆಕ್ಟ್ ಏನ್ ಹೇಳ್ತದೆ, ಯು ಹ್ಯಾವ್ ಟು ಕಂಪಲ್ಸರಿಲಿ ಇನ್ಕರ್ 2% ಫಾರ್ CSR ಆಕ್ಟಿವಿಟಿ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಹೇಳ್ತಾರೆ, ನೀವು ಖರ್ಚು ಮಾಡಿ ಬಟ್ ಅದು ನಾವು ನಿಮಗೆ ಡಿಡಕ್ಷನ್ ಕೊಡುವುದಿಲ್ಲ ಅಂತ. ಬೋತ್ ಆರ್ ಸೆಂಟ್ರಲ್ ಆಕ್ಟ್ಸ್ ಬಟ್ ದೇ ಕಾಂಟ್ರಾಡಿಕ್ಟ್ ದೆಮ್ಸೆಲ್ವ್ಸ್. ಅದೊಂದು ಸ್ವಲ್ಪ ಚೇಂಜ್ ಮಾಡಿದ್ರೆ CSR ಗೆ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಆಗ್ತದೆ ಅಂತ ಒಂದು ಸೆಕ್ಟರಿಗೆ. ಬೇಕಾದ್ರೆ ಅದು ಅಮೌಂಟ್ ಜಾಸ್ತಿ ಮಾಡಿ 5% ಮಾಡಿ, ಬಟ್ ಅದು ಡಿಡಕ್ಷನ್ ಕೊಡಿ, ಆವಾಗ ನಮ್ಮ ಇಂಥದಕ್ಕೆಲ್ಲ ಯೂಸ್ ಮಾಡ್ಲಿಕ್ಕೆ ಒಳ್ಳೆದಾಗ್ತದೆ. ಅದೇ ಈಗ ಎಲ್ಲದಕ್ಕೂ ಮೂಲ ಅದು ಅಲ್ಲಿ ಕೂಡ ಬರ್ತದೆ. huge boost of CSR also. When the medical companies and device companies invest in a plan which I said, they will be investing in their own future. ಡಾಕ್ಟರ್ಸ್ ಆಗಿ ಬಂದು ಅವರ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ. ಮತ್ತೆ ಇದರಲ್ಲಿ ಒಂದು ನಿಮ್ಮ MSME ಬಗ್ಗೆ, ಈಗ ಒನ್ ಟೈಮ್ ರಿಸ್ಟ್ರಕ್ಚರಿಂಗ್ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಲಾಸ್ಟ್ 1 January 2019 ಯಾವುದೆಲ್ಲ MSME ಯೂನಿಟ್ಸ್ ಅಪ್ ಟು 25 crores ಇನ್ ದ ಎಂಟೈರ್ ಅವರದ್ದು ಸಿಸ್ಟಮ್, ಬ್ಯಾಂಕಿಂಗ್ ಸಿಸ್ಟಮ್ ಅಥವಾ ಇವನ್ NBFC ಇಂದ ಕೂಡ ಬಾರ ಮಾಡಿದ ಲೆಸ್ ದೆನ್ 25 crore ಇದ್ದರೆ
ದೋಸ್ ಹೂ ಆರ್ ಇನ್ ಸ್ಟ್ರೆಸ್ ಅದಕ್ಕೆ ಒನ್ ಟೈಮ್ ರಿಸರ್ಚ್ OTR ಅಂತೇಳಿ ಒಂದು ಮಾಡಿದ್ದಾರೆ. ಅದು ಈಗ 31 ಮಾರ್ಚ್ ವರೆಗೆ ಇಸ್ ದ ಕ್ಯಾಪ್. ಅದನ್ನು ಇನ್ನೂ ಒಂದು ವರ್ಷ ಮುಂದುವರಿಸಬಹುದಲ್ಲ? ಅದನ್ನು ಲುಕಿಂಗ್ ಎಟ್ ದಿ ಮಾರ್ಕೆಟ್ ಅಂಡ್ ಸ್ಲಗ್ಗಿಶ್ ಇಕಾನಮಿ, ಐ ಥಿಂಕ್ ಅದನ್ನು ಇನ್ನೊಂದು 1 ವರ್ಷವರೆಗೆ 2021 ವರೆಗೆ ಮಾಡಿದ್ರೆ ತುಂಬಾ ಬೂಸ್ಟ್ ಸಿಗಬಹುದು, ಬಹಳ ಬೂಸ್ಟ್. ಹೌದು. ಮತ್ತೆ ಇನ್ನೊಂದು NPA ನಾರ್ಮ್ಸ್ ಈಗ ನೋಡಿ, ಅಗ್ರಿಕಲ್ಚರಿಗೆ 6 ಮಂತ್ಸ್ ಉಂಟು, ಮತ್ತೆ ಕೆಲವು ಸರಿ 2 ಕ್ರಾಪ್ಸ್ ಇದು ಉಂಟು NPA ಕಾನ್ಫ್. ಬಟ್ ಇಂಡಸ್ಟ್ರಿಗೆ ಈ ದೇ ಆರ್ ಬಾಸಲ್ 2 ನಾರ್ಮ್ಸ್ ಪ್ರಕಾರ ಬೇರೆ ಇದಕ್ಕೆ ಹೇಗುಂಟು ಅದನ್ನೇ ಇದನ್ನು ಅಲ್ಲ, ಈಗ ರೀಸೆಂಟ್ ಆಗಿ ಮಾಡಿದ್ದಾರೆ. ಇಲ್ಲ, ಅದು ಫಸ್ಟ್ ಒನ್ ಟೈಮ್ ಮಾತ್ರ, 1 ಜನವರಿ 2019ಗೆ. ಆವಾಗ ನೀವು ಅದ್ರ ಮುಂಚೆದ ಕೆಲವು 6 ಮಂತ್ಸ್ ಇಟ್ಟಿದ್ದಾರೆ. ಬಟ್ ಈಗ ಅದು 3 ಮಂತ್ಸ್ ಆಗಿದೆ. 3 ಮಂತ್ಸ್ ಆದ ಕೂಡಲೇ ಏನು ಮಾಡ್ತಾರೆ, ರಿಸ್ಟ್ರಕ್ಚರ್ ಮಾಡ್ಲಿಕ್ಕೆ ಆಲೋಚನೆ ಮಾಡೋದಲ್ಲ, ಇಮಿಡಿಯೇಟ್ಲಿ ಆಕ್ಷನ್ ಆಗಿ ಹಾಕೋದು, ಸೆಕ್ಯುರಿಟೈಸೇಷನ್ ಆಗಿ. ಈಗ ಅಂದ್ರೆ IBC ಕೋಡ್ ಬಂದಿದೆ ಎಲ್ಲ ಇದು. ಈಗ ದೇ ಆರ್ ಹ್ಯಾವಿಂಗ್ ಅಪ್ಪರ್ ಹ್ಯಾಂಡ್. ಬಟ್ ರೀಸ್ಟ್ರಕ್ಚರಿಂಗ್ ಶುಡ್ ಬಿ ಡನ್. ಮತ್ತೆ ರಿಸರ್ವ್ ಬ್ಯಾಂಕ್ ಇದು ರೂಲ್ಸ್ ಕೂಡ ಏನಂತ ಹೇಳಿದ್ರೆ, ರೀಸ್ಟ್ರಕ್ಚರ್ ಮಾಡೋದು ಕೂಡಲೇ ಅಸೆಟ್ ಕ್ವಾಲಿಟಿ ವಿಲ್ ಡೌನ್ ಗ್ರೇಡ್. ಈಗ ಇದು OTR ನಲ್ಲಿ ಏನು ಮಾಡಿದ್ದಾರೆ, ಅಸೆಟ್ ಕ್ವಾಲಿಟಿ ವಿಲ್ ರಿಮೈನ್ ಸೇಮ್, ಬಟ್ ಕ್ಯಾಪ್ ಈಸ್ ದ ಕ್ಯಾಚ್ ಈಸ್ additional 5% they have to give provision. I think that is a fair and reasonable. That can be adopted even about 25 crores loans also. And ಈ 6 month norms ಅನ್ನು ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಬೂಸ್ಟ್. 6 months ಅಲ್ಲ, ಏನಾದರೂ 1 year ಈ ಸ್ಕೀಮ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಅಲ್ಲ, ಅದು ಮಾಡಬೇಕು. ಬಟ್ ಈ NPA norms ಅನ್ನು 6 months, ಯಾಕಂದ್ರೆ ಇಮಿಡಿಯೇಟ್ಲಿ ಅವರಿಗೆ ಸ್ಟ್ರೆಸ್ ಬರುವುದಿಲ್ಲ ಅಂತ ಹೇಳಿಕ್ಕೆ ಕರೆಕ್ಟ್ ಅಲ್ಲ? ಕರೆಕ್ಟ್, ಅಬ್ಸಲ್ಯೂಟ್ಲಿ ರೈಟ್. ಓಕೆ ಸರ್, ಈಗ ನಿಮ್ಮದು ಈಗ ನಾರ್ತ್ ಈಸ್ಟ್ ಬಗ್ಗೆ ಭಾರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿದ್ರು ನೀವು. ಯು ಆರ್ ವರ್ಕ್ಡ್ ಇನ್ ಅಂಡ್ ತ್ರಿಪುರಾ. ಹೌದು. ಅದರಲ್ಲಿ ನಿಮ್ಮ ಅನುಭವ ಈಗ ಹೇಗೆ, ನಾರ್ತ್ ಈಸ್ಟ್ ಸ್ಟೇಟ್ ಮುಂಚೆಗೂ ಈಗ ಕಂಪೇರ್ ಮಾಡಿದರೆ ವಾಟ್ ಈಸ್ ದ ಡಿಫರೆನ್ಸ್? ನಾವು ನಾನು 2012 2017 ತನಕ ಇದೆ. ಆ ಟೈಮಲ್ಲಿ ಏನು ಡಿಸ್ಟರ್ಬೆನ್ಸ್ ಇರಲಿಲ್ಲ. ಆದರೂ ವಿ ಆರ್ ಕಂಪ್ಲೀಟ್ಲಿ ಡಿಸ್ಕನೆಕ್ಟೆಡ್ ಫ್ರಮ್ ದ ಮೇನ್ ಲ್ಯಾಂಡ್. ದಟ್ ಈಸ್ ಎಕ್ಸಾಕ್ಟ್ಲಿ ವಿ ಆರ್ ಅದರ್ ಸೈಡ್ ಆಫ್ ಬಾಂಗ್ಲಾದೇಶ್. ಅದರಿಂದ ಮೇನ್ಲಿ ನಮ್ಮಲ್ಲಿ ಹಾಸ್ಪಿಟಲ್ ಇರಲಿಲ್ಲ ಅಲ್ಲಿ. And education was, the primary education was very poor. But still, thanks to Modi government, they started lot of Navodaya schools, lot of colleges. There's a program called Donor anta, Department of Northeastern Region anta. Adli 44 institutions now develop ಮಾಡಿ. And one of the beauty is that North East students are very brilliant, very focused. They are undisturbed. ಅದರಿಂದ getting them educated is not so difficult. But 5 ವರ್ಷದಲ್ಲಿ ನಾವು we brought that institution from nowhere to the 52nd rank in India. Of course, it was very difficult because ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಹೋಗ್ಲಿಕ್ಕೆ 1 ದಿವಸ ಬೇಕಾಗ್ತದೆ. ಲಾಟ್ ಆಫ್ ಸಮ್ ಬೆಡ್ಸ್ ಆರ್. ಆದರೂ ಅಗ್ರಿಕಲ್ಚರ್ ಬೇಸ್ಡ್, ಇಟ್ಸ್ ವೆರಿ ಗುಡ್. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹೇಗೆ? ಫ್ಯಾಂಟಾಸ್ಟಿಕ್. ಈವನ್ ಇಂಡಸ್ಟ್ರೀಸ್ ಮಾಡುವವರಿಗೆ ತುಂಬಾ ಬ್ಯಾಂಬೂ ಇಂಡಸ್ಟ್ರೀಸ್. ಇನ್ಫ್ಯಾಕ್ಟ್ ತ್ರಿಪುರದಲ್ಲಿ ಸಿಗುವ ಬ್ಯಾಂಬೂ ಎಲ್ಲಿ ಸಿಗೋಲ್ಲ ವರ್ಲ್ಡ್ ಅಲ್ಲಿ. ಯು ಬ್ಯಾಂಬೂ ಅಂತ, ದಟ್ ಬ್ಯಾಂಬೂ ಕ್ಯಾನ್ ಬಿ ಬೆಲ್ಟ್. ಒಂದು ಬ್ಯಾಂಬೂ ಅವ್ರು ಒಂದು ಇಂಡಸ್ಟ್ರಿ ಮಾಡಿದ್ದಾರೆ. ಬಟ್ ಒಂದು ಪ್ರಾಬ್ಲಮ್ ಅಂದರೆ, ಅಸ್ಸಾಮಿಂದ ಬಾಂಬೆ ಬರಬೇಕಾದ್ರೆ ಒಂದು ಲಾರಿಗೆ ನೀವು 2 ಲಕ್ಷ ರೂಪಾಯಿ ಕೊಡಬೇಕು. ಟ್ರಾನ್ಸ್ಪೋರ್ಟೇಷನ್ ಇಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ವಿ ಕಾಂಟ್ ಕಮ್ ವಯಾ ಬಾಂಗ್ಲಾದೇಶ್. ಇಟ್ ಹ್ಯಾಸ್ ಗೋ ಟು ಸಿರಿಗುಡಿ ಅಂಡ್ ಕಮ್ ಬ್ಯಾಕ್. ಸೊ ದ ಕನೆಕ್ಟಿವಿಟಿ ಇಸ್ ಪುವರ್, ಹೆಲ್ತ್ ಕೇರ್ ಇಸ್ ಪುವರ್, ಪೀಪಲ್ ವಿಲ್ ನಾಟ್ ಬಿ ಇಂಟ್ರೆಸ್ಟ್ ಇನ್ ಗೋಯಿಂಗ್. ಸೊ ಒನ್ಸ್ ದಿಟ್ ಈಸ್ ಪ್ಲಗ್ಡ್, ವಿ ಶುಡ್ ಗಿವ್ ಮೋರ್ ಎಂಫೋಸಿಸ್ ಆನ್. ಯಾಕಂದರೆ ನಾನು ಒಂದೇ ಪಾಯಿಂಟ್ ಹೇಳ್ತೇನೆ, in 5 years we have to make our youth to either to stay back in rural areas rather than migrating to the urban areas, or we have to make urban youth to come to rural areas. ಈಗ ಹಾಗೆ ಮಾಡಿದ್ರೆ ಮಾತ್ರ ಉದ್ಧಾರ ಆಗುತ್ತೆ. ಅಜಿತ್ ಕಾಮತ್ರೆ, ಈಗ ನೋಡಿ ನಮ್ಮ $5 trillion ಇಕಾನಮಿ ಅಂತ ಒಂದು 2025ಗೆ ಒಂದು ಟಾರ್ಗೆಟ್ ಇಟ್ಟಿದ್ದೇವೆ. ಅದರ ಮುಂಚೆ ಒಂದು ವೀಕ್ಷಕರ ಕರೆ ಅಟೆಂಡ್ ಆಗ. ಹಲೋ ಯಾರು ಮಾತಾಡೋದು? ನಾನು ಪುಷ್ಪರಾಜ್ ಜೈನ್, ಕ್ರಡಾಯಿ ಮಾಜಿ ಅಧ್ಯಕ್ಷರು. ನಮಸ್ಕಾರ ಪುಷ್ಪರಾಜ್ ಜೈನ್ ಅವರಿಗೆ, ನಿಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಏನಿಲ್ಲ, ನಾವು ರಿಯಲ್ ಎಸ್ಟೇಟ್ ನ ಬಗ್ಗೆ ಒಂದೆರಡು ಪ್ರಶ್ನೆಗಳು. ಬಹಳ ಉತ್ತಮ, ಯಾರು ಕೇಳಲಿಲ್ಲ, ಒಳ್ಳೇದಾಯ್ತು ನೀವು ಕೇಳಿದೆ, ಹೇಳಿ. ನೋಡಿ, ಬಹಳ 2-3 ವರ್ಷದಿಂದ ರಿಯಲ್ ಎಸ್ಟೇಟ್ ಬಹಳ ಕುಸಿತವನ್ನು ಕಂಡಿದೆ. ಹೌದು. ಅದಕ್ಕೆ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಏನಾದ್ರೂ ಇದರ ಸೈಡ್ ಗಮನ ಕೊಡಬೇಕಾಗಿದೆ. ಕರೆಕ್ಟ್. ಈಗಾಗಲೇ ಕಾನೂನುಗಳ ತೊಂದರೆಗಳಿಂದ ಇಡೀ ದೇಶದಲ್ಲಿ ಬಹಳಷ್ಟು ಎಂಪ್ಲಾಯ್ಮೆಂಟ್ ಕುಸಿದಿದೆ. ಕರೆಕ್ಟ್. ನಮ್ಮ ಮಂಗಳೂರಲ್ಲಿ ಹಿಡ್ಕೊಂಡ್ರು ಒಂದು 5,000ದಷ್ಟು ಎಂಪ್ಲಾಯ್ಮೆಂಟ್, ಕೆಲಸಗಾರರಿಗೆ ಕೆಲಸ ಕಮ್ಮಿ ಆಗಿದೆ. ಕರೆಕ್ಟ್. ಅದರಿಂದ ಇಲ್ಲಿ ಮಂಗಳೂರಲ್ಲೂ ಎಲ್ಲಾ ಕಡೆ ಬಿಸ್ನೆಸ್ ಎಲ್ರಿಗೂ ಕಮ್ಮಿ ಇದೆ. ಕರೆಕ್ಟ್. ಈಗಾಗಲೇ ನಮ್ಮ
ರಾಜ್ಯದ ಬಿಜೆಪಿ ಅಧ್ಯಕ್ಷರು ಒಂದು ಇನ್ವೆಸ್ಟರ್ಸ್ ಮೀಟ್ ಮಾಡ್ಬೇಕಂತ ಆಲೋಚನೆ ಮಾಡಿದ್ದಾರೆ. ಅದಕ್ಕಾಗಿ ಇಂಥ ಕೆಲಸಗಳನ್ನು ಇಲ್ಲಿ ಆಗ್ಬೇಕಾಗಿದೆ. ಮಾತ್ರ ಅಲ್ಲದೆ ರೇರಾದಲ್ಲಿ ಕೂಡ ಹಲೋ ಹೇಳಿ, ಕೇಳ್ತಾ ಉಂಟು. ರೇರಾದಲ್ಲಿ ಕೂಡ ಕಾನೂನಿನಲ್ಲಿ ತುಂಬಾ ತೊಂದರೆಗಳಿದೆ, ಪೆನಾಲ್ಟಿಗಳು ಮತ್ತೆ ಸ್ವಲ್ಪ ಟೈಟ್ ಕಾನೂನುಗಳಿದೆ. ಅಲ್ಲ, ರೇರಾದಲ್ಲಿ ಈಗ ಎರಡು ಕಡೆ ಉಂಟಲ್ಲ, ಇವನ್ ಇನ್ವೆಸ್ಟರ್ಸ್ ಕೂಡ ಹಣ ಇನ್ವೆಸ್ಟ್ ಮಾಡಿದ್ರೆ ಅವರು ಕ್ಲಬ್ತ ಸಮಯದಲ್ಲಿ ಅವರ ಕಂತು ಕಟ್ಟದಿದ್ರೆ ನೀವು ಅದನ್ನು ಅವ್ರದ್ದು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿ ಬೇರೆಯವರಿಗೆ ಫ್ಲಾಟ್ ಕೊಡ್ಬೋದಲ್ವಾ? ಹೌದೌದು. ಯಾವ್ದು ಹೇಗೆ? ಈಗ ಯಾರಾದರೂ ಕಸ್ಟಮರ್ಸ್ ಬುಕ್ ಮಾಡಿ ಅವರು ಪ್ರೋಗ್ರೆಸ್ ಪೇಮೆಂಟ್ ಕೊಡದಿದ್ರೆ ಅವರ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿ ನೀವು ಬೇರೆಯವರಿಗೆ ಆ ಫ್ಲಾಟ್ ಕೂಡ ಕೊಡ್ಬೋದು. ಈಗ ರೇರಾದಲ್ಲಿ ಎರಡೂ ಸೈಡ್ ಮಾಡಿದ್ದಾರೆ. ಅಲ್ಲ ಅಂದ್ರೆ ಅದೆಲ್ಲ ಒಂದು ಸಲ ರೇರಾದಲ್ಲಿ ಏನ್ ಹೇಳ್ತದೆ ಕಾನೂನು ಅಂತ ಹೇಳಿದ್ರೆ, ಅಗ್ರಿಮೆಂಟ್ ಅನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕು ಸಬ್ ರಿಜಿಸ್ಟರ್ ಆಫೀಸರ್. ಹೌದು ಹೌದು ಹೌದು. ಒಂದು ಸಲ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಷ್ಟು ಸುಲಭದಲ್ಲಿ ಕ್ಯಾನ್ಸಲೇಷನ್ ರಿಜಿಸ್ಟ್ರೇಷನ್ ಆಗಲ್ಲ. ಕರೆಕ್ಟ್ ಕರೆಕ್ಟ್, ಯು ಆರ್ ರೈಟ್, ಯು ಆರ್ ರೈಟ್. ಅದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕು. ಮಾತ್ರ ಅಲ್ಲದೆ ಈಗ ಒಂದು 100 ಮನೆಗಳು ಇರ್ತದೆ ಒಂದು ಬಿಲ್ಡಿಂಗ್ ಅಲ್ಲಿ. ಕರೆಕ್ಟ್. ಆ 100 ಬಿಲ್ಡಿಂಗ್ ಅಲ್ಲಿ ಒಬ್ರು ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟು ರೇರಾದಲ್ಲಿ ಕೇಸ್ಗಳಾದ್ರೆ ತೊಂದರೆ ಆದ್ರೆ ಬಿಲ್ಡರ್ಸ್ ಗೆ 10% ಪೆನಾಲ್ಟಿ ಇಟ್ಕೊಂಡಿದ್ದಾರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇಡೀ ಪ್ರಾಜೆಕ್ಟ್ ಕಾಸ್ಟಿನ 10% ಅಂತ ಹೇಳಿ ಒಂದು ಪ್ರಾಜೆಕ್ಟ್ 50 ಕೋಟಿ ಆದ್ರೆ 5 ಕೋಟಿ ರೂಪಾಯಿ ಪೆನಾಲ್ಟಿ. ಕೆಲವು ಸಾರಿ ನಿಮ್ಮ ಲಾಭದಕ್ಕಿಂತ ತಾಯಿಗಿಂತ ಮಗಳ ಪ್ರಾಯ ಜಾಸ್ತಿ ಆಗ್ತದೆ. ಜಾಸ್ತಿ ಆಗುತ್ತೆ. ಈಗ ನೋಡಿ GST ಅಲ್ಲಿ ಪೆನಾಲ್ಟಿ ಕ್ಲಾಸ್ ಎಲ್ಲ 100 ರೂಪಾಯಿಂದ ದಿನಕ್ಕೆ ಹಿಡಿದು 25,000 ಕ್ಯಾಪ್ ಅಂತ ಇರುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದಕ್ಕೆ ಜಾಸ್ತಿ ಹಾಕುವ ಹಾಗಿಲ್ಲ. ಕರೆಕ್ಟ್. ಆದ್ರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಭ್ರಷ್ಟಾಚಾರಕ್ಕೆ ಒಂದು ದಾರಿ ಮಾಡಿ ಕೊಟ್ಟಾಗೆ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಬಹಳ ಇದರಲ್ಲಿ ನಾವು ಈಗ ಬಿಲ್ಡರ್ಸ್ ನೋಡಿ, ಕರ್ನಾಟಕದ ಬಿಲ್ಡರ್ಸ್ ರೇರಾ ಹೆಡ್ ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಅಲ್ಲಿ ಹೋದ್ರೆ ಅವರು 5 ಕೋಟಿ ಪೆನಾಲ್ಟಿ ಕಟ್ಟೋದಕ್ಕಿಂತ ಅಲ್ಲೇನೋ ಅಡ್ಜಸ್ಟ್ಮೆಂಟ್ ಗಳು ನಡೀತದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದರಿಂದ ಮಿನಿಮಮ್ ಟ್ಯಾಕ್ಸ್ ಅಂತ ಹಾಕುವಂತ ಕೆಲಸ ಮಾಡಿದ್ರೆ ಒಳ್ಳೇದು. ಇದು ಎಲ್ಲ ಸರ್ಕಾರದ ಗಮನಕ್ಕೆ ಕ್ರೆಡೈ ಸಂಸ್ಥೆಯಿಂದ ತಂದಿದ್ದಾರೆ. ಪ್ರಯತ್ನಗಳು ನಡೀತಾ ಇದೆ. ಕಳೆದ ಸರ್ಕಾರ ಇದರ ಬಗ್ಗೆ ಗಮನ ಕೊಡ್ಲಿಲ್ಲ. ಅದರಿಂದ ಇಲ್ಲಿ ಕಟ್ಟಡ ನಿರ್ಮಾಣ ಮಾಡುವವರಿಗೆ ಬಹಳಷ್ಟು ತೊಂದರೆ ಆಗಿ ಎಲ್ಲರ ಉತ್ಸಾಹ ಕಮ್ಮಿ ಆಗಿದೆ. ಯಾರಿಗೂ ಹೊಸ್ತು ಮಾಡೋದು ಬೇಡ ಅಂತ ಆಗುತ್ತೆ. ಯಾರು ಈ ಕಟ್ಟಡ ನಿರ್ಮಾಣ ಸಂಸ್ಥೆಯವರು ಕಟ್ಟಡಗಳನ್ನು ಮಾಡದಿದ್ರೆ ಆವಾಗ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುದಿಲ್ಲ. ಕರೆಕ್ಟ್. ನಿಮ್ಮ ಉತ್ತಮ ಪ್ರಶ್ನೆ ಪುಷ್ಪರಾಜ್ ಜೈನ್ ಅವರಿಗೆ ಉತ್ತಮ ಪ್ರಶ್ನೆ ಕೇಳಿದಕ್ಕೆ ಅಭಿನಂದನೆ. ಈಗ ನೀವು ಕ್ರೆಡೈ ಚೇರ್ಮನ್ ಆಗಿ ಕೂಡ ತುಂಬ ಒಳ್ಳೆಯ ಶ್ಲಾಘನೀಯ ಕಾರ್ಯಗಳನ್ನು ಕೂಡ ಮಾಡಿದ್ದೀರಿ. ಅದನ್ನು ಕೂಡ ಈಗ ಮುಂದುವರಿಸ್ಕೊಂಡು ಹೋಗಬೇಕು. ಅದೇ ರೀತಿ ನಮ್ಮ ಹೌದು CA ಅನಂತ ಪದ್ಮನಾಭ ಅವರಿಗೆ ಅಫೋರ್ಡೆಬಲ್ ಹೌಸಿಂಗ್ ಅಂತ ನಮ್ಮ ಇನ್ಕಮ್ ಟ್ಯಾಕ್ಸ್ನಲ್ಲಿ ಬೆನಿಫಿಟ್ ಎಲ್ಲ ಕೊಟ್ಟಿದ್ದಾರೆ. ನಾವು ಹೇಳೋದಾದ್ರೆ ಆ ಸ್ಕ್ವೇರ್ ಫೀಟ್ ರಿಸ್ಟ್ರಿಕ್ಷನ್ಸ್ ಸ್ವಲ್ಪ ಜಾಸ್ತಿ ಮಾಡಿದರೆ, ಈಗ ನಾವು 30 ಸ್ಕ್ವೇರ್ ಮೀಟರ್ಸ್ ಮೆಟ್ರೋದಲ್ಲಿ, 60 ಸ್ಕ್ವೇರ್ ಮೀಟರ್ ಮತ್ತು GSTಯಲ್ಲಿ ಡೆಫಿನಿಷನ್ ಬೇರೆ, ಅಫೋರ್ಡೆಬಲ್ ಹೌಸಿಂಗ್ ಇನ್ಕಮ್ ಟ್ಯಾಕ್ಸ್ನಲ್ಲಿ ಕೂಡ ಬೇರೆ. ಮತ್ತು ಈ 1 ಎಕರೆ ಜಾಗ ಎಲ್ಲ ಅದು ಕೆಲವು ನಾರ್ಮ್ಸ್ ಉಂಟು ಅಫೋರ್ಡೆಬಲ್, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ 80 IBA ಅದರ ಪ್ರಕಾರ ಕೂಡ ಬೆನಿಫಿಟ್ ಕೂಡ ಉಂಟು. ಅದನ್ನು ಇವರು ಸ್ವಲ್ಪ ಆದರೆ ಅದರಲ್ಲೊಂದು ಮ್ಯಾಟ್ ಕ್ಲಾಸ್, ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಥವಾ AMT ಹಾಕಿ ಆ ಕ್ಲಾಸಲ್ಲಿ ಒಂದು ಬ್ರೇಕ್ ಕೂಡ ಹಾಕಿದ್ದಾರೆ. ಅದನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದರೆ ನಮ್ಮ ಒಂದು ರಿಯಲ್ ಎಸ್ಟೇಟ್ ಸೆಕ್ಟರಿಗೆ ಸ್ವಲ್ಪ ಬೂಸ್ಟ್ ಕೊಡ್ಬೋದಲ್ಲ? ಅಂದ್ರೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಅಂದ್ರೆ ಅದು ರೇರಾಲ ಯಾಕೆ ಹಾಕಿದ್ದು ಅಂದ್ರೆ ಅಷ್ಟು ದೊಡ್ಡ ಸೆಕ್ಟರ್ ಇಡೀ ಇಂಡಿಯನ್ ಇಕಾನಮಿಯಲ್ಲಿ ಅಷ್ಟು ಆಗಿ ಕೂಡ ಅದು ರೆಗ್ಯುಲೇಟರಿ ಆಗಿರ್ಲಿಲ್ಲ, ಅದರ ಮೇಲೆ ರೆಗ್ಯುಲೇಷನ್ ಇರಲಿಲ್ಲ. ಹೌದು ಕರೆಕ್ಟ್. ಹಾಗಾದ ಮುಂಚೆ ಬಿಲ್ಡರ್ ಎಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಒಂದು ಅಡ್ವಾನ್ಸ್ ತಗೊಳ್ಳೋದು ಎಲ್ಲ, ಇನ್ನೊಂದು ಕಡೆ ಬಿಲ್ಡಿಂಗ್ ಮಾಡು, ಇಲ್ಲಿ ವರ್ಷಗಟ್ಟಲೆ ಮಾಡಿ ಕೆಲವೆಲ್ಲ ವೈಲೇಷನ್ ಎಲ್ಲ ಮಾಡಿ ಏನೆಲ್ಲ ಮಾಡ್ತಿದ್ರು. ಹಾಗೆ ಅದೊಂದಷ್ಟು ರೆಗ್ಯುಲೇಷನ್ ಅಲ್ಲ. ಅವ್ರು ಹೇಳುದು ಈಗ ಹಾಕಿದ್ದಲ್ಲ ರೂಲ್ ತಂದದ್ದು ವೆಲ್ಕಮ್, ಬಟ್ ಈ ಪೆನಾಲ್ಟಿ ಕ್ಯಾಪ್ ಇಲ್ಲ. GSTಯಲ್ಲಿ ಕೂಡ ಕ್ಯಾಪ್ ಉಂಟು, ಆ ಕ್ಯಾಪ್ ತರಬೇಕಂತ. ಮತ್ತೆ ಅದರಲ್ಲಿ ಆ ಸೆಕ್ಟರ್ ಅಲ್ಲಿ ಮತ್ತೆ ಸ್ವಲ್ಪ ಬ್ಲಾಕ್ ವೈಟ್ ಎಲ್ಲ ಇದ್ದದ್ದು ಅದೆಲ್ಲ ಇದೆ. ಅಲ್ಲ, ಈಗ ಅದೆಲ್ಲ ಮಾಡಿದ ಕಾರಣ ಎಲ್ಲ ಸ್ವಲ್ಪ ಸ್ಲಗಿಶ್ ಆಗಿದೆ. ಅದರ್ವೈಸ್ ಕಾನೂನು ವೈಸ್ ಈಗ ಯಾವ್ದೆಲ್ಲ ಮಾಡಿದೆ GST ಆಗ್ಲಿ ಅಲ್ಲ. ಅವ್ರು ಹೇಳುದು ಏನಂತ ಹೇಳಿದ್ರೆ, ಈಗ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಉತ್ತೇಜನ ಕೊಡದಿದ್ರೆ ಇಕಾನಮಿ ಬೂಸ್ಟ್ ಆಗಲಿಕ್ಕೆ ಕಷ್ಟ. ಯಾಕಂದ್ರೆ ಅನ್ಸ್ಕಿಲ್ಡ್ ಸೆಮಿ ಸ್ಕಿಲ್ಡ್ ವರ್ಕರ್ಸ್ಗೆ ಹೈಯೆಸ್ಟ್ ಉದ್ಯೋಗ ಕೊಡುವುದೇ ರಿಯಲ್ ಎಸ್ಟೇಟ್ ಸೆಕ್ಟರ್. ಮತ್ತೆ ಈಗ ಡಿಮಾಂಡ್ ನೋಡಿ, ಒಂದು ಬಿಲ್ಡಿಂಗ್ ಬಂದ್ರೆ ಅಲ್ಲಿ ಸುತ್ತಮುತ್ತ ಕೆಲಸದವರು ಬರ್ತಾರೆ, ಅದಕ್ಕೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಬರ್ತದೆ, ಟ್ಯಾಕ್ಸ್ ಗೌರ್ಮೆಂಟಿಗೆ ಜಾಸ್ತಿ ಆಗ್ತದೆ, ಜನರು ಕೂಡ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅಂದರೆ ಇಟ್ ಈಸ್ ಲೈಕ್ ಒಂದು ಏನು ಹೇಳ್ತಾರೆ ನಾವು, ಒಂದು ಫ್ಲ್ಯಾಗ್ಶಿಪ್ ಒಂದು ಸೆಕ್ಟರ್ ಅಂತ ಹೇಳಲಿಕ್ಕೆ
ಹೇಳಬೇಕಾಗ್ತದೆ. ಅದೇ ಆ ಫ್ಲ್ಯಾಗ್ಶಿಪ್ ಸೆಕ್ಟರಿಗೆ ಒಂದು ಉತ್ತೇಜನ ಸಾಕಾಗಲಿಲ್ಲ. ಈ ಬಜೆಟ್ ಅವರ ವಿಶ್ ಲಿಸ್ಟ್ ಪ್ರಕಾರ ಏನೆಲ್ಲ ಮಾಡ್ಬೋದು ಅಂತೇಳಿ ಅವರು. ಹೌದು, ಮತ್ತೆ ಅದರಲ್ಲಿ ಅಪ್ಸ್ ಅಂಡ್ ಯಾವುದೇ ಇಕಾನಮಿ ಇದರಲ್ಲಿ ಬಿಸ್ನೆಸ್ ಸೆಕ್ಟರ್ ಅಪ್ಸ್ ಅಂಡ್ ಡೌನ್ಸ್ ಇದೆ. ಹೌದು, ಕೆಲವು ಸಲ ಅಪ್ಸ್ ಬಂದ್ರೆ ಕೆಲವು ಸಲ ಡೌನ್. ಹೌದು, ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿಹಿ ಅಂತ ಹೇಳ್ತೇವೆ. ಅಂದ್ರೆ ಬೂಮ್, ರಿಸೆಷನ್, ಡಿಪ್ರೆಷನ್, ರಿವಾಲ್ವಿಂಗ್, ಅಗೇನ್ ಬೂಮ್. ಬಟ್ ಅವ್ರು ಏನ್ ಹೇಳಿದ್ರೆ ಈಗ ಬೂಮ್ ಬರ್ಬೇಕಾದ್ರೆ ಈಗ ನೋಡಿ ಸುಮಾರು ಒಂದು 3-4 ವರ್ಷದಿಂದ ಆಲ್ರೆಡಿ ಸ್ಲಗ್ಗಿಶ್ ಆಗಿದೆ, ಇನ್ನು ಬೂಮ್ ಬರುವ ಇದರಲ್ಲಿ ಇಲ್ಲ. ಅದು ಮಾಡ್ಬೇಕಾದ್ರೆ ಏನು ಉತ್ತೇಜನ ಕೊಡಬಹುದು ಅಂತ. ಹೌಸಿಂಗ್ ಲೋನ್ ಬ್ಯಾಂಕ್ನವರು ಅಂದ್ರೆ ಹೌಸಿಂಗ್ ಲೋನ್ ಸೆಕ್ಟರ್, ಹೌಸಿಂಗ್ ಲೋನ್ ನೋಡಿ ಅವ್ರದ್ದು ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಒಂದು ಪ್ರಾಬ್ಲಮ್ ಏನು, ಒಂದು ಸೈಡ್ ಅಲ್ಲಿ ಹೌಸಿಂಗ್ ಲೋನ್ ಪ್ರಯಾರಿಟಿ ಸೆಕ್ಟರ್ ಹೇಳ್ತಾರೆ, 8% ಅಲ್ಲಿ ಹೌಸಿಂಗ್ ಲೋನ್ ಕೊಡ್ತಾರೆ. ಇನ್ನೊಂದು ಸೈಡ್ ಅಲ್ಲಿ ಬಿಲ್ಡರ್ ಇದು ಸೆನ್ಸಿಟಿವ್ ಸೆಕ್ಟರ್, ಬಿಲ್ಡರಿಗೆ ಲೋನ್ ಕೊಡೋದಿಲ್ಲ. ಅನ್ಲೆಸ್ ಬಿಲ್ಡರ್ಸ್ ಬಿಲ್ಡ್ ದ ಹೌಸ್, ಹೌ ದೇ ಕ್ಯಾನ್ ಗಿವ್ ದ ಹೌಸಸ್ ಟು ದ 8% ಬಿಸ್ನೆಸ್ ಲೋನ್ ಅನ್ನು ಕೂಡ 8%ಗೆ ತಂದ್ರೆ, ಅಂದ್ರೆ ಬಿಲ್ಡಿಂಗ್ ಇಸ್ ಉಂಟಲ್ಲ, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಫಾರ್ ಎ ಬಿಲ್ಡರ್ ಆಲ್ಸೋ ದೇ ಶುಡ್ ಗಿವ್ ಇಂಡಸ್ಟ್ರಿ ಸ್ಟ್ಯಾಟಸ್ ಅಂತೇಳಿ ಮೊನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು. ದಟ್ ಈಸ್ ಅ ಗುಡ್. ಅಂದ್ರೆ ದೊಡ್ಡದಲ್ಲ, ಒಂದು ಈಗ MSME ಅಲ್ಲಿ ಮೈಕ್ರೋ ಸ್ಮಾಲ್ ಮೀಡಿಯಂ ಅಂತ ಕ್ಯಾಪ್ ಉಂಟಲ್ಲ, ಅದೇ ರೀತಿ ಒಂದು ಟೋಟಲ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಆ ಒಂದು ಕ್ಯಾಪ್ ಪ್ರಕಾರ ಮಾಡಿದರೆ ಐ ಥಿಂಕ್ ಮತ್ತೆ ಈ ಅಫೋರ್ಡೆಬಲ್ ಹೌಸಿಂಗ್ ಆ ಸ್ಕ್ವೇರ್ ಫೀಟ್ ಅಥವಾ ಸ್ಕ್ವೇರ್ ಮೀಟರ್ ಒಂದು ಸ್ವಲ್ಪ ಜಾಸ್ತಿ ಮಾಡಿದರೆ, ಮತ್ತೆ ಸ್ವಲ್ಪ ITIBAದಲ್ಲಿ ಆ ಕ್ಯಾಪ್ ಎಲ್ಲ ತೆಗೆದ್ರೆ ಐ ಥಿಂಕ್ ದೆರ್ ವಿಲ್ ಬಿ ಸಮ್ ಬೂಸ್ಟ್ ಕ್ಯಾನ್ ಬಿ ಡನ್ ಇನ್ ದಿಸ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಅಂತ ಹೇಳಲಿಕ್ಕೆ. ಇದರಲ್ಲಿ ಅದರ್ ದನ್ ರಿಯಲ್ ಎಸ್ಟೇಟ್ ಅನದರ್ ಒನ್ ಬಿಗ್ ಚಂಕ್ ಆಫ್ ಸರ್ವಿಸ್ ಸೆಕ್ಟರ್ನಲ್ಲಿ ಟೂರಿಸಮ್ ಅನ್ನು ತುಂಬ ಅದರಲ್ಲಿ ಯಾರು ಮೋರ್ ಇಂಪಾರ್ಟೆನ್ಸ್ ಇಸ್ ರಿಕ್ವೈರ್ಡ್. ಇಟ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಎಂಪ್ಲಾಯರ್ ಆಸ್ ಫಾರ್ ಎಸ್ ಎನಿ ಸರ್ವಿಸ್ is concerned. ಬಹಳ ಒಂದು ಟೂರಿಸಂಗೆ ಸ್ವಲ್ಪ ಉತ್ತೇಜನ ನಮ್ಮ ಬಜೆಟ್ ನಲ್ಲಿ ಜಾಸ್ತಿ ಕೊಡಬೇಕು. ಈಗ ಲಾಸ್ಟ್ ಇದರಲ್ಲೆಲ್ಲ ಕೆಲವೆಲ್ಲ ಮಾಡಿದ್ದಾರೆ, ಬಟ್ ಅದು ಸಾಕಾಗಲಿಲ್ಲ. ಈಗ CRZ ನಾರ್ಮ್ಸ್ ಅದನ್ನ ಸ್ವಲ್ಪ ಅವರು ರಿಲ್ಯಾಕ್ಸ್ ಮಾಡಬೇಕಾಗ್ತದೆ. ಸಮುದ್ರ ತೀರದಲ್ಲಿ ಕಟ್ಲಿಕ್ಕಿಲ್ಲ, ನದಿ ತೀರದಲ್ಲಿ ಕಟ್ಲಿಕ್ಕಿಲ್ಲ. ಈಗ ಪೀಪಲ್ ಲೈಕ್ ಟು ಸ್ಟೇ ಇನ್ ಸಮುದ್ರ ತೀರ, ನದಿ ತೀರ ಓನ್ಲಿ ಅಂತ ಒಂದು. ಈಗ ಕೊನೆಯದಾಗಿ ಒಂದು 3 ನಿಮಿಷ ಮಾತ್ರ ಒಂದು ಕಾಲಾವಕಾಶ ಉಂಟು. ಕೊನೆಯದಾಗಿ ಎಲ್ಲರ ಹತ್ರ ಒಂದು ಬ್ರೀಫ್ ನಾನು ತಗೊಳ್ತೇನೆ. ಡಾಕ್ಟರ್ ಗೋಪಾಲ್ ಮೊಗೇರಾಯರವರೇ, ಎಜುಕೇಷನ್ ಸೆಕ್ಟರ್ನಲ್ಲಿ ಯಾವುದು ವಿಶ್ ಲಿಸ್ಟ್ ನಿಮ್ಮದು, ಯಾವುದು ಈ ಬಜೆಟ್ನಲ್ಲಿ ಇನ್ಕ್ಲೂಡ್ ಮಾಡಬಹುದು, ಹೇಗೆ ಬ್ರೀಫ್ ಆಗಿ ವಿದಿನ್ 1 ಮಿನಿಟ್. ಎಜುಕೇಶನ್ ಅಂದ್ರೆ ಒಂದು ತೆಂಗಿನ ಮರ ನೆಟ್ಟಾಗಿ ಅದರ ಇಫೆಕ್ಟ್ ಬರೋದು ಕೂಡಲೇ ಬರೋದಿಲ್ಲ, 7 ವರ್ಷ ನಂತರ ಬರೋದು. ಬಟ್ ಬಂದ್ರೆ 50 ವರ್ಷ ನಮ್ಮ ಮಟ್ಟಿಗೆ ಇರ್ತದೆ. ಆದ್ರಿಂದ ಯಾವುದು ಅಪ್ಲೈಡ್ ರಿಸರ್ಚ್ಗೆ ನಾವು ಕೊಡಬೇಕು. ಯಾವುದೊಬ್ರು ಒಂದು ಹೊಸ ಪ್ರಾಡಕ್ಟ್ ಡೆವಲಪ್ ಮಾಡಿದ್ರು ಅಥವಾ ಯಾವುದೊಂದು ಹೊಸ ಮೆಥಡ್ ಸ್ಟಾರ್ಟ್ ಮಾಡಿದ್ರು, ಅವರಿಗೆ ಲೈಫ್ ಟೈಮ್ ಇನ್ಕಮ್ ಟ್ಯಾಕ್ಸ್ ಫ್ರೀ ಕೊಡಬೇಕು. ಲೆಟ್ ಬಿ ಅಗ್ರಿಕಲ್ಚರಲ್, ಬಿ ಫುಡ್ ಪ್ರಾಡಕ್ಟ್, ಎನಿಥಿಂಗ್. Next thing is more internet facility to the rural areas, because rural development is the key in this. And budget concession to indigenously developed products. ನಾವು ಏನೆಲ್ಲ ಇಲ್ಲಿ ಡೆವಲಪ್ ಮಾಡ್ತೇವೆ, ನಾವು ಇಲ್ಲಿ ಇಂಡಿಯಾದಲ್ಲಿ ಡೆವಲಪ್ ಮಾಡಿ ಫಾರಿನ್ ಮಾಡಬಾರ್ದು. ಈಗ ನಾವು ಸ್ಯಾಮ್ಸಂಗ್ ಈ ಸ್ಟಾರ್ಟೆಡ್ ಇನ್ ಇಂಡಿಯಾ, ಇಟ್ಸ್ ವೆರಿ ಗುಡ್, ಫ್ಯಾಂಟಾಸ್ಟಿಕ್, ಇಟ್ಸ್ ಅನ್ ಅಚೀವ್ಮೆಂಟ್ ಆಫ್ ಅವರ್ ನರೇಂದ್ರ ಮೋದಿಜಿ. And you should produce more and export more so that GDP will increase. Exactly. Especially ನಮಗೆ ಪ್ರಾಡಕ್ಟ್ಸ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಗೆ ತುಂಬ ಡಿಮಾಂಡ್ ಇದೆ. and ಅದನ್ನು ಮಾಡಿದರೆ ನಾವು ನಾಟ್ ಓನ್ಲಿ ವಿ ರೆಡ್ಯೂಸ್ ಕೂಡ ಮಾಡ್ಬೋದು. ವಿ ಕ್ಯಾನ್ ರೆಡ್ಯೂಸ್ ಆರ್ಗ್ಯಾನಿಕ್ ಫುಡ್. ಫಾರ್ ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಮ್ದು ಈಗ ಡ್ರಮ್ ಸ್ಟಿಕ್ ಇಸ್ ದ ಬೆಸ್ಟ್. ಆರ್ಗ್ಯಾನಿಕ್ ಬೇಸ್ಡ್ ಪ್ರಾಡಕ್ಟ್ ಕ್ಯಾನ್ ಬಿ ದ ಕೀ ಫಾರ್ ಇಂಡಿಯಾ. ಥ್ಯಾಂಕ್ ಯು ಸರ್. ಈಗ ಅಜಿತ್ ಕಾಮತ್ ಅವರೇ, ನಿಮ್ಮ ಇಂಡಸ್ಟ್ರಿದು ವಿಶ್ ಲಿಸ್ಟ್ ಸ್ವಲ್ಪ ದೊಡ್ಡದಿರಬಹುದು. ಮೇಕ್ ಇಟ್ ವೆರಿ ಶಾರ್ಟ್. ವಿ ಆಲ್ ನೋ ಆಲ್ರೆಡಿ ಜೈಕೋ ಟನಲ್ ಪ್ರಾಜೆಕ್ಟ್ ಈಗ 10,000 crores-ಗೆ ಅದು ಇದಾಗಿದೆ. ಆ್ಯಂಡ್ ವಿ ವಾಂಟ್ ಅವರ್ ಗವರ್ಮೆಂಟ್ ಟು ಥಿಂಕ್ ಆ್ಯಂಡ್ ಇನ್ಕ್ಲೂಡ್ ರೈಲ್ವೆ ಆಲ್ಸೋ ಇನ್ ದಟ್, ಸೊ ದಟ್ ನಮ್ದು ಕನೆಕ್ಟಿವಿಟಿ ಬಿಕಮ್ಸ್ ಬೆಟರ್. ಕೊಂಕಣ್ ರೈಲ್ವೆ ಡಬ್ಲಿಂಗ್ ಕೂಡ ಬೇಕು. ಬ್ಯಾಂಗ್ಳೂರು ಕನೆಕ್ಟಿವಿಟಿ ಡೈಲಿ ದಿನಕ್ಕೊಂದು 4 ಟ್ರೈನ್ ಈ ಬ್ಯಾಂಗ್ಳೂರು ಕನೆಕ್ಟಿವಿಟಿ ಎಕ್ಸಿಸ್ಟಿಂಗ್ ಆ ಟ್ರ್ಯಾಕ್ ಇರೋದು ಈಸ್ ಅ ವೆರಿ ಟ್ರೆಚರಸ್ ಟ್ರ್ಯಾಕ್. ಸೊ ವಿ ವಾಂಟ್ ದ್ಯಾಟ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿಸ್ ಜೈಕೋ ಟನಲ್ and increase that budget. ಅದಕ್ಕೆ ಜಪಾನ್ನವರು 1%ನಲ್ಲಿ in 50 years already they have agreed. ಅದು ಮಾಡಿದ್ರೆ ನಮ್ಮ ಕೆಲವರು ಹೇಳ್ತಾರಲ್ಲ ಸೂಟ್ ಬೂಟ್ ಕಿ ಸರ್ಕಾರ ಅಂತ ಹೇಳಿ, ಅದೇ ಪ್ರಾಬ್ಲಮ್.
ಅಂತ ಒಂದು ಬೇರೆ ಯಾವುದು ಮತ್ತೆ ಅದೇ ಲಾಜಿಸ್ಟಿಕ್ಸಿಗೆ ಇಂಪಾರ್ಟೆನ್ಸ್ ಆ್ಯಂಡ್ ಟೂರಿಸಮಿಗೆ ಈ ಮೂರು ಇದಕ್ಕೆ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ. ಓಕೆ, ಬಹಳ ಒಂದು ಸಂತೋಷ. ಅನಂತ ಪದ್ಮನಾಭ, ಟ್ಯಾಕ್ಸ್ ಈಗ ಬಜೆಟ್ ಅಂದ ಕೂಡಲೇ ಎಲ್ಲ ಸರ್ತ ಕೂತ್ಕೊಳ್ತಾರೆ. ಟ್ಯಾಕ್ಸ್ ಅಲ್ಲಿ ಏನು ಬೆನಿಫಿಟ್ ಕೊಡ್ಬೋದು, ಏನು ಮಾಡ್ಬೋದು, ಹೇಗೆ ಅಂತ ಹೇಳಿ. ಈಗ ಆಲ್ರೆಡಿ ಟ್ಯಾಕ್ಸ್ ಕಲೆಕ್ಷನ್ ಅವ್ರದ್ದು ಬಜೆಟೆಡ್ ಅಷ್ಟು ಆಗಲಿಲ್ಲ. ಇಂಥ ಸಂದರ್ಭದಲ್ಲಿ ಇನ್ನೂ ನಾವು ಜಾಸ್ತಿ ಬೆನಿಫಿಟ್ ಕೇಳ್ತಾ ಹೋದ್ರೆ ಹೌ ಗವರ್ಮೆಂಟ್ ಕ್ಯಾನ್ ಸರ್ವೈವ್, ಅದರ ಬಗ್ಗೆ ಒಂದು ಹೇಳಿ. ಕಾರ್ಪೊರೇಟ್ ಟ್ಯಾಕ್ಸ್ ಅವರು ಕಡಿಮೆ ಮಾಡಿದ್ದಾರೆ ಗವರ್ಮೆಂಟ್ ಲಾಸ್ಟ್ ಬಜೆಟ್ ಅಲ್ಲೆಲ್ಲ, ಬಟ್ ಅದು ಇಂಡಿವಿಜುವಲ್ ಟ್ಯಾಕ್ಸ್ ಎಲ್ಲ ಕಡಿಮೆ ಮಾಡಲಿಲ್ಲ. ಅದೊಂದು ಪ್ರಪೋಸಲ್ ಇದೆ, ಇಂಡಿವಿಜುವಲ್ ಟ್ಯಾಕ್ಸ್ ಕೂಡ ಕಾರ್ಪೊರೇಟ್ ಟ್ಯಾಕ್ಸ್ ಅಲ್ಲ, ಇಂಡಿವಿಜುವಲ್ ಟ್ಯಾಕ್ಸ್ ರೇಟ್ ಓಕೆ, ಬಟ್ ಆ ಸೂಪರ್ ರಿಚ್ಗೆ 37% ಅದು ಸ್ವಲ್ಪ ಹೈ ಆಗಿದೆ, ಅದನ್ನು ಕಡಿಮೆ ಮಾಡಲೇಬೇಕು ಪ್ರಪೋಸಲ್ ಇದೆ. ಅಂದ್ರೆ ನಾವು ವಿಶ್ಲಿಸ್ಟ್ ಕೊಡ್ತಾ ಇದ್ದೇವೆ. ಮತ್ತೆ ಸ್ಯಾಲರಿಯಲ್ಲಿ ಬೆನಿಫಿಟ್ಸ್ ಒಂದು ನಾನ್ ಗವರ್ಮೆಂಟ್ ಮತ್ತೆ ಗವರ್ಮೆಂಟ್ ಇಬ್ಬರಿಗೂ ಒಂದೇ ತರ ಆಗಬೇಕು. ಗ್ರಾಚ್ಯುಟಿ ಮತ್ತೆ ಲೀವ್ ಸ್ಯಾಲರಿ ಅದೊಂದು ಮತ್ತೆ ಹೌಸ್ ಪ್ರಾಪರ್ಟಿ ಗವರ್ಮೆಂಟ್ ಆಲ್ರೆಡಿ ಜಾಬ್ ಸೆಕ್ಯೂರಿಟಿ ಉಂಟು. ಪುನಃ ಅವರಿಗೆ 30% ಇತ್ತು ಹೌಸ್ ಪ್ರಾಪರ್ಟಿಯಲ್ಲಿ ರೆಂಟಲ್ ಇನ್ಕಮ್ ಮೇಲೆ. ಅದೀಗ ಇನ್ಫ್ಲೇಷನ್ ಆಗಿ ಎಕ್ಸ್ಪೆಂಡಿಚರ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ, ಸೊ ಅದನ್ನು ಜಾಸ್ತಿ ಮಾಡಬೇಕು ಉಂಟು. ಮತ್ತೆ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ 2 lakhs ಅದು ತುಂಬಾ ಹಿಂದೆ ಇಟ್ಟದ್ದು. ಹೌದು, ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ ಒಂದು ಅಟ್ಲೀಸ್ಟ್ 5 lakhs. ಅದು ಸೆಟ್ ಆಫ್ ಇಂಟ್ರೆಸ್ಟ್ ಸೆಟ್ ಆಫ್ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ ಹಾಗೆಲ್ಲ. ಮತ್ತೊಂದು ಡಿಪ್ರಿಸಿಯೇಷನ್ ರೇಟ್ ಮೊದಲು 20% ಇತ್ತು ಈ ಮೆಷಿನರಿ ಮೇಲೆ, ಎಲೆಕ್ಟ್ರಿಕಲ್ ಐಟಮ್ ಎಲ್ಲ ಪುನಃ 15 ಮಾಡಿದ್ರು. ಆಕ್ಚುಲಿ ಅದು 20% ಆಕ್ಚುಲಿ. ಈಗ ಆಕ್ಚುಲಿ ಬುಕ್ ಪ್ರಾಫಿಟ್ ಕಾನ್ಸೆಪ್ಟ್ ಅಲ್ಲಿ ಕೆಲವು ಸರಿ ಹೋಗುವಾಗ ಕಂಪನೀಸ್ ಆಕ್ಟ್ ಡೆಪ್ರಿಸಿಯೇಷನ್ ಗಿಂತ ಇನ್ಕಮ್ ಟ್ಯಾಕ್ಸ್ ಡೆಪ್ರಿಸಿಯೇಷನ್ ಕಮ್ಮಿ ಆಗಿ ಟ್ಯಾಕ್ಸೇಬಲ್ ಇನ್ಕಮ್ ಇಸ್ ಮೋರ್ ದನ್ ದಿ ಬುಕ್ ಪ್ರಾಫಿಟ್ ಆಗಿ ಅದ್ರ ಮೇಲೆ ಟ್ಯಾಕ್ಸ್ ಜಾಸ್ತಿ ಕಟ್ಟುವ ಪರಿಸ್ಥಿತಿ. ಮತ್ತೊಂದು ಮೇಜರ್ ನಾವು CAs ಪ್ರೊಫೆಷನಲ್ಸ್ ಆಗಲಿ ಎಲ್ಲ ಬಿಸ್ನೆಸ್ ಎಫೆಕ್ಟ್ ಆಗ್ತದೆ ಸೆಕ್ಷನ್ 234F ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಅದು ಡ್ಯೂ ಡೇಟ್ ನಾಳೆಗೆ ಫೈಲ್ ಮಾಡಿದ್ರೆ ಪೆನಾಲ್ಟಿ ಇದೆ ಅದರಲ್ಲಿ. ಅದರಿಂದ ಫೈನ್, ಅದು ಸಣ್ಣ ಅಮೌಂಟ್ ಫೈನ್, ಅದು ಬೇಕು. ಯಾಕಂದ್ರೆ ಜನರು ಮಿಡಲ್ನವರಿಗೆ ಎಫೆಕ್ಟ್ ಆಗ್ತದೆ, ಎಲ್ಲ ಎಫೆಕ್ಟ್ ಆಗಲಿ. ಯಾಕಂದ್ರೆ ಅದು ಸ್ಮಾಲ್, ಅದನ್ನ GST ಆಗಿ ಪರ್ ಡೇ ಬೇಸಿಸ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗಬಹುದು ಅಭಿಪ್ರಾಯ. ಮತ್ತೆ ಏನಾದ್ರೂ ಆಗ್ಲಿ ಜನರಲ್ ಆಗಿ ಹೇಳಿದಾದ್ರೆ ಗವರ್ಮೆಂಟ್ ಶುಡ್ ಬ್ಯಾಲೆನ್ಸ್ ಬಿಟ್ವೀನ್ ಇಟ್ಸ್ ಎಕ್ಸ್ಪೆಂಡಿಚರ್ ಅಂಡ್ ರೆವೆನ್ಯೂ. ಸೊ ವಿಶ್ ಲಿಸ್ಟ್ ತುಂಬಾ ಇದೆ ಎಲ್ಲರದ್ದು, ಎಲ್ಲಾ ಸೆಕ್ಟರ್ದು. ಅದನ್ನೆಲ್ಲ ಮೀಟ್ ಮಾಡಿದ್ರೆ ಗವರ್ಮೆಂಟ್ಗೆ ಸಾಧ್ಯ ಇಲ್ಲ ಆಗ್ತಾ. ಬಟ್ ಅದು ಹಾಗೆ ಮಾಡಿಕೊಂಡು ಗವರ್ಮೆಂಟ್ ಅದರ ಇದನ್ನು ಡ್ರೈ ಮಾಡಬಾರ್ದು ರೆವೆನ್ಯೂ ಅನ್ನು. ಮತ್ತೆ SSC ಇದು ಅಥವಾ ಪಬ್ಲಿಕ್ ಇದು ಕೂಡ ನೋಡ್ಬೇಕು, ಅಂತ ತರ ಮಾಡಬೇಕು ಅಂತ ಹೇಳಿ ನಮ್ದು ಒಂದು ಎಂಡ್ ಅಪ್ ಮಾಡ್ತಾ ಇದ್ದೀವಿ ನಾವು. ಬಹಳ ಆಸ್ ಎ ನಮ್ಮ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಮಂಗಳೂರು ಶಾಖೆಯ ಚೇರ್ಮನ್ ಆಗಿ ನಿಮ್ಮ ಒಳ್ಳೆಯ ಕೆಲವು ವಿಶ್ ಲಿಸ್ಟ್ ಅನ್ನು ಕೊಟ್ಟಿದ್ದೀರಿ. ಅದು ನಾವು ನಮ್ಮ CA ಇನ್ಸ್ಟಿಟ್ಯೂಟ್ ಥ್ರೂ ಕೂಡ ಮೂವ್ ಮಾಡುವ ಅಂತ ಹೇಳಿ ಬಹಳ ಸಂತೋಷ. ಡಾಕ್ಟ್ರೆ, ನಿಮ್ಮದು? ಸರ್, ಹೆಲ್ತ್ ಕೇರ್ ಇಂಡಸ್ಟ್ರಿಯಿಂದ ನಾನು 4-5 ಬುಲೆಟ್ ಪಾಯಿಂಟ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಹೆಲ್ತ್ ಕೇರ್ ಬಜೆಟನ್ನು ಈಗಿರೋ 2-3%, 2-2.5%, ಕನಿಷ್ಠ ಒಂದು 5% ಏರಿಸಬೇಕು. ಎರಡನೇದು, ದ ಗವರ್ಮೆಂಟ್ ಶುಡ್ ಬಿ ಮೋರ್ ಇನ್ ಪ್ರಿವೆಂಟಿವ್ ಆ್ಯಂಡ್ ಪ್ರೈಮರಿ ಹೆಲ್ತ್ ಕೇರ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಮೂರನೇದು, ಈ ಟರ್ಷರಿ ಮತ್ತು ಸೆಕೆಂಡರಿ ಹೆಲ್ತ್ ಕೇರ್ ಪ್ರೊವೈಡರ್ಸ್, ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಏನಿದೆ ಅವರಿಗೆ ಬೆನಿಫಿಟ್ ಆಗುವ ರೀತಿ. ಈಗ ಫಾರ್ ಎಕ್ಸಾಂಪಲ್ ಮೆಡಿಸಿನ್ಸ್ ಆರ್ ಎಟ್ ದ ಬೇಸಿಕ್ ಆನ್ ಆನ್ ಆವ್ರೇಜ್ 12% GST. ಎಕ್ವಿಪ್ಮೆಂಟ್ಗೆ 10-12% GST ಇದೆ. ಅದನ್ನ ಮಿನಿಮಮ್, ಬಿಕಾಸ್ probably medicines can be considered at par with food or little next to food. Correct. So GST has to be got down to minimum. If you don't eat your food as medicine, you will eat medicines as your food. So medicines ಮೇಲೆ GST ಕಡಿಮೆ ಮಾಡಬೇಕು. ಮತ್ತೆ ಈಗ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಸಿಗೆ ಹೆಲ್ತ್ ಕೇರ್ ಅದನ್ನ ಎಫೋರ್ಡೆಬಲ್ ಲೆವೆಲ್ಗೆ ತರಲಿಕ್ಕೆ they are charged as a corporate hospital. The electricity and the infrastructure, everything is taxed as per the commercial rates. It has to be got down. Second, imports, ಈಗ ಹೊಸ ಮೆಷಿನರಿ ಇಂಪೋರ್ಟ್ ಮಾಡಿದ್ರೆ they are charged at the import duties as per as any commercial establishment. Either they should be written off. Healthcare should be treated also at par with the education exactly. Agriculture ಆ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ನಮ್ಮ ಇದಕ್ಕೆ ಪ್ರೈಮರಿ ನೀಡ್ ಆಫ್ ದ ಸೊಸೈಟಿ. ನಾನು ಮುಂಚೆ ಹೇಳಿದಾಗೆ ಏಬಲ್ ಬಾಡಿ ಅಂಡ್ ಎ ಸ್ಟೇಬಲ್ ಮೈಂಡ್ ಮಾಡಲಿಕ್ಕೆ ಹೆಲ್ತ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಎಕಾನಮಿ ಟು ಪ್ರೋಗ್ರೆಸ್. ಸೊ ದಿಸ್ ಇಸ್ ನಮ್ಮ ಅಂದ್ರೆ ಟು ಮೇಕ್ ಎ ಹೆಲ್ದಿ ಸೊಸೈಟಿ. ನಿಮ್ಮ ಈ ಟಿಪ್ಸ್ ಅನ್ನು ನಾವು ತಗೊಳ್ಳುವ. ಮತ್ತೆ ವೀಕ್ಷಕರೇ, ಈ ಕೊನೆಯದಾಗಿ ನಾವೇನು ಹೇಳುವುದೇನಂತ ಹೇಳಿದರೆ, ಲವರ್ಸ್ ಮೇ ಲಿವ್ ಇನ್ ಆ್ಯನ್ ವೆರ್ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಕ್ವೈರ್ ಸಾಲಿಡ್ ಫುಡ್ ಅಂತ ಹೇಳ್ತೇವೆ. ಅಂದರೆ ಬಜೆಟ್ ವಿಶ್ ಲಿಸ್ಟ್ ತುಂಬ ಉಂಟು. ವಿ ಹ್ಯಾವ್ ಲಾಟ್ ಆಫ್ ವಿಶಸ್, ಬಟ್ ಆ ವಿಶಸ್ ಫುಲ್ಫಿಲ್ ಮಾಡಬೇಕಾದ್ರೆ ಹೌ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಆಲ್ಸೋ. ಹೇಗೆ ನಾವು ತೆರಿಗೆ ಜಾಸ್ತಿ ಕಟ್ಟೋದು ಅದರ ಬಗ್ಗೆ ಯಾವುದೇ ಒಂದು ಕ್ವಶನ್ ಬರಲಿಲ್ಲ. ಆದ್ದರಿಂದ ಎಲ್ಲೆಲ್ಲ ದಟ್ ಈಸ್ ಪ್ಲಗ್ಗಿಂಗ್ ದ ಲೂಪ್ ಹೋಲ್ಸ್ ಅದನ್ನೆಲ್ಲ ಮಾಡಿ ಆದಷ್ಟು ರಿಸೋರ್ಸನ್ನು ಮೊಬಿಲೈಸ್ ಮಾಡಿ ಅದನ್ನು ಯಾವ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ವಿನಿಯೋಗ ಮಾಡುವುದಂತೇಳಿ ಒಂದು ಈ ಬಜೆಟ್ನಲ್ಲಿ ನಾವು ಮಾಡ್ತಾರಂಥ ಒಂದು ಆಶಯದೊಂದಿಗೆ, ವೀಕ್ಷಕರೇ, ನಿಮ್ಮದೇ ರೀತಿಯ
ಫೈನಾನ್ಸ್, ಟ್ಯಾಕ್ಸೇಷನ್, ಬಿಸ್ನೆಸ್ ಆ್ಯಂಡ್ ಬ್ಯಾಂಕಿಂಗ್ ಕನ್ಫ್ಯೂಷನ್. ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಅಂತ ಹೇಳ್ತಾ ಇವತ್ತಿನ ಈ 4 ಗಣ್ಯರು, ಡಾಕ್ಟರ್ ಗೋಪಾಲ್ ಮೊಗೇರಾ ಇರ್ಬೋದು, ಶ್ರೀ ಅಜಿತ್ ಕಾಮತ್ ಇರ್ಬೋದು, ಸಿ ಅನಂತ ಪದ್ಮನಾಭ ಇರ್ಬೋದು, ಡಾಕ್ಟರ್ ರಾಜೇಶ್ ಭಟ್, ಎಲ್ಲರಿಗೂ ನಮ್ಮ ಕುಡ್ಲ ವೀಕ್ಷಕರ ಪರವಾಗಿ, ನಮ್ಮ ಕುಡ್ಲ ವಾಹಿನಿಯ ಪರವಾಗಿ ಹಾಗೂ ನನ್ನ ಒಂದು ವೈಯಕ್ತಿಕ ಪರವಾಗಿ ನಿಮಗೆಲ್ಲರಿಗೂ ನಿಮ್ಮ ಎಲ್ಲ ಒಂದು ಅಪಾರ ಅನುಭವವನ್ನು ಹಂಚಿಕೊಂಡದಕ್ಕೆ ಧನ್ಯವಾದಗಳನ್ನು ಹೇಳಿ, ವೀಕ್ಷಕರೇ, ಇದು ನಮ್ಮ ಕುಡ್ಲ, ಇದು ನಿಮ್ಮ ಕುಡ್ಲ, ಇದು ನಮ್ಮೆಲ್ಲರ ಕುಡ್ಲ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಬರುವ ಭಾನುವಾರ ಇನ್ನೋರ್ವ ಅತಿಥಿಯೊಂದಿಗೆ ನಾವು ಹೊಸ ವಿಷಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಇಷ್ಟರವರೆಗೆ ನೋಡದಿದ್ದವರು ಅವರು ದಯವಿಟ್ಟು ಬುಧವಾರ ರಾತ್ರಿ 9:30 ಗಂಟೆಗೆ ನಮ್ಮ ಕುಡ್ಲ 24/7 ವಾಹಿನಿಯಲ್ಲಿ ಮರುಪ್ರಸಾರ ಆಗ್ತಾ ಉಂಟು. ಅದೇ ರೀತಿ ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ಕೂಡ ಎಲ್ಲ ನಮ್ಮ 55 ಸಂಚಿಕೆಗಳನ್ನು ನೋಡ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತಾ ಇದ್ದೇನೆ.